ಕರ್ಣ, ಸೋಲಿಲ್ಲದ ಸರದಾರ, ಎಂಟದೆ ಬಂಟ, ಮೈಸೂರು ಹುಲಿ, ಜಗಮೆಚ್ಚಿದ ಗಂಡು, ಮಂಡ್ಯದ ಗಂಡು ಅಂಬರೀಷ್ ಅಣ್ಣವರೇ, ನಿಮಗೆ ಈ ಜಡೇಗೌಡ ಮಾಡುವ ನಮಸ್ಕಾರಗಳು. ಅಣ್ಣವರೇ, ನನ್ನನ್ನ ನಿಮ್ಮ ಎತ್ತರಕ್ಕಿಂದ ಹೋದ್ರು ನಿಮ್ಮ ಹತ್ರಕ್ಕೆ ಇಟ್ಕೊಂಡು ಬೆಳೆಸಿ. ನೀವು ಮಂಡಿ ಕಡೆ ಬಂದಾಗ ನಿಮ್ಗೆ ಕೈಮಾ ಸಾರು, ಮಟನ್ ಚಾಪ್ಸ್ ಎಲ್ಲ ಮಾಡಿ ನನ್ನ ಕೈಯಾರೆ ಬಡಿಸ್ತೀನಿ. ನಮಸ್ಕಾರ, ನಿಮ್ ಕಾಲಿಗೊಂದು ನಮಸ್ಕಾರ. ಅಂಬರೀಷ್ ಅಣ್ಣವ್ರಿಗೆ ಮಂಡ್ಯದ ಗಂಡು, ಕಳ್ಳನ ಮಗನೇ. ಅಲ್ಲ ಕಲಾ, ಹಳ್ಳಿ ಕಡೆ ಹೋಗಿ ಆಳುಗಳನ್ನ ಕರ್ಕೊಂಬರೋ, ಕಳೆ ಕಿಲ್ಸ್ಬೇಕು ಅಂದ್ರೆ ಟೆನ್ಷನ್ ಮಾಗ ಹೋಗಿ ಪಿಕ್ಚರ್ ನೋಡ್ಕೊಂಡ್ ಕೂತಿದ್ಯಾ? ಯಾಕೆ ಸೋತ್ಬಿಡ್ತೀನಿ. ಅವ್ರನ್ನು ಪಿಕ್ಚರ್ಗೆ ಹೋಗಿನಿಲ್ಲ ಕಾಣ. ಬಾ, ಆಳ್ಗಳು ಕರ್ಕೊಂಬರ್ಮ ಅಂತ ಹೋಯ್ತಾ ಇದ್ನಾ, ರೋಡಲ್ಲಿ ಬೆಕ್ಕಡ್ಡ ಬಂದ್ಬಿಡ್ತು. ಯಾಕೆ ಬಂತು ನಂಗೇನ್ ಗೊತ್ತು. ಆಪ್ಸಕ್ಕೂನ ಹೋಗೋದ್ ಬೇಡ ಅಂತ ಒಂದ್ 2 ನಿಮಿಷ ಅಲ್ಲೇ ನಿಂತ್ಕೊಂಡೆ. ನೀನೇ ಬೆಕ್ಕಿಗಿಂತ ದೊಡ್ಡ ಅಪಶಕನ ಕಣ. ಆಮೇಲೆ ಕ್ಯಾತ ಇದ್ನಲ್ಲ ಬಡಿ ಮಗ ಬಂದ್ಬಿಟ್ಟು ಎಲ್ಲೋಯ್ತಾ ಇದ್ದ ಇಲ್ಲ ಅಂದ. ಹೋದ್ರಿ ಯಾವ ಕೆಲ್ಸನೂ ಆಯ್ಕಿಲ್ಲ ಅಂದ್ಬಿಟ್ಟು ಅರ್ಧ ಗಂಟೆ ಅಲ್ಲೇ ನಿಂತ್ಕಂದಿ. ಆಮೇಲೆ ಇನ್ನೇನ್ ಮಾಡಕ್ಕಾದದು, ಹೋದೆ ಅಟ್ಟಿತ ಆಳ್ಗಳೆಲ್ಲ ಹೋಗ್ಬಿಟ್ಟಿದ್ರು ಅಂತ ನೀನು ಟೆಂಟಲ್ ಸಿನಿಮಾ ನೋಡ್ಕೊಂಡ್ ಕೂತ್ಕೊಂಡೆ. ನಡಿಯಲೇ, ಇವತ್ತಾರು ಹೋಲ್ತಕ ನಡಿಯೋ. ಏನ್ ಊರ್ ಮುಖಂಡ್ರೆಲ್ಲ ಒಟ್ಟೊಟ್ಟಿಗೆ ಬಂದ್ಬಿಟ್ಟಿದಿರಿ? ಅದೇ ಗೌಡ್ರೆ, ಈ ಸಲ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ಗೆ ನಮ್ ಪಕ್ಷದಿಂದ ನಿಮ್ಗೆ ಸೀಟ್ ಕೊಟ್ಟು ನಿಲ್ಸವ ಅಂತ ನಮ್ ಮೂರ್ ಮುಖಂಡರೆಲ್ಲ ತೀರ್ಮಾನ ಮಾಡ್ಕೊಂಡಿವಿ. ಈ ವಿಷಯ ನಿಮ್ ಕಿವಿಗೆ ಹಾಕ್ಬಿಟ್ಟು ನಿಮ್ ಒಪ್ಪಿಗೆ ತಗೊಂಡೋಗವ ಅಂತ ಬಂದಿವಿ ಗೌಡ್ರೆ. ಎಲೆಕ್ಷನ್ಗೆ ನನ್ನ ಮುಖಂಡನಾಗೆ? ಅಯ್ಯೋ ಸುಮ್ಕರಿ ಸಮಯ, ಎಲೆಕ್ಷನ್ ಪಲೆಕ್ಷನ್ ಎಲ್ಲ ನಮ್ಗಾಗಲ್ಲ, ಭಯ ಆಗ್ತದೆ. ಓಟ್ ಬನ್ನಿ ಗೌಡ್ರೆ, ನೀವ್ ಹಿಂಗ್ ಅಂದ್ಬಿಟ್ರೆ ಹೆಂಗೆ? ಅಲ್ಲ, ಊರಲ್ಲಿ ಇರೋರ್ನೆಲ್ಲ ಬಿಟ್ಬಿಟ್ಟು ನಮ್ ಗೌಡ್ರನ್ನೇ ಸೆಲೆಕ್ಟ್ ಮಾಡಿದಿರಲ್ಲ, ಇದ್ರಲ್ಲೇನು ಮರ್ಮ ಇಲ್ಲ ತಾನೆ? ಗೌಡ್ರೆ, ಈ ಸಲ ಎಲೆಕ್ಷನ್ ಅಲ್ಲಿ ಆ ಬೋರೇಗೌಡನ ಸೋಲ್ಸಿ ಮಣ್ಣು ಮುಕ್ಕ. ಅದೇ ಗೌಡ್ರೆ, ಅವನು ಒಂದ್ ನಯಾ ಪೈಸದಷ್ಟು ಒಳ್ಳೆ ಕೆಲಸ ಮಾಡಿಲ್ಲ. ನಮ್ ಸುತ್ತಮುತ್ತಲಲ್ಲಿ ಎಲ್ಲುವೆ ಅವನ ಬಗ್ಗೆ ಒಳ್ಳೆ ಮಾತಿಲ್ಲ. ಈ ಟೈಮಲ್ಲಿ ನೀವು ನಿಂತ್ಕೊಂಡ್ರೆ ಖಂಡಿತವಾಗ್ಲೂ ಗೆದ್ದೇ ಗೆಲ್ತೀರ ಅನ್ನೋ ನಂಬಿಕೆ ವಿಶ್ವಾಸ ನಮ್ಗೈತೆ. ಗೌಡ್ರೆ, ಅದೃಷ್ಟಲಕ್ಷ್ಮಿ ಅಡ್ಡಿ ತಕ್ಕೆ ಬಂದ್ ಕದ ತಡ್ತಾವಳೆ, ಆಟ ಆಡ್ತಾವಳೆ, ನೀವೇ ಗೆಲ್ತೀರಾ ಅಂತ ಹೇಳ್ತಾವಳೆ. ಸುಮ್ನೆ ಬಸವಂತರ ತಲೆಲ್ಲ ಸುಮ್ಮನಿ. ಗೌಡ್ರೆ, ಬೇಡ ಬೇಡ, ಏನ್ ಯೋಚನೆ ಮಾಡ್ತಿದ್ದೀರಾ? ಒಪ್ಕೊಳ್ಳಿ, ಇಲ್ಲ ಅನ್ಬೇಡಿ. ಅಲ್ಲ ಅದ್ ಹೆಂಗೆ ಅಂತ. ಏನ್ ಯೋಚನೆ ಮಾಡ್ತಿದ್? ಸುಮ್ನೆ ಹೂ ಅನ್ನೋಣ. ಇಂಥ ಚಾನ್ಸ್ ಬಿಟ್ರೆ ಸಿಗಕ್ಕಿಲ್ಲ. ಈಗ ಜಿಲ್ಲಾ ಪಂಚಾಯತಿ, ಆಮೇಲೆ MLA, ಆಮೇಲೆ MP, ನೆಕ್ಸ್ಟ್ ಅಂಬರೀಷ್ ಅಣ್ಣನ್ ಬಿಟ್ರೆ ಇಡೀ ಮಂಡ್ಯ ಜಿಲ್ಲೆಗೆ ನೀನೇ ಮಂಡ್ಯದ ಗಂಡು. ಹೂ ನಿಗಡ್ರು ಒಪ್ಕೊಳ್ಳಿ. ಹೊಂಟ್ಕಿಂಟೋದರು. ಆಯ್ತು ಬಿಡ್ರಪ್ಪ, ನೀವೆಲ್ಲ ಇಷ್ಟು ಕೇಳ್ಕೊಂಡ್ಮೇಲೆ ನಾನು ಎಲೆಕ್ಷನ್ ನಿಂತ್ಕೋತೀನಿ. ನನ್ನಿಂದ ನಮ್ಮ ಊರಿಗೆ ಒಳ್ಳೇದಾಗತ್ತೆ ಅಂದ್ರೆ ಆಗ್ಲಿ ಅಲ್ವೇ? ನಿನಗೂ ರಾಜಯೋಗ ಶುರು ಆಗ್ಬಿಡ್ತು. ಲೇ, ನಾನು ಎಲೆಕ್ಷನ್ ಇಲ್ಲಿ ಏನಾರ ಗೆದ್ಬಿಟ್ರೆ ಮುಂದೆ MLA ಕಲ, ಆಮೇಲೆ MP ಕಲ. ಅಂಬರೀಷ್ ಅಣ್ಣಂಗಿಂತ ದೊಡ್ಡವನಾಗಿ ಬೆಳೆದ್ ಬಿಡ್ತೀನಿ ಬಿಡ. ಬೆಂಗಳೂರು JP ನಗರದಲ್ಲಿ ಅವ್ರ ಮನೆ ಪಕ್ಕದಲ್ಲಿ ಒಂದು ಮನೆ ತಗೊಂಡ್ಬಿಡಕಲ್ಲ. ಮೇಲ್ಗಡೆ ನಂಗೊಂದು ರೂಮ್. ಮೇಲ್ಗಡೆ ಬೇಡ, ಸುಮ್ಮನೆ ಅಂಡರ್ಗ್ರೌಂಡ್ ಕೊಡಿಸ್ತೀನಿ. ನಾನು ಇಂಪೋರ್ಟೆಡ್ ಕಾರ್ ತಗೊಂಡಿರ್ತೀನಲ್ಲ, ಅದನ್ನ ತೊಳ್ಕೊಂಡಿರಿವಂತೆ. ಬನ್ನಿ ಜಮೀನ್ ತಗೋಗವ. ಮುಂದಕ್ಕೆ MLA ಆದ್ಮೇಲೆ ಬೆಂಗಳೂರಿನ ಎಂದುಕೊಳ್ಳಲೇ. ಗೌಡ್ರೆ, ಯಾಕ್ಲಾ ಮೈ ಮೇಲೆ ಬೆಂಕಿ ಬಿದ್ದಿರೋಂತರ ಓಡ್ ಬರ್ತಾ ಇದೆಯಲ್ಲ, ಏನಾಯ್ತು? ಎಲ್ಲ ಎಕ್ಕುಟಾಯ್ತು. ಅದೇನು ಅಂತ ಅರ್ಥ ಆಗಂಗೆ ಬಿಡ್ಸ್ ಹೇಳು. ಎಲ್ರು ಸೇರ್ಕೊಂಡು ನಿಮ್ಗೆ ಮೋಸ ಮಾಡ್ತಾವ್ರೆ. ಜಾಡ್ಸ್ ಒತ್ರೆ ಮಗನೇ, ತಿಂದಿರೋದೆಲ್ಲ ಈಚೆ ಬಂದ್ಬಿಡ್ಬೇಕು. ಅದೇನ್ ಬಗಳು? ಅಯ್ಯೋ, ಏನಂತ ಹೇಳಣ, ಈಗಿಂತ ಯಾವ ಗಂಟು ನನ್ನ ಮುಂದೆ ಎಲೆಕ್ಷನ್ ನಿಂತ್ಕೊಳಕಿಲ್ಲ ಅಂತ ಹೇಳಿದ್ರಿ. ಈಗೇನಾಯ್ತಲಾ? ಈಗಿಂತ ನಿಮ್ ಮುಂದೆ ಎಲೆಕ್ಷನ್ಗೆ ಆ ಜಡೇಗೌಡ ನಿಲ್ಸ್ತಾರಂತೆ. ನಿಲ್ಲಿಸ್ಲಿ ಬಿಡ್ಲಾ? ಆ ಜಡೇಗೌಡನ್ಗೆ ಗ್ರಹಚಾರ ಕೆಟ್ಟಿದೆ ಅಂತ ಕಾಣಿಸುತ್ತೆ. ರಾಜಕೀಯ ಅಂದ್ರೆ ಗಾಣದಲ್ಲಿ ತೆಗೆಯೋ ಹಾಲು ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ರಾಜಕೀಯ ಅನ್ನೋದು ನನ್ನಂತವ್ರಿಗೆ ಮಾತ್ರ. ನನ್ನ ಮುಂದೆ ಎಲೆಕ್ಷನ್ ನಿಂತ್ಕೊಂಡು ಅದೆಂಗ್ ಗೆದ್ದು ಬಿಡ್ತಾನೋ ನಾನು ನೋಡ್ತೀನಿ. ಹಂಗಲ್ಲ ಗೌಡ್ರೆ, ನಮ್ ಗ್ರಾಮ ಪಂಚಾಯತಿ ಮುಖಂಡ್ರಲ್ಲ ಅವನಿಂದನೇ ಬಿದ್ದವ್ರೆ. ಇರ್ಲಿ ಬಿಡ್ಲಾ, ನಂತವೇನು ಸಿಕ್ಲಿಲ್ಲ ಅಂತ ಜಡೇಗೌಡನ್ನ ಹಳ್ಳು ಕೆಡುತ್ತಾ ಇದ್ದಾರೆ. ಅವನು ಕುರಿ ತರ ತಲೆ ಅಳ್ಳಾಡಿಸ್ಕೊಂಡು ಮಾರಿ ಹಬ್ಬಕ್ಕೆ ರೆಡಿ ಆಗ್ತಾ.
ಯಾಕ್ಲಾ ಪ್ಯಾಟೆ ಹಾಕೋಣ ದನ ಪಡ್ದಂಗ್ ಬಡಿತಾ ಇದೀಯ? ಅದೇನ್ಲ ತಪ್ಪು ಮಾಡಿದ್ರು? ಯಾಕ್ಲಾ ಮೂದೇವೆ ಆ ಸಾಕಮ್ಮನ ಮನೆಗೆ ಹಬ್ಬಕ್ಕೆ ಅಂತ ಐಕ್ಳು ಬಂದಿದ್ರೆ ಅವ್ರನ್ನ ಹಿಡ್ಕೊಂಡು ಯಾಕ್ಲಾ ಹೊಡಿತಾ ಇದೆಯೇ? ಅವನ್ ಮಾಡ್ದಂತ ಗೊತ್ತಾದ್ರೆ ನೀವೇ ಹಿಡ್ಕೊಂಡು ಬಡಿತಾ ಇದ್ರಿ. ಅದೇನಂತ ಬೊಗೊಳ್ಳ? ಅದೇನಂತ ಹೇಳ? ನಿಮ್ ಮಗಳು ರುಕ್ಮಿಣಿ ಕೇಳಿ ಗೊತ್ತಾಯ್ತದೆ. ಸಾಕ್ ರಮಣ, ಈಗಾರ ಗೊತ್ತಾಯ್ತಲ್ಲ ಈ ಮೂದೇವಿಗೆ ಯಾಕೆ ಹೊಡೆದೆ ಅಂತ. ಅಲ್ಕ ನನ್ ಮಕ್ಳ, ಪ್ಯಾಟೆ ಹೆಣ್ಮಕ್ಳು ಸೆರಗ್ ನೋಡಿ ಜಲ್ಸೂಸೋ ನನ್ ಮಕ್ಳ. ಹಳ್ಳಿ ಬಂದು ಹಳ್ಳಿ ಹೆಣ್ಮಕ್ಳ ಮೇಲೆ ಕೈ ಮಾಡಿದ್ರೆ ಕೈ ಕತ್ತರಿಸಾಕ್ಬಿಡ್ತೀನಿ ನನ್ ಮಕ್ಳ. ನಿನ್ ಯೋಗ್ಯತೆಗೆ. ಸಾಕ್ ರಮಣ, ಈಗಾರ ಗೊತ್ತಾಯ್ತಲ್ಲ ಈ ಮೂದೇವಿಗೆ ಯಾಕೆ ಹೊಡೆದೆ ಅಂತ. ಸೀಮೆ ಬದ್ನೆಕಾಯಿ ಮಕ್ತವನೆ. ತಾಕತ್ತಿದ್ರು ಪೌರುಷ ಬೇರೆ ಬಡ್ಡಿ ಇದೆ ನಿನ್ಗೆ. ಬಂದ್ವಾ ತಿಂದ್ವಾ ಓದ್ವಾ ಅಂತ ಇರ್ಬೇಕು. ಇನ್ನೊಂದ್ಸರಿ ಈ ತರ ಕಮ್ಮಂಗಿ ಆಟ ಆಡಕ್ ಬಂದ್ರೆ ನಿಮ್ ಮಮ್ಮಿ ಡ್ಯಾಡಿ ಬಂದ್ರು ನಿನ್ ಬಾಡಿ ಗುರ್ತಿಡಿಬಾರ್ದು. ಹುಷಾರ್. ಇನ್ನೊಂದ್ಸಲ ಈ ತರ ಕೆಲಸ ಮಾಡಿದ್ರೆ ಉಟ್ಲಿಲ್ಲ ಅನ್ಸ್ಬಿಡ್ತೀನಿ. ಹೋಗೋ. ಅದ್ಗೆ ಏನೋ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತದೆ, ಊಟ ಪಡಿಸ್ ಬನ್ನಿ. ಬಂದೇ ಇರೋ. ಒತ್ತುಟ್ಟಕ್ ಮುಂಚೆ ಆಚೆ ಹೋಗ್ತೀಯ, ಒತ್ ಮುಳುಗದ್ಮೇಲೆ ಮನೆಗ್ ಬರ್ತೀಯ. ಶಂಕರ, ಏನಿದು ಕೈಯಲ್ಲೆಲ್ಲ ಗಾಯ? ಅಯ್ಯೋ ಅದ್ ಬಿಡಿ. ಅದ್ಗೆ ಹೊಲ್ತಾ ಹೋಯ್ದೆ, ಯಾವ್ದೋ ಮುಳ್ಳಿನ ಗಿಡ ತರ್ಸ್ಕೊಂಡಿದ್ದೆ ಅಷ್ಟೇ. ಹುಷಾರಾಗಿ ತಿರ್ಗಾಡ್ಬೇಕು ತಾನೆ. ಸರಿ ಸರಿ, ಊಟ ಮಾಡು. ಹಾಕು ಇನ್ನೂ 4 ಸ್ಪೂನ್ ತುಪ್ಪ ಹಾಕು. ಚೆನ್ನಾಗಿ ತಿಂದು ಗೂಳಿ ಹಂಗಾಗಿ ಊರವ್ರ ಮೇಲೆಲ್ಲ ಜಗಳಕ್ಕೆ ಹೋಗ್ಲಿ. ರೀ, ಊಟ ಮಾಡ್ಬೇಕಾದ್ರೂ ಬೈಬೇಕಾ? ಅದ್ಕೆ ನೀವು ಸುಮ್ನೆ ರೀ. ನನ್ ಕಂಡ್ರೆ ಅಣ್ಣಂಗೆ ಅಷ್ಟಕ್ಕಷ್ಟೇ, ಎಲ್ಲ ನನ್ನ ಹಣೆ ಬರ. ಸಾಕ್ ಸುಮ್ನೆರು. ಅಲ್ಲೋ, ಆ ಸಾಕಮ್ಮ ಅವ್ರ ಮನೆಗೆ ಬಂದವ್ರಲ್ಲ ನೆಂಟ್ರು, ಅವ್ರ ಮೇಲೆ ಯಾಕೋ ಜಗಳಕ್ಕೆ ಹೋದೆ? ಮತ್ತಿನ್ನೇನ್ ಮಾಡ್ಲಿ, ನಮ್ಮೂರ್ ಹುಡ್ಗಿ ಸೆರ್ಗ್ ಮೇಲೆ ಕೈ ಹಾಕ್ರೆ ಸುಮ್ನೆ ಬಿಡಕಾಯ್ತದ? ನನ್ಗೂ ರೋಷ ಬರ್ತದೆ. ಅದಕ್ಕೆ ಹಿಡ್ಕೊಂಡ್ 4 ತದಕ್ದೆ. ಅಷ್ಟ್ರಲ್ಲಿ ಆ ಪಾಪಣ್ಣ ಬಂದ. ಇಲ್ಲ ಅಂದಿದ್ರೆ ಏನ್ ಮಾಡ್ತಿದ್ದೆ? ಹೂತಾಕ್ ಬಿಡ್ತಿದ್ದೆ. ಮುಚ್ಚೋ ಬಾಯಿ, ಕಂಡಿದ್ದೀನಿ. ನಮ್ ಶಂಕರ ಏನ್ ತಪ್ಪು ಮಾಡವನೆ ಅಂತ ಯಾವಾಗ್ಲೂ ಬೈತಾ ಇರ್ತೀರಾ? ನಿನ್ಗೇನು ಆಗ್ಲಿಲ್ಲ ತಾನೆ? ಇಲ್ಲ ಅದಕ್ಕೆ ಒಂದ್ ಸಣ್ಣ ಗಾಯ ಆಗಿದೆ ಅಷ್ಟೇ. ಆಹಾಹಾಹಾ, ಮನೆಗ್ ಮಾರಿ ಊರಿಗೆ ಉಪಕಾರಿ ಅನ್ನೋ ಗಾದೆನ ನಿನ್ನಂಥವ್ರು ನೋಡೇ ಮಾಡಿರ್ಬೇಕು. ಥೂ, ಮಾನ ಮರ್ಯಾದೆ ಇಲ್ದಿರೋನು. ಚೆನ್ನಾಗಿ ತಿನ್ನು. ಅನ್ನು ಬಾಯಿಗೆ ಬಂದಾಗ ಅನ್ನು. ನೋಡ್ತಾ ಇರು, ಒಂದಲ್ಲ ಒಂದಿನ ನಾನು ಯಾರು ಅನ್ನೋ ತೋರಿಸ್ತೀನಿ. ಶಂಕರ, ನಿಮ್ಮಣ್ಣ ಯಾವಾಗ್ಲೂ ಹಿಂಗೆ. ನೀನ್ ಊಟ ಮಾಡಪ್ಪ. ಅದಕ್ಕೆ ಇನ್ನೂ ಸ್ವಲ್ಪ ತುಪ್ಪ ಹಾಕಿ. ನಮಸ್ಕಾರ. ತಗೊಳ್ಳಿ ಸ್ವಾಮಿ, ನಾಮಿನೇಷನ್. ಇಲ್ಲೊಂದು ಸೈನ್ ಮಾಡಿ. ಯಾರು ಬೇಕಾದ್ರೆ ಮಾಡ್ಬೇಕು. ನಾನಾ ಇದು ಇಟ್ಕೊಳ್ಳಿ. ನಮ್ದು ಥಮ್ಸಪ್ ತಗೊಳ್ಳಿ, ಉದ್ದಾರ ಆದಂಗೆ. ತಮಾಸೆ ನಮ್ ಗೌಡ್ರದು. ಒತ್ತದು ನಿಜ. ಆಯ್ತು, ಹೋಗ್ ಬನ್ನಿ. ನಿಮ್ಮ ಓಟು ನಮ್ಗೆ ಎಮೋಷನ್ ಆಗ್ಬಿಟ್ಟವ್ರು ಹುಡುಗರು, ತಪ್ಪು ತಿಳ್ಕೊಬೇಡಿ. ಪೆಟ್ಟಿ ಹಳೇದು ಅನ್ಸುತ್ತೆ. ಹಾರ್ಮೋನಿಯಂ ಪೆಟ್ಟಿಗೆ ಹಳೇದಾದ್ರೂ ಗಟ್ಟಿಯಾಗಿದೆ. ನೋಡ್ರಪ್ಪ, ಇಷ್ಟು ದಿವಸ ಕಲ್ತಿದ್ದೆ ಸಾಕು.
ಊರ ಹಬ್ಬ ಬಂತು, ಅದೇನ್ ಹಾಡಿ ಕಿಸಿತಿರೋ ಕಿಸಿರಿ, ನೋಡೇ ಬಿಡವ. ಏನ್ ಮೈಸ್ಟ್ರೆ ಫುಲ್ ಪ್ರಾಕ್ಟೀಸ್? ಪದ ಆಡು ಅಂತಂದ್ರೆ ಈ ಅಂತ ತಿಣ್ಕಾಡ್ತೀಯ. ಇಂಥ ಮಾತ್ಗೇನ್ ಕಮ್ಮಿ ಇಲ್ಲ. ಹೋಗಿ ಮೇನ್ ಕೆಟ್ರ ಸಾಕೊಂಬಾರ ಹೋಗ. ಸರಿ ಮೈಸ್ಟ್ರೆ, ಯಾವಾಗಲೂ ಬೈತಾ ಇರ್ತಾನೆ. ಏನ ತಗೊಳ್ಳಿ. ಎಷ್ಟೈತೆ? 300 ರೂಪಾಯಿ ಐತೆ ಮೇಷ್ಟ್ರೆ. ಈ 300 ರೂಪಾಯಿ ನಿನ್ ಕರಿ ಮುಖಕ್ಕೆ ಬಣ್ಣ ಹಾಕಕ್ಕೆ ಸಾಲಕ್ಕಿಲ್ವಲ್ಲೋ? ಹೆಂಗ ಅಡ್ಜಸ್ಟ್ ಮಾಡ್ಕೊಳ್ಳಿ ಮೇಷ್ಟ್ರೆ. ಹ್ಞೂ ಕಣಪ್ಪ, ಹಿಂಗೆ ಎಲ್ರಿಗೂ ಅಡ್ಜಸ್ಟ್ ಮಾಡಿ 70 mm ಆಗ್ಬಿಟ್ಟೈತೆ. ಶಂಕರ, ಇನ್ 2-3 ದಿನದಾಗೇನ ನಾನ ತಂದು ಮಡಗ್ಬಿಡ್ಬೇಕು. ಕೊಟ್ರಾಯ್ತು ಬಿಡಿ ಮೇಷ್ಟ್ರೆ. ಹಿಂಗ ಅನ್ಕಂಡೆ ಈಗ 4ನೇ ನಾಟಕ ಆಡ್ತಾ ಇದ್ಯಾ. ಈ ಸರಿ ಖಂಡಿತ ಕೊಟ್ಬಿಡ್ತೇವೆ ಮೇಷ್ಟ್ರೆ. ಕೊಡ್ತೀಯ. ಲೇ, ಆ ಮೇನ್ಕೆ ಸೀರೆ ಉಟ್ಕೊಂಡ್ಲೇನ್ಲಾ? ಇನ್ನೂ ಇಲ್ಲ ಮೇಷ್ಟ್ರೆ, ಚಿಪ್ಪುಡುತ್ತಾ ಇದ್ದೀನಿ. ಸರಿ, ಬೇಗ ಬಾ. ಆಯ್ತು ಮೇಷ್ಟ್ರೆ. ಅಗ್ನಿಪರ್ವತ ಸಿಡಿಯಲಿ, ಆಕಾಶವೇ ಕಳಚಿ ಮೇಲ್ ಬೀಳಲಿ, ಬೆಂಕಿಯ ಮಳೆಯೇ ಸುರಿಯಲಿ, ಸಾಗರ ತಳದಿಂದ ಸುನಾಮಿಯೇ ಬಂದ ಅಪ್ಪಳಿಸಲಿ. ಅದು ಸುನಾಮಿ ಅಲ್ಲ ಕಣೋ, ಚಂಡಮಾರುತ. ಅದೇ ಮೇಷ್ಟ್ರೆ, ಬಾಯ್ ತಪ್ಪಿ ಸುನಾಮಿ ಅಂದ್ಬಿಟ್ಟೆ. ನೀನ್ ಬಾಯ್ ತಪ್ಪಿ ಅನ್ಬಿಡು, ಜನ ಕೈ ತಪ್ಪಿ ಕೆರ ತಕೊಂಡು ನನ್ನ ರಪ್ಪ ಅಂತ ಬಡಿತಾರೆ. ಇವ್ನ್ ಯಾವ ಸೀಮೆ ಮೇಷ್ಟ್ರಯ್ಯ ಅಂತ. ಇಲ್ಲ ಮೇಷ್ಟ್ರೆ, ಸರಿಯಾಗಿ ಹೇಳ್ತೀನಿ. ನಿಮ್ಮ ಹೆಸರು ಉಳಿಸ್ತೀನಿ. ಲೇ, ಮೊದ್ಲು ನಿನ್ನ ಹೆಸರು ಉಳಿಸ್ಕೊಳ್ಳೋ. ನನ್ನ ಹೆಸರು ಉಳಿಸ್ತಾನಂತೆ. ಮೇಷ್ಟ್ರೆ, ಏನಪ್ಪ? ವಿಶ್ವಾಮಿತ್ರನ್ ಪಾಠ ನಾನೇ ಮಾಡ್ಬಿಡೋಣ. ನಿನ್ ಮೈನಾಗೆ ನರನಾಗ ಗಟ್ಟಿ ಇಲ್ಲ, ಇನ್ ಗಂಟ್ಲಾಗ ಸ್ವರ ಹೆಂಗ್ ಬರ್ತೈತೆ. ಹೋಗಿ ಮೇನ್ಕೆ ರೆಡಿ ಆದ್ಲಾ ನೋಡು. ಮೇಷ್ಟ್ರೆ, ತೆಂಗಿನಕಾಯಿ ಚಿಪ್ ಒಂದೈತೆ, ಇನ್ನೊಂದಿಲ್ಲ. ಲೇ, ಅಲ್ಲೇ ಇರ್ಬೇಕು, ಹುಡುಕ್ಲಾ? ಎಲ್ಲ ಮೊದ್ಲು ಸರಿ ಮಾಡ್ತಾ. ಅಯ್ಯೋ ಮೇಷ್ಟ್ರೆ, ಒಂದೇ ಇರ್ಲಿ ಬಿಡಿ ಈಗ ಸದ್ಯಕ್ಕೆ. ನಿನ್ನ ಯಾಕ್ರೋ ಎಲ್ಲ ಒಳ್ಳೆ ಅಡ್ಕಸ್ಪಿಗಳ ತರ ಆಡ್ತಿರಲ್ಲ. ಅವಳು ಮೇನ್ಕೆ. ಮೇಷ್ಟ್ರೆ, ಅವಳಲ್ಲ, ಅವನು ನಮ್ ಪರ್ಮಿ ಪಾವು. ಗೊತ್ತಾ ನೋಡು, ಅವಳೇ ಅವನು. ಅದ್ ನನ್ ಗೊತ್ತಿಲ್ವಾ? ಹಿಂಗಳ್ಳಾಡ್ಸ್ಕೊಂಡು ಒಂಟಿ ಚಿಪ್ಪಿಟ್ಕೊಂಡ್ ಬಂದ್ರೆ ಹೆಂಗೋ ನೋಡು. ರಾಮಾಯಣದಲ್ಲಿ ಬರೋ ಶೂರ್ಪನಖಿ ಪಾತ್ರ ಅಲ್ಲ, ಮೇನಕೆ. ಆ ಮೇನಕೆ ರೂಪು ಲಾವಣ್ಯ ಹೆಂಗಿತ್ತು ಗೊತ್ತೇನಲ್ಲ, ತೋರಿಸ್ತಿದ್ದೆ. ಕಾಮನ ಬಿಲ್ಲಿನಂತಹ ಹುಬ್ಬು, ಕಮಲದಂತಹ ಕಣ್ಣುಗಳು, ಸೇಬಿನ ಹಣ್ಣಿನಂತಹ ಕಪೋಲಗಳು, ತೊಂಡೆ ಹಣ್ಣಿನಂತಹ ತುಟಿಗಳು, ದಾಳಿಂಬರಿಯ ಹಣ್ಣಿನಂತಹ ದಂತು ಪಂಕ್ತಿಗಳು, ಅವಳ ಹಂಸದ ನಡಿಗೆ. ಅವಳು ಕಾಲಿಗೆ ಗೆಜ್ಜೆ ಹಾಕೊಂಡು ಹೆಜ್ಜೆ ಇಡ್ತಾ ಇದ್ರೆ ಚಣಕ್ ಹೀಗೆ ಕಡೆಯ. ಕೇಳ್ರಲ್ಲ, ಅವಳ ಅದ್ಭುತ ಸೌಂದರ್ಯಕ್ಕೆ ಬರೀ ವಿಶ್ವಾಮಿತ್ರ ಮಾತ್ರ ಸೋಲಿಲ್ಲ. ಎಲ್ಲೋದ್ನಲ್ಲ ಶಂಕರ? ಅಷ್ಟೊಂದು ಕೂಗ್ತಾ ಇದ್ರು, ಜಿಂಕಿ ಹಂಗ್ ಓಡ್ ಬಂದಿಯಲ್ಲ. ನೀನ್ ನನ್ ಹಿಂದೆ ಓಡ್ ಬರ್ತಿರೋದು ಯಾರು ನೋಡಿ ನಾವ್ ಅಪ್ಪ ಹಂಗ ಹೇಳಿದ್ರೆ? ಹೇಳಿ ಬಿಡು, ನಾನ್ ನಿಮ್ ಮಗಳು ರಾಧನ ಪ್ರೀತಿಸ್ತಾ ಇದ್ದೇನೆ. ಚಕಾರ ಎದ್ದೆ ಲಗ್ನ ಮಾಡ್ಕೊಟ್ರೆ ಸರಿ, ಇಲ್ಲ ಅಂದ್ರೆ ಹಾರ್ಸ್ಕೊಂಡ್ ಹೋಯ್ತೀನಿ ಅಂತ ಹೇಳು. ಆಹಾ, ಗುಂಡ್ಗೆ ನೋಡು, ನಿನ್ನ ಹೋದ್ ಭಾನುವಾರ ಅಮ್ಮನವ್ರ ಗುಡಿಲ್ ನೋಡಿದ್ದು. ಏನ್ ಮಾಡ್ಲಿ, ಸಿಕ್ಕಾಪಟ್ಟೆ ಕೆಲ್ಸ. ಏನಪ್ಪ ಅಂತಗನಂದಾರಿ ಕೆಲ್ಸ? ಲೈ ಬಾಯ್ ಬಡ್ಕಿ, ಗಂಡ್ಸು ಅಂದ್ಮೇಲೆ ಸಾವಿರಾರು ಕೆಲ್ಸ ಇರುತ್ತೆ. ಯಾವಾಗ್ಲೂ ನಿನ್ ಜೊತೆ ಇರಕ್ಕಾಗತ್ತಾ? ಆಹಾ, ಅಂತ ಗಂಡ್ಸು ನಮ್ಮ ಅಪ್ಪಯ್ಯನ ಹತ್ರ ಬಂದು ಹೆಣ್ ಕೇಳ್ಬೇಕ್ ತಾನೆ? ಆ ಟೈಮ್ ಬರುತ್ತೆ, ಬರ್ತೀನಿ ಬಿಡು. ಈಗ್ಲೇ ಯಾಕೆ ಮದ್ವೆಗೆ ಅವಸರ? ನಮ್ಮವ್ವ ಬೆಳ್ದಿರೋ ಹೆಣ್ಮಗಳನ್ನ ಎಷ್ಟ್ ದಿನ ಮೇಲೆ ಇಟ್ಕೊಳ್ಳೋದು, ಬೇಗ ಮದ್ವೆ ಮಾಡ್ಬೇಡ ಅಂತಿದ್ಲು. ಈ ಮಾತನ್ನ ನಿಮ್ಮ ಅಪ್ಪಯ್ಯ 3 ವರ್ಷದಿಂದ ಹೇಳ್ತಾನೆ ಬಂದಿದ್ದಾರೆ, ನಾನು ಕೇಳ್ತಾನೆ ಇದ್ದೀನಿ. ನಿನ್ ಕಣ್ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸತ್ತೆ. ಯಾಕೆ ಅಂದ್ರೆ ನಿನ್ ಕಣ್ಣಲ್ಲಿ ನಾನು ಕಾಣ್ತಾ ಇದ್ದೀನಿ. ಇಟ್ಕೋಬೇಕು, ಆಮೇಲೆ ಅಲ್ಲಿ ಚುತ್ತಿ ಇಲ್ಲಿ ಚುತ್ತಿ, ನಂದಿಲ್ಲ ಅವಂದಿಲ್ಲ ಅಂತ ಕಿತ್ತಾಡಕೋಬಾರ್ದು. ಆಯ್ತಾ? ನಿಮ್ ಮನೆ ಮಗ ಅನ್ಕೊಡ್ರ ನನ್ಗೆ ಓಟ್ ಹಾಕ್ಬಿಡ್ರ. ಆಯ್ತು ಗೌಡ್ರ.
ಇವತ್ ಯಾಕೋ ನನ್ ಬಲ್ಗಣ್ ಹೊಡ್ಕತೈತೆ. ಬಲ್ಗನ್ ನೋಡ್ಕೊತಾ ಇತ್ತಲ್ಲ ಹ್ಮ್. ಆ ಮಂಡ್ಯ ಜಿಲ್ಲೆಯಲ್ಲಿ ಮೋದಿ ಹಾಸ್ಪಿಟಲ್ನವರು ಏನೋ ಕಣ್ಣು ಪ್ರೀ ಚೆಕಪ್ ಮಾಡ್ದಂತ ಮಾಡ್ಕೊಳ್ಳಿ. ಅದಕ್ಕಲ್ಲ ಬಲ್ಗಣ್ ನೋಡ್ಕೊಂಡ್ರೆ ಏನಾದ್ರು ಒಳ್ಳೇದಾಯ್ತದೆ. ನೀನ್ ಎಲೆಕ್ಷನ್ ಅಲ್ಲಿ ಗೆಲ್ಲೋದಂತೂ ಗ್ಯಾರಂಟಿ. ಅದ್ ಹೆಂಗ್ ಹೇಳ್ತೀಯ? ಯಾವತ್ತು ನಾನ್ ಬಲ್ಚೋಡ್ಕೆ ಎದ್ದೇಳ್ದವನು ಇವತ್ ಬಲ್ ಮೊಗ್ಲಲ್ಲಿ ಒತ್ತರ ಎದ್ದು ಕೈ ಮುಗಿತಿದ್ದೆ. ಯಾವತ್ತೂ ಬಿದ್ದಿರ್ಲಿಲ್ಲ, ಇವತ್ ಬಿದ್ಬಿಡ್ತು. ಬೆಳಗ್ಗೆಯಿಂದ ಒಳ್ಳೆ ಸೊಕ್ನಾನೆ. ನೀನ್ ಗೆಲ್ಲೋದಂತೂ ಗ್ಯಾರಂಟಿ ಕಾರಣ. ಜಡಗೌಡ್ರಿಗೆ ನಮಸ್ಕಾರ ಅಜ್ಜಿ, ನಮಸ್ಕಾರ. ಇರ್ಲಿ ಬಿಡಪ್ಪ. ನಮ್ದು ಬೆಲೂನ್ ಗುರ್ತು, ನಿಮ್ಮ ಓಟ್ನ ನಮಗೆ ಹಾಕ್ಬೇಕು. ಅಜ್ಜಿ ನಮ್ ಗೌಡ್ರು ಗುರ್ತು ಬಲೂನು ಬಲೂನು. ಗೌಡ್ರೋಗ 10 ವರ್ಷ ಗೌಡ್ರೆ ನೀವೇನು ಯೋಚನೆ ಮಾಡ್ಬೇಡಿ, ಅಜ್ಜಿಗೆ ಕಿವಿ ಕೆಲ್ಸಲ್ಲ, ನಾನೇ ಕರ್ಕೊಂಡ್ ಬಂದು ಓಟ್ ಹಾಕ್ಸ್ತೀನಿ. ಸರಿ ಆಯ್ತಪ್ಪ, ಅಷ್ಟ್ ಮಾಡಿ ಪುಣ್ಯ ಕಟ್ಕೊಳ್ಳಿ, ನಾವಿನ್ ಬರ್ತೀವಿ. ನನ್ಗನ್ಸುತ್ತೆ ಅಜ್ಜಿಗಿದೆ ಕಡೆ ಓಟು ಅಂತ. ಸುಮ್ಕಿರ್ಲ, ಕೇಳಿ ಇಳಿಸ್ಕೊಂಡ್ಬಿಟ್ಟವ್ರು. ಗೌಡ್ರೆ ನಿಮ್ಗೆ ಗೊತ್ತಿಲ್ವಾ, ಅಜ್ಜಿಗೆ 2 ಕಿವಿನು ಡಮ. ಏಯ್ ಹಂಗೆಲ್ಲ ಅನ್ಬಾರ್ದು ಕಣ್ಲ, ಅವರು ನಮ್ಗೆ ಓಟ್ ಹಾಕೋ ದೇವ್ರಿದ್ದಂಗೆ. ದೇವ್ರಿಗೆ ಹಂಗೆಲ್ಲ ಅನ್ಬಾರ್ದು. ನೋಡು ನಡಿ. ನಮಸ್ಕಾರ. ನಮಸ್ಕಾರ. ದಯವಿಟ್ಟು ನಿನ್ ಓಟ್ ನಂಗೆ ಹಾಕ್ಬಿಡಪ್ಪ. ಆರೇ ಗುರ್ತು ಮರಿಬಾರ್ದು ಉಚ್ಚಪ್ಪ. ಆರೇ ಗುರ್ತಾ? ಯಾವನ ತಲೆ ಕೆಟ್ಟ ನನ್ ಮಗ ಸೀರೆ ಗುರ್ತು ಅಂದ ನಿಮ್ದು? ನೀನೇನ್ ಅವ್ರ ತರ ಕಚಡ ಕಂತ್ರಿ ಕಜ್ಜಿನ? ನಿಂಗ ಆರೆ ಯಾವ್ದು ಸೀರೆ ಯಾವ್ದು ಅಂತ ಗೊತ್ತಾಗಲ್ವಾ? ಮರಿದೆ ಆರೆ ಗುರ್ತ್ ಹಾಕು. ನಮ್ ಗೌಡ್ರದು ಆರೆ ಗುರ್ತೆ ಅಲ್ವಾ ಗೌಡ್ರೆ? ನೀನ್ ಅವ್ನಿಗೆ ಹೇಳ್ದೋ ನನಗೆ ಹೇಳ್ದೋ? ಅವನ್ಗೆ ಗೌಡ್ರೆ. ಜನ ತಪ್ಪು ತಿಳ್ಕೊಳ್ಳೇನೋ. ನನಗೆ ಹಾಕ್ಬಿಡಪ್ಪ. ಮನೆ ನಮಸ್ಕಾರ ಕರಿಯಪ್ಪನವ್ರೆ. ಬನ್ನಿ ಗೌಡ್ರೆ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಈ ಸಲ ಎಲೆಕ್ಷನ್ಗೆ ನಿಂತ್ಕೊಂಡಿದ್ದೀನಿ, ತಮ್ಮ ಓಟ್ನ ನನಗೆ ಹಾಕ್ಬೇಕು. ಹಾಕುವ ನೆಂಚ್ಗಳಕ್ಕೆ ಏನಾರ ವ್ಯವಸ್ಥೆ ಮಾಡಿ ಗೌಡ್ರೆ. ಉಪ್ಪಿನಕಾಯಿಗೆ ಹೇಳಿದ್ದೀನಿ, ಬರ್ತಾ ಇದೆ. ಓದಿ ಎಲೆಕ್ಷನ್ ಅಲ್ಲಿ ಬಂದಿದ್ದವರು ಗೌಡ್ರೆ, ಮತ್ತೆ ಈ ಎಲೆಕ್ಷನ್ ಬಂದಿದ್ದೀರಲ್ಲ? ಏನಪ್ಪ ಮಾಡೋದು, ನೀವ್ ಗೆಲ್ಸಿ ಕಳ್ಸಿದ ಮೇಲೆ ಸರ್ಕಾರದ ಕೆಲಸ, ಪಂಚಾಯತಿ ಕೆಲಸ ತುಂಬಾ ಬಿಸಿ ಆಗ್ಬಿಟ್ಟಿದ್ದೀನಿ. ಮನೆಗೆ ಹೋಗೋದಕ್ಕೆ ಟೈಮ್ ಸಿಗೋದಿಲ್ಲ ಅಂತೀನಿ. ಹಂಗ ಗೌಡ್ರೆ? ಹೋಗಲ್ಲ ಕರಿಯ, ಈ ಸರಿನು ನಮ್ ಗೌಡ್ರನ್ನ ಎಲೆಕ್ಷನ್ ಆಗಿ ಓಟ್ ಹಾಕಿ ಗೆಲ್ಸ್ಬಿಟ್ರೆ. ಗೆಲ್ಸುವ ಬಿಡಿ ಗೌಡ್ರೆ. ಸಂಜೆಗೆ ಸ್ವಲ್ಪ ವ್ಯವಸ್ಥೆ ಮಾಡ್ಬಿಟ್ರೆ. ಆಯ್ತು ಆಯ್ತು, ಸಂಜೆ ತೋಟದ ಮನೆ ಹತ್ರ ಬಂದ್ಬಿಡಿ, ಎಲ್ಲ ವ್ಯವಸ್ಥೆ ಮಾಡ್ತೀನಿ. ಎಲ್ಲ ಕಡೆ ಸಿಕ್ಕಾಪಟ್ಟೆ ಪ್ರಚಾರ ಮಾಡ್ಬೇಕು. ನಮ್ ಗೌಡ್ರು ಗುರ್ತು ಬಲೂನು. ಸರಿಯಾಗಿ ನಾನು ಒತ್ತಿ. ಸರಿ, ನಾವಿನ್ ಬರ್ತೀವಿ. ನಿನ್ ಪಾದ ನನ್ನ ತಲೆ ಮೇಲೆ, ನನಗೆ ಓಟ್ ಹಾಕು. ಅಭಿಮಾನಿಗಳೇ, ಯಾರು ತಾಳ್ಮೆ ಕಳ್ಕೊಬೇಡಿ, ಉದ್ರಕ್ಕೆ ಕೊಳಗಾಗ್ಬೇಡಿ. ಸುಮ್ನೆ ಎಲ್ಲ ವಾಪಸ್ ಹೋಗ್ಬಿಡ್ತಾರೆ. ನನಗೆ ಎದುರಾಳಿನ ಏನ್ಲ ಬೋರೇಗೌಡ ನನ್ನ ನೋಡಿ ಭಾರಿ ಗುರಾಯಿಸ್ತಾವನೆ. ಗುರಾಯಿಸ್ಲಿ ಬಿಡೋಣ, ತನ್ ಮುಂದೆ ನಿಂತ್ಕೊಳಕ್ ಗಂಡ್ಸ್ ಯಾರು ಇಲ್ಲ ಅಂತ ಮೆರಿತಾ ಇದ್ದ. ಈಗ ನಮ್ ಹಿಂದೆ ಇರೋ ಜನ ನೋಡ್ಬಿಟ್ಟು ಪುಕ್ಕ ತರ್ಕೋಳಿಯಾಗ್ಬಿಟ್ಟವನೆ. ಆಡಿದ್ದ ಆಟ ಮಾಡಿದ್ದ ಊಟ ಅಂತ ನಮ್ ಜನ ಎಷ್ಟ್ ದಿನ ನೋಡ್ತಾರೆ. ಇಲ್ಲಿ ನೋಡು, ನಮ್ಮಿದೆ ಎಷ್ಟ್ ಜನ ಅವ್ರೆ. ಅದು ಈ ಜನರನ್ನೆಲ್ಲ ನೋಡಿ ಈ ಸಲ ಎಲೆಕ್ಷನ್ ಅಲ್ಲಿ ಇವನು ಗೆಲ್ಲಲೇ. ಎಲೆಕ್ಷನ್ ಮುಗಿಲಿ, ಒಳ್ಳೆಗಾಲಕ್ಕೆ ಹೋಗಿ ತಾಯ್ತಾ ಕಳ್ಸ್ಕೊಂಡ್ಬಂದೆ. ತಡೆ ಓಡಿಸ್ಕೊಂಡ್ಬಂದ್ರು ನನ್ನ ಅಲ್ಲಾಡ್ಸಕ್ ಆಗಲ್ವಲ್ಲಿ. ಬೆಟರು ಎಲೆಕ್ಷನ್ ಮುಗಿದ್ಮೇಲೆ ಕಾಶಿಗೋ ಇಲ್ಲ ಅಯ್ಯಪ್ಪನ ಮಾಲೆನೋ ಹಾಕೊಂಡು ಬೆಟ್ಟದ ಮೇಲೆ ಮಲ್ಕೊ ಬಿಡೋದು ಬೆಟ್ರು. ಚಿಕ್ಕ ಏನೋ ನನ್ನ ಮಕ್ಳು ಬಾಯಿ ಬಂದಂಗ್ ಮಾತಾಡ್ತಾವ್ರೆ. ಅಯ್ಯ ಮಾತಾಡ್ಕೊಳ್ಳಿ ಬಿಡೋಣ. ಅವನೇ ಮುಂದೆ ಆಳು ಮರಿನ. ಇವನ್ ಹಿಂದಕ್ 4 ಜನ ಇದ್ಮ್ಯಾಕೆ ಇವನೇನ್ ಗೆದ್ಬಿಟ್ನಾ? ನಮ್ ಕಡೆ ಅಸ್ತ್ರ ಇದೆಯಲ್ಲ ಬಿಟ್ಮ್ಯಾಕೆ ಅವನ್ ಕಡೆಯವರೆಲ್ಲ ನಮ್ ಕಡೆಗೆ. ಏನೋ ಒಂದ್ ಚಿಕ್ಕ ಹೆವಿ ಮಾತಾಡ್ತಾವನೆ. ಚಿಕ್ಕ ಹುಲಿ ಯಾರು, ಕತ್ತೆ ಯಾರು, ಕತ್ತೆ ಕಿರುಬ ಯಾರು ಅಂತ ಜನಕ್ ಗೊತ್ತು. ರಿಸಲ್ಟ್ ಬರ್ಲಿ, ಕಾಶಿಗೆ ಯಾರು ಹೋಗ್ತಾರೆ, ಅಯ್ಯಪ್ಪ ಸ್ವಾಮಿ ಬೆಟ್ಟದ ಮೇಲೆ ಯಾರು ಕೂತ್ಕೊಂತಾರೆ ಅಂತ ಅವಾಗ ಗೊತ್ತಾಗುತ್ತೆ. ನಡಿ.
ಮುನಿಯಮ್ಮ ಬಂದಂಗೈತೆ. ವಾ, ಎಷ್ಟೊತ್ತಾಯ್ತೋ ಬಂದು? ಅರ್ಧ ಗಂಟೆ ಆಯ್ತು. ನಿನ್ನಲ್ಲ ಕೇಳಿದ್ದು, ಮೈ ಮೇಲೆ ಮುನಿಯಮ್ಮ ಬಂದು ಎಷ್ಟೊತ್ತಾಯ್ತು ಅಂತ. ನಿನ್ಗೆ ಯಾವಾಗ್ಲೂ ತಮಾಷೆನೇ ಆಗೋಯ್ತಲ್ವಾ? ಅರೆ, ಯಾಕೆ ಹಿಂಗೆ ಕೋಪ ಮಾಡ್ಕೊಂಡೆ? ಅಂಥದ್ದು ಏನಾಯ್ತೀಗ? ಈಗೇನೂ ಆಗಿಲ್ಲ, ಮುಂದಾಗತ್ತೆ ಅಂತ ಭಯ. ಮೊದ್ಲು ನೀನ್ ಸೋಮಾರಿ ತರ ತಿರ್ಗೋದ್ ಬಿಟ್ಟು ಏನಾದ್ರೂ ಕೆಲ್ಸ ಮಾಡು. ನಾನೇನ್ ಸೋಮಾರಿ ಅಲ್ಲ, ಹೊಲ್ತಾಗ ಹೋಯ್ತೀನಿ ಬರ್ತೀನಿ. ಅದ್ ನಿಂಗೆ ಗೊತ್ತಾ? ಹೊಲ್ತಾವ್ ಹೋಯ್ತೀಯ ಬರ್ತೀಯ ಅಷ್ಟೇ, ಕೆಲ್ಸ ಮಾಡಲ್ಲ. ಇನ್ನು ಎಷ್ಟ್ ದಿನ ಅಂತ ನಿಮ್ಮ ಅಣ್ಣ ನೀನ್ ಸಾಕ್ಬೇಕು? ಏ ರಾಧಾ, ನಾ ಚಿಕ್ಕನಿರುವಾಗ್ಲೇ ನಮ್ಮ ಅಪ್ಪ ಅಮ್ಮ ತೀರ್ಕೊಂಡ್ರು. ಅಣ್ಣ ಅದಕ್ಕೇನೆ ಎಲ್ಲ. ನನಗೂ ಆಸೆ ಇದೆ, ಅಣ್ಣ ಅದಕ್ಕೇನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಂತ, ಜೊತೆಗೆ ನಿನ್ನನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆ ಇದೆ. ಹಂಗಲ್ಲ ಶಂಕರು, ನಮ್ಮಪ್ಪ ನನ್ನ ಸಂಬಳ ತರೋ ಹುಡುಗನ್ಗೆ ಮದ್ವೆ ಮಾಡ್ಬೇಕು ಅಂತಿದ್ರು. ಛೇ, ಹೆಣ್ಣೆ ತಪ್ಪ ಅಮ್ಮ ತಮ್ಮ ಮಗಳನ್ನ ಸಂಬಳ ತರೋನ್ಗೆ ಮದ್ವೆ ಮಾಡ್ಬೇಕು ಅನ್ನೋದಾದ್ರೆ ನಮ್ಮಂತವ್ರಿಗೆ ಮದ್ವೆ ಆಗೋ ಯೋಗ್ಯತೆನೇ ಇಲ್ವಾ? ನೋಡ್ರದ, ಸಂಬಳ ತರೋರು ಚೆನ್ನಾಗಿರ್ತಾರೆ, ವ್ಯವಸಾಯ ಕೂಲಿ ಮಾಡ್ಕೊಂಡಿರೋರು ಹಾಳಾಗ್ತಾರೆ ಅನ್ನೋದು ಅವ್ರ ಭ್ರಾಂತು. ಇವತ್ತು ವ್ಯವಸಾಯ ಕೂಲಿ ಮಾಡ್ಕೊಂಡಿರೋರೆ ನೆಮ್ಮದಿ ಜೀವನ ಸಾಗಿಸ್ತಾ ಇದ್ದಾರೆ. ರಾಧಾ, ನಿನ್ ಮನ್ಸಲ್ಲಿ ಏನಿದೆ ಅನ್ನೋದು ನನ್ಗೆ ಅರ್ಥ ಆಯ್ತು. ನಾನಿನ್ ಬರ್ತೀನಿ. ಶಂಕರು, ಶಂಕರು, ನಿನ್ನ ಕಣ್ಣ ನೋಟಾಲಿ. ಜಡೆಗೌಡ್ರಿಗೆ, 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 ಜಡೆಗೌಡ್ರಿಗೆ. ಶಿವಪುರ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಮತ ಎಣಿಕೆ ಕಾರ್ಯ ಇದೀಗ ಪ್ರಾರಂಭವಾಗಿದೆ. ಅಲ್ಲೇ ನಮ್ ಕಡೆ ಹವಾ ಆಯ್ತು ತಾನೆ, ಸೋತ್ ಕಿತ್ ಹೋಗ್ಬಿಡ್ತೀವಿ ಅನ್ಲ. ಗೆಲ್ಲ ನಾವೇ ಸುಮ್ಮನೆ ಗೆದ್ಮೇಕೆ ಚಿಕ್ಕ ಮನೆಗಳನ್ನೆಲ್ಲ ಅದ್ದೊಡ್ದು ಮಾಡ್ಬಿಡೋಣ. ಮೊದಲನೇ ಸುತ್ತಿನ ಮತ ಎಣಿಕೆಯಲ್ಲಿ ಜಮೀನ್ದಾರ್ ಜಡೇಗೌಡರು ತಮ್ಮ ಪ್ರತಿಸ್ಪರ್ಧಿ ಬೆಟ್ಟದ ಬೋರೇಗೌಡರಿಗಿಂತ 1401 ಮತಗಳ ಅಂತರದಿಂದ ಮುಂದಿದ್ದಾರೆ. ಅಂಬಿಕಂಡಿರ್ಲ ಆರೇನ್ ಅಳ್ತದ, ಗೆದ್ದ ಮೇಲೆ ಹಾಕದ್ರಾಯ್ತು. ಎರಡನೇ ಹಂತದ ಮತ ಎಣಿಕೆ ಕಾರ್ಯ ಮುಗಿದಿದ್ದು ಜಡೇಗೌಡರು ಬೋರೇಗೌಡರಿಗಿಂತ 3012 ಮತಗಳಿಂದ ಮುಂದಿದ್ದಾರೆ. ಮೂರನೇ ಹಂತದ ಮತ ಎಣಿಕೆ ಕಾರ್ಯ ಮುಗಿದಿದ್ದು ಬೋರೇಗೌಡರು ಜಡೇಗೌಡರಿಗಿಂತ 6 ಮತಗಳಿಂದ ಮುಂದಿದ್ದಾರೆ. ಒಂದ್ ನಿಮಿಷ ಇರಲ್ಲ, ಅಟ್ಟಿ ತಕ್ಕ ಹೋಗಿ ಬರ್ತೀನಿ. ಇದೇರ್ಲ ಹೆಂಗಾಗೋಯ್ತು, ನನ್ನ ಹತ್ರ ದುಡ್ಡ ಕಿತ್ಕೊಂಡು ಎಲ್ಲ ಅವ್ನ್ ಗೋಟ ಬಿಟ್ಟವ್ರಲ್ಲ. ಮೇಗಲ್ ಕೆರೆ ಓಟವೆ ಅವೆಲ್ಲ ನಮ್ಗೆ. ಮೇಗಲ್ ಕೆರೆ ಓಟವೆ, ಕೆಳಗ್ ನೀರು ಸುರಿತೈತೆ, ಮೇಗಲ್ ಕೆರೆ ಇರುತ್ತೆ. ಕೂತ್ಕಣ. ಇದೀಗ ಶಿವಪುರ ಕ್ಷೇತ್ರದ ಮತ ಎಣಿಕೆ ಕಾರ್ಯ ಪೂರ್ಣಗೊಂಡಿದ್ದು ಜಮೀನ್ದಾರ್ ಜವರೇಗೌಡರು ವಿರುದ್ಧ ಬೆಟ್ಟದ ಬೋರೇಗೌಡರು 1 ಮತದ ಅಂತರದಲ್ಲಿ ಜಯಗಳಿಸಿದ್ದಾರೆ. ಆ ಎಲೆಕ್ಷನ್ಗೋಸ್ಕರ ಬರೀ ಕಾಲಲ್ಲಿ ಓಡಾಡಿ ಓಡಾಡಿ ಕಾಲಲ್ಲಿ ಎಪ್ಪು ಕಟ್ಕೊಂಡ್ಬಿಟ್ಟಿತ್ಕಣೋ. ನನ್ ಮಕ್ಕಳನ್ನ 300 ಒಂದೇ ಒಂದು ಹೋಟೆಲ್ ನಾನು ಸೋಲ್ಸ್ಬಿಟ್ರು, ನನ್ ಮನೇನ ಹಾಳು ಮಾಡ್ಬಿಟ್ರಲ್ಲೋ. ಒತ್ತು ಚೆನ್ನಾಗ್ ಗೊತ್ತು, ಬಾರಿ ಗನಾದಾರಿ ಕೆಲ್ಸ ಮಾಡ್ಕೊಂಡ್ ಬಂದಿದ್ದಾರೆ ಅಂತ. ಬಡವ ನೀನ್ ಮಡಗ್ದಂಗಿರುವಂತ ಸಾರಿ ಬಡ್ಕೊಂಡೆ. ನನ್ ಮಾತ್ ಎಲ್ ಕೇಳ್ತೀರಾ? ಆ ರಾಜಕೀಯ ಕೈ ಹಾಕಿ ಈಗ ತಲೆ ಮೇಲೆ ಟವಲ್ ಹಾಕೊಂಡ್ ಕೂತಿದ್ದೀರಾ. ಆ ಕಾಳಮ್ಮ ದೇವ್ರು ಮೈ ಮೇಲೆ ಬಂದ್ ಹೇಳಿದ್ಲು ಇದೆಲ್ಲ ಆಗ್ ಬರಲ್ಲ ಅಂತ. ಎಲ್ ಕೇಳ್ತೀರಾ ನನ್ ಮಾತು? ನಾನ್ ಹೊಟ್ಟೆ ಉರಿಸ್ತಿದ್ದೀರಾ? ಅವಾಗಿಂದ ನೋಡ್ತಾ ಇದ್ದೇನೆ, ಒಂದೇ ಸಮಯ ಏನ್ ನಿಮ್ಮ ಅಪ್ಪನ ಮನೆ ಅಂತ ತಂದು ಹಾಕಿದ್ದೀನಿ ಎಲೆಕ್ಷನ್ ಸೋಲಕ್ಕೆ. ನಮ್ಮಪ್ಪ ಕತ್ತರಿಸಿದಪ್ಪ ತಂದು ಹಾಕಿರೋದು, ಅವನ್ ದುಡ್ಡು ಸೋತಿದ್ದೀನಿ. ಏನೋ ಬಾಯಿದಂತ ವಟ 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 ಅಂತ ಹೊಡ್ಕೊಂತಾಳೆ. ಹೆಂಗಾದ್ರೂ ಹಾಳಾಗೋಗಿ ಹೊಡೆದ್ ಸಾಯಿಸ್ಬಿಡ್ತೇನೆ ನೀನು. ಏನ್ ನಿಮ್ಮ ಅಪ್ಪನ ಮನೆ ತಂದು ಹಾಕಿದ್ಯಾ ಸೋಲಕ್ಕೆ? ನಮ್ಮಪ್ಪನ ಮನೆ ನಾನು ಸೋತಿದ್ದೀನಿ. ಏನಂತ ನೋಡೋಳು ನಾವು ಕೂತ್ಕೊಳ್ಳೋಣ. ಹೆಂಗಸ್ರ ಮುಂದೆ ಏನು ಉತ್ತರ ಪೋರ್ಸ ಒಲೆ ಮುಂದೆ ಕೂತ್ಕೊಳ್ಳೋಣ.
ಇದಕ್ಕೆಲ್ಲ ಯಾಕೆ ತಲೆ ಕೆಡ್ಸ್ಕತಿಯ? ದೊಡ್ಡವ್ರು ಹೇಳಿಲ್ವಾ ಸೋಲೆ ಗೆಲುವಿನ ಮೆಟ್ಟಿಲು ಅಂತ? ಆಗೋದಿಲ್ಲ, ಒಳ್ಳೇದಕ್ಕೆಪ್ಪ. ಏನಪ್ಪ ಒಳ್ಳೇದಾಯ್ತು? ಏನು ಒಳ್ಳೇದಾಯ್ತು? ಲಕ್ಷಾಂತರ ರೂಪಾಯಿ ದುಡ್ಡು ತಂದು ನೀರು ಸುಡ್ದಂಗೆ ಸುಡ್ದಲ್ಲೋ, ಎಲ್ಲ ಹಾಳಾಗೋಯ್ತು. ಅದೇನೋ ಗೆದ್ಬಿಟ್ರೆ ಅದಾಗುತ್ತೆ ಇದಾಗುತ್ತೆ ಅಂತ ದೊಡ್ಡದಾಗಿ ಭಾಷಣ ಮುಗಿದೆ. ಏನಾಯ್ತು? ನನ್ನ ಮನೆ ಹಾಳಾಗೋಯ್ತು ಅಷ್ಟೇ. ನಾನು ಹೇಳಿದ್ದು ಗೆದ್ರೆ ಹಂಗಾಯ್ತದೆ ಹಿಂಗಾಯ್ತದೆ ಅಂತ. ನಿಂಗೆ ಗೆಲ್ಲೇ ಇಲ್ಲಲ್ಲ. ಆ ಬೋರೇಗೌಡ ಅವನಲ್ಲಣ್ಣ, ಆ ಕಳ್ಳನ ಮಗ ಎಲ್ರು ಎಂಡದಲ್ಲಿ ಮುಳುಗಿಸ್ಬಿಟ್ಟವನೆ. ಎಂಡದಲ್ಲಿ ಮುಳುಗಿಸ್ದವನು ಹೆಸರು ಉಳಿತು, ನನ್ನ ಹೆಸರು ಮಣ್ಣಾಯ್ತು ಅಷ್ಟೇ. ಅಯ್ಯ, ಈಗ ಅದೆಲ್ಲ ಹೋಗ್ಲಿ ಬಿಡು. ಈಗ ಅಂಬರೀಷ್ ಅಣ್ಣ ಯಾರು? ಅಂಬರೀಷ್ ಅಣ್ಣ ಯಾರು ಅಂತ ಕೇಳಿಯ? ಜನ ಊತಾಕ್ಬಿಟ್ಟಾರೋ ಕೇಳಿಸ್ಕೊಂಡ್ರೆ? ನಾನು ಹಂಗಲ್ಲಣ್ಣ ಕೇಳುದು. ಅಂಬರೀಷ್ ಅಣ್ಣ ಬಂದದ್ದು, ಹೆಸರು ಮಾಡದ್ದು, ಜನ ಸಂಪಾದನೆ ಮಾಡದ್ದು ಎಲ್ಲ ಪಿಕ್ಚರ್ ಆಕ್ಟ್ ಮಾಡಿದ್ಮೇಲೆ ತಾನೇ ಆಮೇಲೆ ರಾಜಕೀಯಕ್ಕೆ ಬಂದದ್ದು. ಅದಕ್ಕೇನೀಗ? ನೀವು ಯಾಕೊಂದ್ ಪಿಕ್ಚರ್ ಮಾಡ್ಬಾರ್ದು? ಎದುರು ಸೋದ್ಬಿಡ್ತೀನಿ. ಮನೆ ಹಾಳು ಐಡಿಯಾ ಎಲ್ಲ ಕೊಡ್ಬೇಡಿ. ಎದ್ದು ಆಚೆ. ನಿಮ್ ಮನೇಲೇನೋ ಒಂದೆರಡು ತನ್ನ ತಿಂದೀವ್ನಿ, ಆ ಋಣ ತೀರ್ಸಕ್ ಹೇಳ್ತಾ ಇರೋದು. ಪಿಕ್ಚರ್ ಮಾಡಿದ್ರೆ ಹೆಸರು ಬರ್ತದ ಕಣ. ಏನೋ ಹುಳ ಬಿಡ್ತಾವನಲ್ಲ. ಸಿನಿಮಾ ಮಾಡಿದ್ರೆ ಹೆಸರು ಆಯ್ತದ? ಈಗ ಎಷ್ಟೋ ಜನ ಹೆಸರು ಮಾಡಕ್ಕೆ ಪಿಕ್ಚರ್ ತೆಗಿತಾವ್ರೆ. ಅದೇಂಗ್ಲಾ? ನೀನು ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಅಲ್ಲಿ ಗೆದ್ದಿದ್ರೆ ಬರೀ 20 ಹಳ್ಳಿ ಮಾತ್ರ ಹೆಸರಾಯ್ತಿದ್ದೆ. ಅದೇ ಒಂದ್ ಪಿಕ್ಚರ್ ಮಾಡ್ಬಿಟ್ಟು ಗೆದ್ರೆ ಕರ್ನಾಟಕದ ಮೂಲೆ ಮನೇಲೂ ನಿನ್ನ ಹೆಸರು ಹರಿದಾಡೋಯ್ತದೆ. ಆಮೇಲೆ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಏನು MLA MP ಯಾವ್ದು ಬೇಕಾ ರಾಜರೋತ್ಸವ ನಿಂತ್ಕ ಗೆಲ್ಬೋದು. ಹಂಗೇನ್ಲಾ? ದಿಟ್ವೇನ್ಲಾ? ಸರಿಯಾಗಿ ಹೇಳ. ಬೇಡ ಸುಮ್ನಿರ್ಲಾ. ಈ ಸಿನಿಮಾದು ಗಂಧ ಗಾದಿ ಗಾಳಿ ನಮಗೇನು ಗೊತ್ತಿಲ್ಲ. ಅದ್ಯಾಕೆ ಏನು ಗೊತ್ತಿಲ್ದವ್ರ ಪಿಕ್ಚರ್ ಈಗ ಕಿತ್ಕ ಹೋಯ್ತಿರೋದು. ಹ್ಞೂ ಕಾಣ, ನನ್ ಮಾತ್ ನಿಜ. ನೀನೇನ್ ತಲೆ ಕೆಡ್ಸ್ಕೊಬೇಡ. ನೀನ್ ಹೂ ಅನ್ನೋ, ಮಿಕ್ಕಿದೆಲ್ಲ ನಾನು ನೋಡ್ಕತೀನಿ. ಇಷ್ಟೆಲ್ಲ ಹೇಳ್ಬಿಟ್ಟು ತಲೆ ಕೆಡ್ಸ್ಕೊಬೇಡ ಅಂದ್ರಿಂಗ್ಲಾ? ಲೇ, ಅಂಬರೀಷ್ ಅಣ್ಣನ ಮೇಲೆ ಬಾರ್ ಹಾಕ್ಬಿಟ್ಟು ಒಂದು ಸಿನಿಮಾನ ತೆಗ್ದ ಬಿಡುವ ಅಂತ ಅತ್ಲಾ ಬಸ್ಸ. ಪ್ರಿಯ ಪ್ರಶಾಂತ ಹೃದಯ ಹಾನಿ ಪೊಂದಿದೆಯ, ಪ್ರಿಯ ಹಾನಿ ಪೊಂದಿದೆಯ. ಏನಪ್ಪ ಮೇಷ್ಟ್ರು ಅವರೇ ಕಲ್ತ್ಕೊಂತಿದಾರ, ನನಗೆ ಕಲಿಸ್ತಾರ. ಮರಸಿ ಪ್ರಿಯ ಫ್ರೀಯಾ? ಅಲ್ಲಪ್ಪ ವಿಶ್ವಾಮಿತ್ರ, ಹೋದ್ ಬೇಸ್ತವಾರ ನಾನು ಮೇನಕೆನ ಹೊಗಳ್ತಿದ್ದಾಗ ನೀನು ಮಾಯವಾದವನು ಇವತ್ ಬರ್ತಿದ್ಯಲ್ಲ, ಇಲ್ಲಿ ತನಕ ಎಲ್ಲೋಗಿದ್ಯಪ್ಪ? ಇನ್ 3-4 ದಿನದ ದುಡ್ಡು ಹೊಂಚ್ಕೊ ಬಂದಿದ್ರಲ್ಲ, ಅದಕ್ಕೆ ತರಕ್ ಹೋಗಿದ್ದೆ. ದುಡ್ಡು ತಂದಿದ್ಯಾ? ಹಾ ತಂದಿದ್ದೀನಿ. ಸರಿ ಕೊಡು. ತಗೊಳ್ಳಿ. ಎಷ್ಟಿದೆ? ಲೆಕ್ಕ ಹಾಕಿ ಮೇಷ್ಟ್ರೆ, ನಿಮ್ಗೆ ಗೊತ್ತಾಯ್ತದೆ. ಇಂದು ನಾನು ಕೊಂದಿದ್ದೇನು ಆನಂದವ ಸಂದೇಹ ಸಂದೇಹ. ಅಲ್ಲಯ್ಯ, ಹೋದ್ ಸತಿ ಆಡ್ಸಿದ ನಾಟಕದೇ ಬ್ಯಾಲೆನ್ಸ್ ಇದೆ. ಈಗ ಕೊಟ್ಟಿದ್ರಲ್ಲೂ ಸ್ವಲ್ಪ ಕಮ್ಮಿ ಇದೆಯಲ್ಲಯ್ಯ. ಮುಂದಿನ ಆಟದಲ್ಲಿ ಚುಕ್ತಾ ಮಾಡ್ತೀನಿ ಬಿಡಿ ಮೇಷ್ಟ್ರೆ. ಚುಕ್ತಾ ಮಾಡ್ತೀಯಾ? ಮೇಷ್ಟ್ರೆ, ಎಲ್ಲಿ ಯಾರು ಕಾಣ್ತಾ ಇಲ್ಲ? ನಾನು ಕಾಯ್ತಾ ಇದ್ದೀನಪ್ಪ, ಯಾರು ಕಾಣ್ತಾ ಇಲ್ಲ. ಇನ್ 10 ನಿಮಿಷ ಕರ್ಕೊ ಬರ್ತೀನಿ ಮೇಷ್ಟ್ರೆ. ಹೌದಾ? ಹಣವಿದ್ದರೆ ಈ ಲೋಕ, ಪರಿಗುಣವಾದರೆ ನರಕ. ಜನ 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 ಜಗವೆಲ್ಲ ಜನ ಜನ. ಸಾವಿತ್ರಿ, ಏನ್ರಿ? ಸಾವಿತ್ರಿ, ಸಾವಿತ್ರಿ, ಏನ್ರಿ? ಸಾವಿತ್ರಿ, ಇಲ್ಲ 5,000 ರೂಪಾಯಿ ಇಟ್ಟಿದ್ದೆ ಕಡೆ, ಕಾಣಿಸ್ತಾ ಇಲ್ಲ. ಹೌದಾ? ನನ್ಗೇನ್ರಿ ಗೊತ್ತು? ನೀವೇ ಎಲ್ಲೋ ಇಟ್ಟಿದ್ದೀರಾ, ನೆನಪು ಮಾಡ್ಕೊಂಡು ಹುಡುಕಿ. ನಿನ್ನೆ ರಾತ್ರಿ ಇಲ್ಲೇ ಇಟ್ಟಿದ್ದೆ ಕಣೆ. ಹೌದಾ? ಬ್ಯಾಂಕಿಂದ ನೋಟಿಸ್ ಬಂದೈತೆ, ಒಡವೆನೆಲ್ಲ ಹರಾಜಾಗ್ತಾರಂತೆ, ಬಡ್ಡಿ ನರ ಕಟ್ಟವ ಅಂತ ಪಕ್ಕದ ಮನೆ ಕರಿಯಪ್ಪನವರಿಂದ ನಿನ್ನೆ ಸಾಲ ಇಸ್ಕೊಂಡ್ಬಂದು ಇಲ್ಲೇ ಮಡಗಿದ್ದೆ ಕಣೆ. ರೀ, ಸರಿಯಾಗಿ ಹುಡುಕ್ರಿ. ರಾತ್ರಿ ಇಟ್ಟಿದ್ದ ದುಡ್ಡು ಬೆಳಗ್ಗೆ ಇಲ್ಲ ಅಂದ್ರೆ ಹೆಂಗ್ರಿ? ಸಾಕ್ ಮಾಡೆ ನಿನ್ ರಾಘವ. ನಾನು ಹೇಳ್ತಾನೆ ಇದೀನಿ ಇಲ್ಲೇ ಮಡಗಿದ್ದೆ ಅಂತ. ಸರಿಯಾಗಿ ಹುಡುಕಿ ಅಂತ ಹೇಳ್ತಿದ್ಯಲ್ಲ. ಎಲ್ಲೋದ ನವರಂಗಿ? ಯಾರ್ರೀ? ಇನ್ಯಾರು? ನಿನ್ನ ಮೈದ್ನ, ಅವಂದೇ ಈ ಕೈ ಚಳಕ. ಸುಮ್ನೆ ರೀ, ಒಡ ಹುಟ್ಟಿದ ತಮ್ಮನ್ ಮೇಲೇನೆ ಹಿಂಗೆಲ್ಲ ಅನ್ಬೇಡಿ. ಇನ್ನೇನೆ ಅನ್ಬೇಕು? ಮನೇಲಿ ಇರೋದ್ 3 ಜನ, ನಿನ್ನ ಕೇಳಿದ್ರೆ ಗೊತ್ತಿಲ್ಲ ಅಂತಿದೀಯಾ. ಇನ್ನೇನು ದುಡ್ಡು ಹಂಗೆ ಮಾಯ ಆಗ್ಬಿಡ್ತಾ? ಬಾರೋ ಶಂಕರ, ನಿನಗೆ ಕಾಯ್ತಾ ಇದ್ದೆ. ಬೀರೂಲ್ ಮಡಗಿ ದುಡ್ಡೇನಾದ್ರೂ ತಗೊಂಡ? ನಿನ್ನೆ ಕೇಳ್ತಾ ಇರೋದು. ಬೀರೂಲಿ 5,000 ರೂಪಾಯಿ ಮಡಗಿದ್ದೆ, ನೀನೇನಾದ್ರೂ ತಗೊಂಡ? ಬಾಯ್ ಬಿಟ್ಟು ಮಾತಾಡು. ಅದು ನಾಟಕ ಮೇಷ ದುಡ್ಡು ಕೊಡ್ಬೇಕಾಯ್ತು, ಅದಕ್ಕೆ ತಗೊಂಡೋಗಿ ಕೊಟ್ಬಿಟ್ಟೆ. ಯಾರನ್ ಕೇಳಿ ತಗೊಂಡು? ಮೈ ಬಗ್ಸಿ ದುಡಿಯಕ್ಕಾಗಲ್ಲ, ಇಂಥ ಶೋಕಿಗೇನು ಕಡಿಮೆ ಇಲ್ಲ. ನಿನ್ನ ಮುಖಕ್ಕೆ ನಾಟಕ ಬೇರೆ ಕೇಳು. ರೀ, ಸ್ವಲ್ಪ ಸುಮ್ನೆ ಇರ್ತೀರಾ? ಅವ್ನಿಗೆ ಯಾವಾಗ್ಲೂ ಬೈಯೋದೇ ಕೆಲ್ಸನ? ಏಯ್, ನೀನ್ ಬಾಯ್ ಮುಚ್ಕೊಂಡು ಸುಮ್ನೆ ಇರೆ. ನೀನ್ ಸದರಾ ಕೊಟ್ಟೆ ಅವ್ನು ಕೆಟ್ಟ ಕೆರ ಹಿಡ್ದೋಗಿರೋದು. ಶಂಕರ, ಅವ್ರು ಏನಾರ ಅನ್ಕೊಂಡೋಗ್ಲಿ, ನಡಿ ನೀನ್ ಕೈಕಲ್ ತೊಳ್ಕೊಂಡು ಊಟ ಮಾಡು. ಮಡ್ಗು ಚೆನ್ನಾಗಿ ಉಣ್ಣಕ್ ಮಡ್ಗು, ಉಂಡ್ಬಿಟ್ಟು ಆನಂದವಾಗಿ ಮಲಗ್ಲಿ.
ಜೀವನದಲ್ಲಿ ಉದ್ಧಾರ ಆಗೋ ಮುಂದಕ್ಕೆ ಬಾರೋ ಅಂತ ಬಡ್ಕತೀನಿ. ನನ್ನ ಮಾತಿಗೆ ಬೆಲೆನೇ ಕೊಡಕ್ಕಿಲ್ಲ. ಏನು ಉದ್ಧಾರ ಆಗ್ತಾನೋ ಆ ದೇವ್ರೇ ಬಲ್ಲ. ಹೋಗಪ್ಪ ಹೋಗು, ಉಳ್ದು ಹೋಗು. ಯಾವ ಕಾಲಕ್ಕೆ ಉದ್ಧಾರ ಆಗ್ತಾನೋ ಏನೋ. ಯಾಕೋ ಸಪ್ಪಿದ್ಯಾ? ಏನಾಯ್ತು? ಏನೂ ಇಲ್ಲ. ಇವಾಗ ಏನಾಯ್ತು ಅಂತ ಹೇಳಿಲ್ಲ ಅಂದ್ರೆ ಯಾವತ್ತೂ ನಿನ್ ಜೊತೆ ಮಾತಾಡಲ್ಲ. ರಾಧಾ, ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋ. ಏನ್ ಅರ್ಥ ಮಾಡ್ಕೋಬೇಕು? ಬಾ ಹೇಳ್ತೀನಿ. ಈಗ್ಲಾದ್ರೂ ಹೇಳಪ್ಪ, ಏನಾಯ್ತು ಅಂತ. ರಾಧಾ, ನಮ್ಮ ಅಣ್ಣ ಯಾವತ್ತೂ ಇಷ್ಟೊಂದು ಓದನಲ್ಲ. ಪಾಪ ನಮ್ಮ ಅದ್ಕೆ ನನ್ನಿಂದ ಅವ್ರ ಕಣ್ಣಲ್ಲಿ ನೀರು ಬರಂಗಾಗೋಯ್ತು. ಯಾಕೆ? ನೀನೇನ್ ತಪ್ಪು ಮಾಡ್ದೆ? ಅಣ್ಣಯ್ಯ ಬ್ಯಾಂಕಿಗೆ ಕಟ್ಟಬೇಕಾಗಿರೋ ದುಡ್ಡನ್ನ ನಾಟಕದ ಮೇಷ್ಟಿಗೆ ಕೊಟ್ಬಿಟ್ಟೆ. ವಿಷಯ ಗೊತ್ತಾಗಿ ತುಂಬ ಬೋದ್ಬಿಟ್ಟ. ತಪ್ಪಲ್ವಾ? ಕೇಳ್ಬಿಟ್ಟು ತಗೋಬೇಕಿತ್ತು. ಆ ಕೃಷ್ಣ 3 ದಿನ ಬಿಟ್ಟು ಕೊಡ್ತೀನಿ ಅಂದಿದ್ದ. ಇಸ್ಕೊಂಡಾಗ ಅಲ್ಲೇ ಇಟ್ಬಿಡುವ ಅಂತಿದ್ದೆ. ಹೌದಾ? ಒಂದ್ ಮಾತು ಹೇಳ. ನೀನು 4 ಕಾಸು ಸಂಪಾದನೆ ಮಾಡಿದ್ರೆ ಎಲ್ಲಾರ್ಗೂ ಖುಷಿ. ಯಾವ್ದಾದ್ರೂ ಕೆಲ್ಸಕ್ಕೆ ಸೇರ್ಕೊಂಡು ಮನೆ ಜವಾಬ್ದಾರಿ ತಗೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ನಿನ್ಗೇನ್ ಕೆಲ್ಸ ಇಷ್ಟನೋ ಅದನ್ನೇ ಮಾಡು. ಗಂಡ್ಸು ಮನೇಲಿ ಕೂತ್ ಕೆಟ್ಟ, ಹೆಂಗ್ಸು ಹೊಸಲ್ ದಾಟ್ ಕೆಟ್ಲು ಅಂತಾರೆ ನೋಡು. ಗಂಡ್ಸ ಅದನ್ನು 4 ಕಾಸು ದುಡಿದ್ರೇನೆ ಜನ ಮರ್ಯಾದೆ ಕೊಡುದು. ನೋಡು, ಯೋಚನೆ ಮಾಡು. ನೀನ್ ಹೇಳೋದ್ರಲ್ಲೂ ಸತ್ಯ ಇದೆ. ಯಾವ್ದಾದ್ರೂ ಕೆಲ್ಸಕ್ಕೆ ಸೇರ್ಕೊಂಡು ನಮ್ಮ ಅಣ್ಣ ಅಕ್ಕೆಗೆ ಸಹಾಯ ಮಾಡಿ ಊರ್ ಜನ ತವ ಬೇಷ್ ಅನ್ಸ್ಕೊಂತೀನಿ. ಇದಪ್ಪ ಮಾತಂದ್ರೆ. ಇನ್ನು ಯಾಕೆ ಮುಖ ಗಂಟಿಟ್ಕೊಂಡು ಕೂತಿದ್ಯಾ? ಸ್ವಲ್ಪ ನಗ್ಬಾರ್ದಾ? ನೀನ್ ಯಾವಾಗ್ಲೂ ಹಿಂಗೆ ನಗ್ತಿರ್ಬೇಕು, ಅದೇ ನನ್ನ ಆಸೆ. ಸರಿ, ಹೊತ್ತಾಯ್ತು, ಮನೆಗೆ ಹೋಗೋಣವಾ? ಓಹೋ, ಇದೇನ್ಲಾ ಇಷ್ಟು ದೊಡ್ಡ ರೂಮ್ ಮಾಡಿಯೇ? ಲೇ ತಿರುಪತಿ, ಅದೇನ್ಲ ಅಷ್ಟೊಂದ್ ಜನ ಕೇಳಕ್ಕೆ ಪಿತ ಅಂತ ಮಾತಾಡ್ಕೊಂಡು ನಿಂತವ್ರೆ? ಅಯ್ಯೋ, ಗಾಂಧಿನಗರದಲ್ಲಿ ಹಂಗೆಯ ಪಿಕ್ಚರ್ ಕಾಲ್ಗೆ ಸಿಕ್ತಿರ್ತವೆ. ಹಂಗತ್ಯ ಗೌಡ್ರೆ, ನಮ್ ಚಿಕ್ಕಪ್ಪನ ಬಾಮ್ಮ ತಮ್ಮನ ತಂಗಿ ಕಡೆ ಮಗ ಇಲ್ಲೇ ಇರೋದು. ಪಿಕ್ಚರ್ ಡೈರೆಕ್ಟರ್ ಅವನು. ಅದ್ಯಾವ್ದು ಅದ್ದೂರಿಂತ ಪಿಕ್ಚರ್ ಮಾಡ್ನಲ್ಲ, ಅರ್ಜುನ್ ಅಂತ ಮಂಡ್ಯದವನು, ಅವನಿಲ್ಲ? ಅವನಲ್ಲ, ಇನ್ನು ಕನ್ನಡ ಪಿಕ್ಚರ್ ಒಂದು ಮಾಡೇ ಇಲ್ಲ ಅವನು. ಇನ್ನೇನ್ ತೆರ್ಕೊಂಡ್ ಕೂತಿದ್ನ? ಹಂಗಂದ್ರೆ ಡೈರೆಕ್ಟರ್ ಅಂದ್ರೆ ಡೈರೆಕ್ಟರ್ ಅಲ್ಲ, ಅಷ್ಟೇ ಡೈರೆಕ್ಟರ್ ಇವನು. ಅಂದ್ರೆ ಈಗ ನಾನ್ ನಿಮ್ ಜೊತೆಗಿಲ್ವಾ? ಹಂಗೆ ಹಂಗಂತ್ಯ? ಲೇ ತಿರುಪತಿ, ಈ ಹೋಟ್ಲ್ನಾಗೆ ಮಂಡ್ಯದ ಅಚ್ಚಿಪಲ್ ಹಾಕಿ ಒಳ್ಳೆ ಕಾಪಿ ಮಾಡ್ಕೊಡಕ್ಕೆಲ್ಲ. ಬೆಂಗಳೂರಲ್ಲಿ ಬೆಲ್ಲವೇ ಸಿಗಲ್ಲ, ಇನ್ ಬೆಲ್ಲದ ಕಾಪಿ ಸಿಕ್ಕದ? ಯಾಕ್ಲಾ? ಅವನ್ನೇ ಬರಕ್ ಹೇಳಿವ್ನಿ. ಯಾರನ್ನ? ಡೈರೆಕ್ಟ್ರು ಬಂದ್ಬಿಟ್ಟು ಹೆಂಗ್ ಮಾಡ್ಬೇಕು, ಎಲ್ ಮಾಡ್ಬೇಕು, ಎಷ್ಟೊತ್ತಿಗೆ ಮಾಡ್ಬೇಕು ಎಲ್ಲ ಡೀಟೈಲ್ ಆಗಿ ಬಂದು ದಿವ್ಸ ಹೆಂಗೆಲ್ಲ ಮಾಡೋದು. ಎಲ್ಲೋದ್ರು ಕಬ್ಬನ್ ಗದೆ ಒಳಗೆ ಬನ್ನಿ ನೀವು. ಪಿಕ್ಚರ್ ಕೊಡ್ರೆ ಹಂಗ ಇಡೀ ಕರ್ನಾಟಕದ ಮೂಲೆಯಲ್ಲಿ ಉಳ್ಳಿ ಕಲ್ ಚೆಲ್ದಂಗ್ ಚೆಲ್ಬಿಡ್ಬೇಕು. ಏನೆಲ್ಲ ಚೆಲ್ಲದು? ನಿಮ್ಮ ಹೆಸರು? ಲೇ, ನಾನ್ ಈ ಸಿನಿಮಾ ಮಾಡಕ್ ಬಂದಿರೋ ಉದ್ದೇಶನ ಅದೇ ಅಲ್ವೇನ್ಲ? ಲೇ, ಮಂಡ್ಯದ ಗಂಡು ಅಂಬರೀಷ್ ಅಣ್ಣ, ಅವ್ರದ್ದು ಒಂದೇ ಒಂದು ತುಂಡು ನಾನ್ ಕಣ್ಣ. ಅವ್ರಾದ್ಮೇಲೆ ನಾನೇ ಕಲ MLA. ಲೇ, ನಾನೇನಾದ್ರು MLA ಆದ್ರೆ ಹಿಮಾಲಯದ ಗಂಗಾ ನದಿನ ಪಾತಿ ಕಟ್ಟಿ ಮಂಡ್ಯ ಒಳಗ್ ಬಿಡ್ಕೋತೀನಿ ಕಳ್ಳಲೇ. ನಾನು ಹೇಳಿದ್ನಲ್ಲ. ನೀವೇನಾರು ನಮ್ ಸಿನಿಮಾನ ಗೆಲ್ಲಿಸ್ಬಿಟ್ರೆ ಮಂಡ್ಯದಲ್ಲಿ ನನ್ನ ಹೆಸರಲ್ಲಿ 5 ಎಕರೆ ಜಮೀನು, ಕಾಪುರನ್ ಕೊಪ್ಪಳಲ್ಲಿ ಮಿಲಿಟರಿ ಹೋಟ್ಲು, ಬಾಲಾಜಿ ಲಾಡ್ಜಲ್ಲಿ ಹಳೆ ಮ್ಯೂಸಿಕ್ ಎಲ್ಲ. ಡೈರೆಕ್ಟರ್ ಅಲ್ಲ, ಅಷ್ಟೊಂದು ಡೈರೆಕ್ಟರ್ ಬಿಲ್ಲೇ ಬಿರ್ಲ. ಇದಳ್ ಮಕ್ಕೆ ಬಾಯಿ ಕಡೆಗೆ ನಡಿ ಆ ಕಡೆ. ಮೊದ್ಲೇ ಹೇಳ್ಬಾರ್ದು. ನಿನ್ ಬಾ ಕೂತ್ಕೋ. ಮತ್ತೆ ಏನ್ಲ ಕೆಲ್ಸ ಇರೋದು ಇವ್ ತಬೇಕ. ಏನು? ಲೇ, ಯಾರು ಯಾವ ನಾಟಕದ ಕಂಪನಿಯಿಂದ ಕರ್ಕೊಂಬಂದ? ಹೇಳಿದ್ನಲ್ಲ ಗೌಡ್ರು. 1 ಹೋಟೆಲ್ ಸೋತವರು. ನೀವೇನು ವರಿ ಮಾಡ್ಕೊಬೇಡಿ ಗೌಡ್ರೆ, ತಿರುಪತಿ ಫೋನ್ ಮಾಡಿ ಎಲ್ಲ ಹೇಳಿದ್ದಾನೆ. ನಿಮ್ಮ ಹೆಸರನ್ನ ಫೇಮಸ್ ಮಾಡಿಸ್ಬಿಡ್ತೀನಿ. ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ನೀವೇ MLA ಕಂಡಕ್ಟು. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ. ನಿಮ್ಮನ್ನೇ ನಂಬ್ಕೊಂಡಿವ್ನಿ ಬಿಲ್ಲೆ ಅವರೇ. ಗೌಡ್ರೆ, ನಿಮ್ಮಂತ ಪ್ರೊಡ್ಯೂಸರ್ ಏನಾದ್ರು ಗಾಂಧಿನಗರದಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಉಳ್ದಾರ ಹಾಕಿತ್ತು ಲಂಗೋಟಿ ಹಾಕಿತ್ತಿರೋದು. ಇವಾಗ ಅವ್ನು ಹೆಂಗವನು? ನಂಗ. ಅಯ್ಯೋ ಮಂಗ, ಏನು ಹಿಂಗ್ ಹೇಳ್ತಾವನೆ? ನಾನ್ ಹಂಗಲ್ಲ ಬಿಡಿ. ಅಪ್ಪ ಉಳ್ಕೊಂಡು ಇದ್ದಿದ್ದು
ಇದ್ದನ್ನ ಇದ್ದಂಗೆ ಹೇಳ್ತೀನಿ. ಏನೋ ನಿಮ್ಮಂತವ್ರು ಇರೋದಿಲ್ಲ, ನಿಮ್ಮನ್ನೇ ನಂಬಿದೀವಿ ಸ್ವಾಮಿ. ಈಗ ಡೈರೆಕ್ಟರ್ ಬರಕ್ ಹೇಳಿದ್ದೀನಿ. ಬರಕ್ ಹೇಳಿ. ಮುಂಚೆ ಕತೆ ಕೇಳಿ, ಆಮೇಲೆ ಮುಂದಿಂದು ನಾನ್ ನೋಡ್ಕತ್ತೀನಿ. ಹೌದೌದೌದು, ಎಲ್ಲಾ ಕಳ್ಕೊಂಡಿರೋರು ಇಂಥವ್ರು ಇರೋದ್ಲಿಂದಲೇ ಅಲ್ಲೋ ಇಲ್ಲೋ ಒಂದೋ ಎರಡೋ ಕನ್ನಡ ಸಿನಿಮಾಗಳು ಇಟ್ಟಾಗ್ತವೆ. ಅಲ್ಲಕ್ಕಲ್ಲ ಬಿರ್ಲಾ, ನೀನಮ್ಮ ಹುಡು ಪಿಕ್ಚರ್ ತೆಗಿ. ಕಣ್ಣವ್ರ ಮಕ್ಕಳನ್ನ ಬಾವಿಗೆ ತಳ್ಬಿಟ್ಟು ಆಳ ನೋಡೋ ವ್ಯಕ್ತಿ ನಾನಲ್ಲ. ನೋಡು, ಹೀರೋ ಮಾಡಿದ್ದೀನಿ, ಪ್ರೊಡ್ಯೂಸರ್ ಆಗಿದ್ದೀನಿ, ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದೀನಿ, ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ದೀನಿ, ಪ್ರೊಡಕ್ಷನ್ ಇನ್ಚಾರ್ಜ್ ಆಗಿದ್ದೀನಿ. ಇಷ್ಟೆಲ್ಲ ಮಾಡೋ ಹೊತ್ತಿಗೆ ನನ್ಗೆ ಈ ವಯಸ್ಸಾಗೋಯ್ತು. ಇಷ್ಟೆಲ್ಲ ಆದ್ರೂ ನನ್ಗಿನ್ನೂ ಅನುಭವ ಕಮ್ಮಿ ಅನ್ಕೋತೀನಿ. ಇದಕ್ಕೆಲ್ಲ ನಿಮ್ಗೆ ಸ್ಫೂರ್ತಿ ಯಾರೋ? ಮಹೇಂದ್ರ ವರ್ಮ. ಎಲ್ಲ ನಿಮ್ ಕರ್ಮ. ಏನೋ ನಮ್ ಜೊತೆ ಇದ್ಕೊಂಡು ಎಲ್ಲ ಕೆಲ್ಸಗಳನ್ನ ನೀವು ಮಾಡ್ಕೊಂಡು ಹೋಗ್ಬಿಟ್ರೆ ಮುಂದಕ್ಕೆ ನಾನು ಸಿನಿಮಾ ತೆಗಿತೀನಲ್ಲ, ಅದ್ರಲ್ಲಿ ಡೈರೆಕ್ಟರ್ ನಿಮ್ಮನ್ನ ಮಾಡಕ್ ನಮ್ ಗೌಡ್ರ ಹೇಳ್ದ್ಮೇಲೆ ಮುಗೀತು. ಪಿಕ್ಚರ್ ನೀನೇ ಡೈರೆಕ್ಟರ್. ಈಗ ಡೈರೆಕ್ಟರ್ ಬರ್ತಾ ಇದ್ದಾರೆ, ಬಂದ ತಕ್ಷಣ ಮುಂದಿನ ಕೆಲಸ ನೋಡೋಣ. ಮೊದ್ಲು ಈ ಲಂಗೋಟಿ ತೆಗೆದು ಮೊಗ್ಲು ವಾಸನೆ ಹೊಡಿತೈತೆ. ನಾನು ಹೇಳ್ತೀನಲ್ಲ, ಡೈರೆಕ್ಟ್ರು ತುಂಬಾ ಟ್ಯಾಲೆಂಟೆಡ್. ನಮಸ್ಕಾರ. ತಮ್ಮ ಹೆಸರು? ಗೇಮ್ಸ್. ಗೇಮ್ಸಾ? ನಮ್ಮೂರ್ ಪಕ್ಕದಲ್ಲಿ ಯಾವ್ದು ಊರು? ಬೇಸಗ್ರಳ್ಳಿ. ಅಲ್ಲೊಬ್ಬ ಪ್ರೇಮ್ಸ್ ಅಂತ ಇದ್ನಲ್ಲ, ಅವನು ಜೋಗಿ ಸಿನಿಮಾನ 3 ಕಿತ ನೋಡಿದೀನಿ. ನಿಂದ ಯಾವ್ದು ಜೇಮ್ಸು? ನಾನು ಮಂಡ್ಯದವನೇ ನಾವು ಮಂಡ್ಯದವ್ರು ಯಾವಾಗಲೂ ಡಿಫ್ರೆನ್ಸ್ ಬಿಡಿ ಸರ್. ನನ್ ಟಾಪ್ ಟು ಬಾಟಮ್ ಫುಲ್ ಡಿಫ್ರೆನ್ಸ್ ಸರ್. ನಾನು ನನ್ ಕತೆ. ಹೇಳಪ್ಪ. ಇದೇನು? ಸ್ಟೋರಿ ಬೋರ್ಡು ಸರ್. ಹೈಟೆಕ್. ನಾನು ಹೇಳಿಲ್ವಾ? ಓಪನ್ ಮಾಡ್ದಟ್ಟಿಗೆಯ್ಯ. ಏನ ಸಿನಿಮಾನ ಸರ್. ಓಪನ್ ಮಾಡ್ದಟ್ಟಿಗೆಯ್ಯ ಫುಲ್ಲು ಮಳೆ ಸರ್. ಉದೋ ಅಂತ ಸುರಿತಾ ಇರುತ್ತೆ. ಆ ಮಳೆನಾಗ ಹೀರೋಯಿನ್ ಅಳ್ತಾ ನಿಂತವಳೆ ಸರ್. ಅಯ್ಯೋ ಪಾಪ, ಹೀರೋಯಿನ್ ನ ಮೊಳೆ ಮೇಲೆ ನಿಲ್ಸಿ ರಕ್ತ ಬರ್ಸಿ ಕಾಲೇಟಾಗಿ ಇನ್ನೊಂದ್ ಕಿತ ನಾವ್ ಕರೆದ್ರೆ ಬತ್ತಾಳೆ ಏನಾದ್ರು. ಮೊಳೆ ಅಲ್ಲ ಸಾ, ಮಳೆ ರೈನು. ಮಳೆಯಾ? ಹೇಳಪ್ಪ. ಫುಲ್ಲು ಮಳೆನ ಗೊಳೋ ಅಂತ ಅಳ್ತಾ ನಿಂತವಳು ಸರ್. ಗೊಳೋ ಅಂತ ಅಳ್ತಾ ನನ್ ಗಂಡ ಎಲ್ಲಿ ಅಂತ ಕೇಳ್ತಾವಳೆ ಸರ್. ಆದ್ರೆ ಅಲ್ಲಿ ಯಾರು ಇರಲ್ಲ. ಮತ್ತಾರನ್ ಕೇಳ್ತಾವಳು? ಥಿಯೇಟರ್ ಅಲ್ಲಿ ಕೂತಿರೋ ಜನರನ್ನ ಕೇಳ್ತಾವಳೆ. ಹೀರೋ ಹಂಗೆ ಜನರ ಮಧ್ಯೆಯಿಂದ ಎದ್ದು ಬಂದು ಸ್ಕ್ರೀನ್ ಹತ್ರ ಹೋಗಿ ಪರ್ದೆ ಅರ್ಧ ಹಂಗೆ ಹೀರೋಯಿನ್ ಹತ್ರ ನಿಂತ್ಕೊಂತಾನ ಸರ್. ಕಟ್ ಮಾಡ್ದಟ್ಗೆ ಇನ್ನೇನು ಉಳಿತದೆ? ಸ್ಕ್ರೀನ್ ಹರಿದೋಯ್ತಲ್ಲ. ಬಿಳಿ ಪಂಚೆ ಆದಾದ್ಮೇಲೆ ಇನ್ನೇನು ಥಿಯೇಟರ್ ಮುಚ್ಚಬೇಕಷ್ಟೇ. ಆ ಕಟ್ ಬೇರೆ ಈ ಕಟ್ ಬೇರೆ ಸರ್. ಈಗ ಶುರು ಸರ್. ಸಿನಿಮಾ ಈಗ ಶುರುನಾ? ಪೂರ ಕೇಳ್ಬಿಡಿ, ನನ್ ಕ್ಲೈಮ್ಯಾಕ್ಸ್ ಬಂತು. ಅಯ್ಯಯ್ಯೋ, ಆಗ್ಲೇ ಮುಗಿದೋಯ್ತೇನಪ್ಪ ಸರ್. ಹೀರೋ ಮುಂಚೆನೆ ಸತ್ತೋಗಿರ್ತಾನ ಸರ್. ಮುಂಚೆನೆ ಸತ್ತೋದ ಅಂತ್ಯ, ಸ್ಕ್ರೀನ್ ಹರ್ಕೊಂಡ್ ಬಂದ ಅಂತ್ಯ. ಏನೋ ನಿನ್ ಕತೆ ಸರ್. ಇದು ಆತ್ಮದ ಕತೆ ಸರ್. ಇನ್ನೂ ಡಿಫ್ರೆನ್ಸ್. ಆತ್ಮಕ್ಕೆ ಸಾವಿಲ್ಲ ಅಂತ ಎಲ್ಲ ಹೇಳ್ತಾರಲ್ಲ, ಆತ್ಮಕ್ಕೂ ಸಾವೈತೆ ಅಂತ ಪ್ರೂವ್ ಮಾಡೋದೇ ನನ್ ಸಬ್ಜೆಕ್ಟ್. ಹಿಂಗೆ ಆತ್ಮಕ್ಕೂ ಸಾವಿದೆ. ಚೆನ್ನಾಗೈತಣ? ಚೆನ್ನಾಗದ. ಮೊದ್ಲು ಇವನ್ನ ಕರ್ಕೊಂಡೋಗಿ ಕೊಳ್ಳಗಾಲದಲ್ಲಿ ತಡೆ ಒರ್ಸ್ಕೊಂಬರು. ಯಾವ್ದೋ ಭೂತದ ಪ್ರೇತ ಕಥೆಲ್ಲ ಹೇಳ್ಕೊಂಡು ಯಾರು? ಅದೇ ನಾನು ಹೇಳ್ದಲ್ಲ ಗೌಡ್ರೆ, ಡಿಫ್ರೆಂಟ್ ಡೈರೆಕ್ಟ್ರು. ಇವನು ಡೈರೆಕ್ಟ್ರಾ? 3D ಡೈರೆಕ್ಟ್ರು. ಅವನು ಗೇಮು, ನೀನೇನ್ ಡಬಲ್ ಗೇಮ್ ಅಪ್ಪ? ಇಲ್ಲ ಸರ್. ಏನ್ ನಿನ್ ಹೆಸರು? ಸರ್ ಹೆಸರು ಗಿಸ್ರು ಎಲ್ಲಾ ಕಟ್ಕೊಂಡು ಏನ್ ಸರ್ ಮಾಡ್ತೀರಾ? ಪಿಕ್ಚರ್ ಮಾಡಕ್ ಬಂದಿದ್ದೀರಾ, ಪಿಕ್ಚರ್ ಮಾಡಿ ಅಷ್ಟೇ. ಯಾವ್ದು ನಿಮ್ ಊರು? ಸರ್ ಊರು ಕೇರಿ ಎಲ್ಲ ನಿಮ್ಗೆ ಯಾಕೆ ಸರ್? ನಿಮ್ಮ ಅಪ್ಪನ ಹೆಸರೇನಪ್ಪ? ಯಾಕೆ ಸರ್, ನಮ್ಮಪ್ಪ ಏನಾದ್ರು ನಿಮ್ ಮನೆ ಕಡೆ ಬಂದಿದ್ರಾ? ಹೋಗ್ಲಿ ಕತೆ ಹೇಳಪ್ಪ. ಸರ್ ನಾನು ಆಗ್ಲೇ ಹೇಳಿಲ್ವಾ ಸರ್, ಕತೆ ಗೀತೆ ಎಲ್ಲ ಕೇಳ್ಬೇಡಿ ಅಂತ. ಇವ್ನು ಯಾವನೇ ಇವನು? ಕತೆ ಹೇಳ್ದೆ ಹಂಗೆ ಪಿಕ್ಚರ್ ಮಾಡೋದು? ಸರ್ ಅಷ್ಟು ಕತೆ ಕೇಳಿ ಆಮೇಲೆ ಪಿಕ್ಚರ್ ಮಾಡಿ. ನಾನು ನಂಬಿ ಸರ್. ನಿನ್ನ ನಂಬಿದೀವಪ್ಪ, ಮೊದ್ಲು ಕತೆ ಹೇಳಯ್ಯ. ಶಂಕರಪ್ಪ ಕಳ್ಳೆಯನ ಹಟ್ಟಿ. ಇದೇನ್ ಪಿಕ್ಚರ್ ಹೆಸರ? ಅಲ್ಲ ಸರ್, ನನ್ನ ಹೆಸರು. ನಿನ್ನ ಹೆಸರು ನಾಯಿ ನನ್ ಮಗ ಕೇಳ್ದವನು. ಪಿಕ್ಚರ್ ಹೆಸರು ಹೇಳು. ನನ್ ಪಿಕ್ಚರ್ ಹೆಸರಿಲ್ಲ ಅಂತ ಅವಾಗ್ಲೇ ಹೇಳಿ. ಹೋಗ್ಲಿ ಕತೆ ಯಾರು ಹೇಳಲ್ಲ ಸರ್. ನನ್ ಪಿಕ್ಚರ್ ಕತೆನೇ ಇಲ್ಲ ಸರ್. ಯಾರು ಎಂಡ ಕುಡ್ದು ದೇವ ಮುಂತಾರ ಆಡ್ತವನಲ್ಲೋ. ಇವ್ನ ನಮ್ಮ ಮಟ್ಟಿ ಒಳಗ್ ಬಿಟ್ಕೊಂಡಿರದೆ ಮೊದ್ಲ ತಪ್ಪು. ಇವನ ಕಳಿಸ್ತೀರಾ ಇಲ್ಲ ನನ್ನ ಮಕ್ಕಳ ನಾನು ಏನ್ ಮಾಡ್ತೀನಿ ನನ್ಗೆ ಗೊತ್ತಿಲ್ಲ. ಇಂಥವ್ರು ನಿಂತ್ಕೊಂಡಿರೋದನ್ನ ನೀನ್ ನಾಳೆ ಹೋಗಿರೋದು. ಸ್ವಾಮಿ, ಸಮುದ್ರದಲ್ಲಿ ಮುತ್ತು ಹುಡುಕ್ಬೇಕಾದ್ರೆ ಕಲ್ಲು ಮುಳ್ಳು ಸಿಗೋದ್ ಸಹಜ ತಾನೆ. ನನ್ನ ಹತ್ರ ಇನ್ನೊಂದು ಕತೆ ಇದೆ. ಕತೆನಾ? ಅಯ್ಯೋ, ಈ ಕತೆ ಕೇಳಿಸ್ಕೊಂಡೆ ಅರ್ಗಿಸ್ಕೊಳಕ್ 3 ತಿಂಗಳು ಬೇಕು. ನನ್ ಬಿಟ್ಬಿಡಪ್ಪ. ಅವ್ರು ದೊಡ್ಡ ಡೈರೆಕ್ಟರ್ ಕೊಡ್ರೆ ಅವ್ರ ಕತೆನ ಏನಾದ್ರು ಕೇಳ್ಬಿಟ್ರೆ
ಆಗ್ತದೆ. ಅವ್ರಿಬ್ರು ಲೂಸ್ ಡೈರೆಕ್ಟರ್ ಸೇರಿ ನೀನು ಲೂಸ್ ಅಲ್ಲ ಗೌಡ್ರೆ, ಅವ್ರು ತುಂಬಾ ದೊಡ್ಡ ಡೈರೆಕ್ಟ್ರು. ಎಷ್ಟೋ ಜನಕ್ಕೆ ಮುಂದಕ್ಕೆ ತಂದವ್ರೆ. ಮುಂದಕ್ಕೆ ತಂದವ್ರ? ಅವ್ರ ಹೆಸರು? ಅದೇ ಸಸ್ಪೆನ್ಸ್. ಅದು ಸಸ್ಪೆನ್ಸ್ ಅಣ್ಣ. ಮಂಗಳಿ ಮಗಳ ಅವಳಲ್ಲ ಏ ಶಂಕರ ಶಂಕರ, ನಮ್ ಕೇಶವ ಇದ್ದಂಗಿದ್ದಾನಲ್ಲ. ನಾನೇ ಕಣ್ಲ ಕೇಶವ. ಇದೇನ ಕೇಶವ, ಇಷ್ಟೊಂದು ಬದಲಾಗಿದ್ಯಾ? ಇನ್ಸಲ್ಟು, ಟೈ, ಗಾಡಿ ಬೇರೆ ಐತೆ. ಎಲ್ಲ ಕಂಪ್ನಿಗೆ ಸೇರಿದ ಮೇಲೆ. ಕಂಪ್ನಿನಾ? ಅದ್ಯಾವ್ದ ಕಂಪ್ನಿ? ಮನಿ ಸಿಂಗ್ ಕಂಪ್ನಿ ಕಣ್ಲ. ಮನಿ ಸಿಂಕ? ಹಂಗಂದ್ರೆ ದುಡ್ಡನ್ನ ಡಬಲ್ ಮಾಡ್ಕೊಡ್ತೀವಿ. ಅದ್ಹೆಂಗ್ಲ ಡಬಲ್ ಮಾಡ್ಕೊಡ್ತಾರೆ? ಸರಿಯಾದ ಪ್ರಶ್ನೆ ಕೇಳ್ದೆ ನೋಡ್ ಶಂಕರ. ನಿನ್ನ ಕಂಪ್ನಿಗೆ ಮೆಂಬರ್ಶಿಪ್ ಮಾಡ್ಕೋತೀವಿ, ಜೊತೆಗೆ ನಿನ್ ಕಡೆಯಿಂದ ಕಟ್ಸಿದ ದುಡ್ಡಿಗೆ ಒಂದ್ ಬಾಂಡ್ ಪೇಪರ್ ಕೊಡ್ತೀವಿ. ಜೊತೆಗೆ ಆ ದುಡ್ಡನ್ನ ರಿಯಲ್ ಎಸ್ಟೇಟು, ಶೇರ್ ಮಾರ್ಕೆಟ್ಗೆ ಬಿಟ್ಟು 2 ತಿಂಗಳಿಗೆ, 3 ತಿಂಗಳಿಗೆ, 6 ತಿಂಗಳಿಗೆ ಆ ದುಡ್ಡನ್ನ ಡಬಲ್ ಮಾಡ್ಕೊಡ್ತೀವಿ. ಹಂಗಾರೆ ಈ ಕಂಪ್ನಿಯಿಂದ ಏನು ಮೋಸ ಇಲ್ಲ ತಾನೆ? ಯಾಕೆ ಇಷ್ಟೊಂದು ಅನುಮಾನ ಪಡ್ತೀಯ ಶಂಕರ? ನಾನಿಲ್ವಾ, ಕಂಪ್ನಿ ಇಲ್ವಾ? ನಾನು ಈ ಕಂಪ್ನಿಗೆ ಎಷ್ಟೊಂದು ಜನನ್ ಸೇರಿಸಿದೀನಿ. ನಿನಗೆ ಯಾಕೆ ಇಷ್ಟೊಂದು ಡೌಟು? ಏನೋ ನೀನ್ ನಂಬಿದೀನಿ ನೋಡ್ವಾ. ನೀನೇನು ತೊಂದರೆ ತಗೋಬೇಡ, ನಾನಿದ್ದೀನಿ. ಬಾ ಕುತ್ಕೋ. ನಿಮ್ಮಂತವ್ ನಡಿ, ನಾನು ಬರ್ತೀನಿ. ಬಾ, ಪರವಾಗಿಲ್ಲ, ನಡಿ. ಪೊಲೀಸ್ ಮಾಡ್ತಾರಲ್ಲ ಶಂಕರ, ನಿನಗ್ ನಂಬಿಕೆ ಇದ್ದು ಒಳ್ಳೇದಾಗುತ್ತೆ ಅನ್ನೋದಾದ್ರೆ ಈ ಕೆಲಸ ಮಾಡು. ಒಟ್ನಲ್ಲಿ ನೀನ್ ದುಡಿದ್ರೆ ನಮಗ್ ಸಂತೋಷ ತಾನೆ. ಏಯ್, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಇಂಥ ವಿಷಯದಾಗೆ ನಿನಗೇನು ಗೊತ್ತಾಗಕ್ಕಿಲ್ಲ. ಶಂಕರ, ಇವತ್ತು ಹಿಂದೆ ಮುಂದೆ ಇಲ್ದೇ ಇರೋ ಕಂಪ್ನಿಗಳು 100 ಉಟ್ಕೊಂಡವೆ. ನೀನು ಜನಗಳ ಹತ್ರ ದುಡ್ಡು ಕಟ್ಸೋದು, ಆಮೇಲೆ ಆ ಕಂಪ್ನಿಯವರು 3 ನಾಮ ಹಾಕೋದು, ಜನಗಳು ನಮ್ಮನೆ ಮುಂದೆ ಬಂದು ಗಲಾಟೆ ಮಾಡೋದು, ಇದೆಲ್ಲ ಬೇಕೇನಪ್ಪ ನಮ್ಗೆ? ಹಂಗೆಲ್ಲ ಏನಿಲ್ಲ ಅಣ್ಣ. ಪಕ್ಕದೂರ್ ಕೇಶವನೇ ಸೇರ್ಸಿರೋದು. ದೊಡ್ಡ ಕಂಪ್ನಿ, ಕಂಪ್ಯೂಟರು, ಲ್ಯಾಪ್ಟಾಪು ಎಲ್ಲ ಮಡ್ಗವ್ರೆ. ಅದು ಅಲ್ದೆ ನನಗೆ ಕಂಪ್ನಿ ಎಂಪ್ಲಾಯ್ ಅಂತ ಕತ್ತಿಗೆ ನೇತಾಕೊಳಕ್ಕೆ ಐಡೆಂಟಿ ಕಾರ್ಡ್ ಕೊಡ್ತಾವ್ರೆ. ಕೊಡ್ತಾರೆ. ನೇತಾಕಳಕ್ಕಲ್ಲ, ನೇಣ್ ಹಾಕಳಕ್ಕೆ. ಅಲ್ಲ ಕಣ್ಲ, ಕೊಟ್ಟಿದ್ದ ದುಡ್ಡಿಗೆ ಅಷ್ಟೊಂದು ಲಾಭಾಂಶ ಹೆಂಗ್ಲಾ ಕೊಡಕ್ ಸಾಧ್ಯ? ಅದೆಲ್ಲ ನಂಗೆ ಗೊತ್ತಿಲ್ಲ ಅಣ್ಣ. ಈಗ ತಾನೇ ಸೇರಿದ್ದೀನಿ, ಮುಂದೆ ನಿಮ್ಗೆ ಗೊತ್ತಾಯ್ತದೆ. ಅದಿರ್ಲಿ ಬಿಡಿ, ಈಗ ನನಗೆ ಸದ್ಯಕ್ಕೆ ಓಡಕ್ ಬೈಕ್ ಬೇಕು. ಕೀ ಕೊಡಿ. ನಮ್ಮ ಮನೇಲಿ ಸದ್ಯಕ್ಕೆ ಏನು ಆಗದೆ ಚೆನ್ನಾಗಿ ಉಳಿದಿರೋದು ಅದೊಂದೇಯ. ಅದನ್ನು ಕೊಟ್ಬಿಟ್ರೆ ಮುಗಿದೋಯ್ತು ಅಷ್ಟೇ. ಹಂಗಾರೆ ಕೊಡಲ್ಲ ಅನ್ನೋ? ಕೊಡಲ್ಲ ಅಂತ ಹೇಳಿದ್ನಲ್ಲ. ಇದೇ ಕಡೆ ಮಾತಾ? ಯಾಕ್ರಿ ಹಿಂಗಾಡ್ತೀರಾ? ಕೊಡ್ರಿ ಕೀನ. ನೋಡು, ನಿನಗ್ ಬೇಕೇ ಬೇಕು ಅಂದ್ರೆ ಅಪ್ಪಯ್ಯನ ಸೈಕಲ್ ಐತಲ್ಲ ಅದನ್ನ ತಗೊಂಡೋಗು ಅಷ್ಟೇ. ಕೊಡಲ್ಲ ಅಂದ್ರೆ ಕೊಡಲ್ಲ. ಅನ್ಕೊಂಡೆ ನಾನು, ಕಡೆಗೂ ಅಪ್ಪಯ್ಯನ ಸೈಕಲ್ ಗತಿ ಅಂತ. ಹಂಗೆ ಮಾಡ್ಬಿಟ್ರಲ್ಲ ನೀವು. ರೀ, ಅವ್ನ್ ಸೈಕಲ್ ಅಲ್ಲಿ ಹೋದ್ರೆ ಮರ್ಯಾದೆ ಇರುತ್ತಾ? ಓಹೋ, ಏನ್ ಗೌಡ್ರದು ಈ ಹಳ್ಳಿಲಿ ಮರ್ಯಾದೆ ತುಂಬಿ ತುಳುಕ್ತಾ ಐತೆ. ಏಯ್, ಕೊಡಲ್ಲ ಅಂತ ಹೇಳಿದ್ನಲ್ಲೋ. ಬೇಡ ಬಿಡಿ, ಅಪ್ಪನ ಸೈಕಲ್ ತಗೊಂಡೋಯ್ತಾನೆ. ಶಂಕರ ರೀ, ಯಾಕ್ರಿ ಹಿಂಗ ಆಡ್ತೀರಾ? ಏಯ್, ಬಾಯಿ ಮುಚ್ಕೊಂಡು ಒಳಗಡೆ ಕೆಲಸ ನೋಡೋಗೆ. ಬಂದ್ಬಿಟ್ಲು ನನಗೆ ಬುಧವಾರ ಹೇಳಕ್ಕೆ. ಶಂಕರು, ನೀನಾ? ಏನ್ ಯೋಚನೆ ಮಾಡ್ತಿದ್ಯಾ? ಏನು ಇಲ್ಲ ಕಣೆ, ಎಲ್ಲ ನನ್ನ ಹಣೆ ಬರ. ಏನಾಯ್ತು ಬಿಡ್ಸೆ ಹೇಳು. ನೀನ್ ಹಿಂಗೆ ಹೇಳಿದ್ರೆ ನನ್ಗೇನು ಅರ್ಥ ಆಗತ್ತೆ? ಮನಿ ಸಿಂಗ್ ಕಂಪ್ನಿಲಿ ಕೆಲಸ ಸಿಕ್ಕೈತೆ, ಒಳ್ಳೆ ಸಂಪಾದನೆ. ಹೌದಾ? ಅಂತೂ ನನ್ನ ಶಂಕರಿಗೆ ಒಳ್ಳೆ ಆಫೀಸಲ್ಲಿ ಕೆಲಸ ಸಿಕ್ತು. ಇನ್ಮೇಲೆಲ್ಲ ಒಳ್ಳೇದಾಗತ್ತೆ. ಮತ್ತೆ ಖುಷಿ ಪಡೋದ್ಬಿಟ್ಟು ಯಾಕೆ ಹಿಂಗೆ ಸಪ್ಪು ಕೂತಿದ್ಯಾ? ಅಯ್ಯೋ, ಪೂರ್ತಿ ಹೇಳೋದು ಕೇಳೋ. ಕೆಲಸ ಏನೋ ಸಿಕ್ತು, ಆದರೆ ಓಡಾಡೋಕ್ಕೊಂದು ಬೈಕ್ ಬೇಡವಾ? ಅದಕ್ಕೆ ನಮ್ಮ ಅಣ್ಣನ ಬೈಕ್ ಕೇಳಿದೆ, ಚೆನ್ನಾಗಿ ಬೈದ್ಬಿಟ್ಟು ನಮ್ಮ ಅಪ್ಪನ ಹಳೆ ಸೈಕಲ್ ಕೊಡ್ಸಿದ್ದಾನೆ ನೋಡು. ಅಯ್ಯೋ, ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕೆ ಹಿಂಗೆ ಮಗ ಗಂಟು ಹಾಕೊಂಡು ಕೂತಿದ್ಯಾ? ಚೆನ್ನಾಗಿ ಸಂಪಾದನೆ ಮಾಡ್ತೀನಿ ಅಂತ ನೀನೇ ಹೇಳ್ತಿದ್ಯಾ. 1-2 ತಿಂಗಳು ಅಡ್ಜಸ್ಟ್ ಮಾಡ್ಕೋ, ಆಮೇಲೆ ಬ್ಯಾಂಕ್ನಲ್ಲಿ ಲೋನ್ ತಗೊಂಡು ನೀನೇ ಬೈಕ್ ತಗೋ. ಕಷ್ಟಪಟ್ಟರೆ ಸುಖ ಅನುಭವಿಸೋಕ್ಕಾಗೋದು. ನಿನ್ನ ಗುರಿ ನಿನ್ನ ಕಣ್ಮುಂದೆ ಇದೆ, ಅದ್ರ ಬಗ್ಗೆ ಯೋಚನೆ ಮಾಡು. ಇದ್ಯಾವುದಕ್ಕೂ ನೀನು ತಲೆ ಕೆಡಿಸ್ಕೋಬೇಡ. ಕೆಲಸ ಸಿಗೋಕಂಟ ಮನ್ಸಿಗೊಂಥರ ಆಗ್ತಾ ಇತ್ತು, ಈಗ ಸ್ವಲ್ಪ ಆರಾಮಾಗಿದ್ದೀನಿ ಕಣೆ. ಎಲ್ಲ ಒಳ್ಳೇದಾಗತ್ತೆ, ಏನು ಯೋಚನೆ ಮಾಡಬೇಡ. ಲೋ ಶಂಕರು, ನನಗೊಂದು ಆಸೆ ಕಣೋ. ಅದೇನು ಹೇಳೆ? ನೀನು ಟಿಪ್ ಟಾಪಾಗಿ ಡ್ರೆಸ್ ಮಾಡಿಕೊಂಡು ಬಣ್ಣದ ಕನ್ನಡಕ ಹಾಕೊಂಡು ನಮ್ಮೂರಿಗೆ ದೊಡ್ಡ ಕಾರಲ್ಲಿ ಬಂದು ಇಳಿಬೇಕು. ಆಗ ಊರ್ ಜನ ಎಲ್ಲ ಶಂಕರಣ್ಣ ಶಂಕರಣ್ಣ ಅಂತ ಹೊತ್ಕೊಂಡು ಮೆರೆಸ್ಬೇಕು. ನಿನ್ನ ಆಸೆ ಈಡೇರ್ಬೇಕು ಅಂದ್ರೆ ನಾ ಸಿನಿಮಾ ಹೀರೋ ಆಗ್ಬೇಕಷ್ಟೇ. ನೀನೇನಾದ್ರೂ ಆಗಪ್ಪ,
ನಮ್ಮ ಊರ್ಗೆ ನೀನ್ ಕಾರಲ್ಲಿ ಬರ್ಬೇಕಷ್ಟೇ. ಆಸೆ ನೋಡು. ಸರಿ ಬಾ. ಎಲ್ಲಿಗೆ? ನನ್ ಸೈಕಲ್ನಾಗೆ ಒಂದ್ ಸುತ್ತ ಹಾಕ್ತೇನೆ. ಬೇಡಪ್ಪ, ಯಾರಾದ್ರೂ ನೋಡಿ ನಾವು ಅಪ್ಪಂಗ್ ಹೇಳಿ ಅಷ್ಟೇ. ಅಯ್ಯೋ ಕಂಡಿದೀನಿ ಬಾರ. ಅಯ್ಯೋ ಕತಿಯೇ, ಏನಪ್ಪ ಬರಲ್ಲ, ಅವನೇನು ಬತ್ತಾನೆ 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 ಅಂತ ಇನ್ನೂ ಬರ್ಲೇ ಇಲ್ಲ. ನಾವ್ ಈ ಕಡೆಗೆ ಉಣ್ಣಕ್ಕೂ ಹೋಗ್ಲಿಲ್ಲ. ಅರೆ ಸುಮ್ನೆ ಕೊಟ್ರೆ ಬರ್ತಾರೆ. ಅವ್ನೇನ್ ಡಬ್ಬ ಡೈರೆಕ್ಟರ್ ಅನ್ಕೊಂಡ್ಬಿಟ್ರ. ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಬರ್ತಾರೆ. ಏನ್ ಮಾಡೋದು, ಗಾಂಧಿನಗರ ಸಿಕ್ಕಾಪಟ್ಟೆ ಕಮಿಟ್ಮೆಂಟ್. ಪ್ರೊಡ್ಯೂಸರ್ ಕೂತ್ಕೊಳ್ಳಿ. 3 ಜನ ಹೀರೋಗಳ ಕಥೆ ಹೇಳ್ಬಿಟ್ಟು ಈಗ ಲ್ಯಾಂಡ್ ಆಗ್ತಾ ಇದೀನಿ. ಸ್ವಲ್ಪ ಲೇಟ್ ಆಗುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಂಡ್ಯ ಗೌಡ. ಏನ್ ಗೌಡ್ರಿ ಒಯ್ಯ ಬತ್ತಾನೆ ಸಾರಿ ಅಂತ ಅದು ಸಾರಿ ಅಲ್ವೋ, ಸಾರಿ. ಓ ಹಂಗ. ಯಾರು ಇವನು ಹಿಂಗ? ಹೇಳ್ತೀನಿ ಗೌಡ್ರೆ, ಇವರೇ ಮುರಳಿ ಮೋಹನ್ ಅಂತ ಬಹಳ ದೊಡ್ಡ ಡೈರೆಕ್ಟ್ರು. ಏನೇ ಮಾಡಿದ್ರು ಲೇಟೆಸ್ಟ್ ಆಗಿ ಮಾಡ್ತಾರೆ. ಮಿಸ್ಟರ್ ಮುರಳಿ ಮೋಹನ್ ಅವರೇ, ನಿಮ್ಮಂತವ್ರೆ ನನ್ಗೆ ಬೇಕಾಗಿರೋದು. ಹೆಂಗಾರ ಮಾಡಿ ನಮ್ಮ ಸಿನಿಮಾನ ಜನಕ್ಕೆ ತೋರಿಸಿ, ನನ್ನನ್ನ MLA ಸೀಟಿಗೆ ಕೂರಿಸಿ, ನನ್ನ ಗೆಲ್ಸಿ, ಆಮೇಲೆ ನಮ್ಮ 3 ಕಡೆ ಬನ್ನಿ, ಗದ್ದೆ ಒಳಗೆ ನಿಮ್ಗೆ ಐತೆ. ನೀವ್ MLA ಆಗೋಗ್ಬಿಟ್ರು. ಇಡೀ ಕನ್ನಡ ಚಿತ್ರರಂಗನೇ ಹಿಂಗ್ ತಿರುಗಿ ನೋಡ್ಬೇಕು, ನಿಮ್ಮನ್ನ ಹಂಗ ಮಾಡ್ಬಿಡ್ತೀನಿ. ತಿರಿಕಂಡ್ ಯಾಕೆ ನೋಡ್ಬೇಕು, ಸೀದಾನೇ ನೋಡ್ಲಿ ಬಿಡಿ. ಅಯ್ಯಲೇ ಸ್ವಲ್ಪ ಸುಮ್ಕಿರ್ರ ಗೌಡ್ರೆ, ಫಸ್ಟ್ ನೀವು ಕತೆ ಕೇಳಿ. ಅಯ್ಯೋ ಅದಕ್ಕೆ ಅಲ್ವೇ ಬೆಳಗಿಂದ ಕಾಯ್ತಾ ಇರೋದು. ಶುರು ಹಚ್ಕೊಳ್ಳಿ. ಸಿಕ್ಕಾಪಟ್ಟೆ ಕುಯ್ದು ಊರಿನ ಹಳ್ಳ ಕೇಳಿಸ್ತಾರೆ. ಗಾಂಧಿನಗರದಲ್ಲಿ ಅಲ್ಲಿ ಇಂಥ ಅವ್ರೆ ಸಿಗ್ತಾರೆ. ಹೇಳೋದೆಲ್ಲ ಮಾಡೋದಿಲ್ಲ, ಮಾಡೋದಂತೂ ನೋಡೋದಿಲ್ಲ. ಸಿಡಿ ಪಿಕ್ಚರ್ ಕಲಿತಾರೆ. ಸಿನಿಮಾ 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 ಸಿನಿಮಾ. ಬೆರಳು ಮಚ್ಕೊಳ್ಳಿ, ಅಸೈವ ಕಣ್ಣು. ಏನ್ ಗೊತ್ತಾ ಇದು? ಬೆರಳು. ಹೆಲಿಕಾಪ್ಟರ್ ಅನ್ಕೊಂಡ್ರ? ಹೆಲಿಕಾಪ್ಟರ್ ಫ್ಲೈಟ್ ಇಳಿದಿದೆ ಇಲ್ಲಿಯೇ. ಅದು ಏರ್ಪೋರ್ಟ್ ಅಲ್ಲಿ ಕಳ್ರ. ಬಾಯಿ ಮುಚ್ಕೊಂಡು ಸುಮ್ನಿರ್ಲಾ. ಅವ್ರ ಮಕ್ಕಳಿದ್ರೆ ಗೊತ್ತಾಗಲ್ಲ ನಿಂಗೆ. ನೀವ್ ಹೇಳಿ ಡಾಕ್ಟ್ರೆ. ಛೇ, ಮೂಡ್ ಔಟ್. ಆದ್ರೂ ಸರಿ, ಆವಾಗ ಅಲ್ಲಿಂದ ಹೀರೋ ಬರ್ತಾನೆ ಸರ್. ಕತ್ತೆ ಮ್ಯಾಕೆ? ಅಯ್ಯೋ ಕುದುರೆ ಸರ್, ಕುದುರೆ ಮೇಲೆ ಬರ್ತಾನೆ. ನಮ್ಮ ಊರ್ಲಿ ಕತ್ತೆ ಜಾಸ್ತಿಗಳವೆ, ಒಂದ್ 5 ಹಾಕೊಳ್ಳಿ. ಅವು ಹೀರೋ ಸರ್, ಹೀರೋ ಕತ್ತೆ ಮೇಲೆಲ್ಲ ಬರೋದು, ಕುದುರೆ ಮೇಲೆ ಬರೋದು. ಡಾಕ್ಟರ್ ರಾಜ್ಕುಮಾರ್ ಎಮ್ಮೆ ಮೇಲೆ ಬಂದವ್ರೆ. ಯಾರೇ ಕೂಗಾಡಲಿ ಸರ್, ಅವ್ರು ದೊಡ್ಡವರು, ಅವ್ರು ಎಮ್ಮೆ ಮೇಲೆ ಬಂದ್ರು, ಇವ್ರು ಕತ್ತೆ ಮೇಲೆ ಬರಲ್ಲ ಸರ್. ಇವ್ರು ಚಿಕ್ಕವ್ರು ನಡ್ಕೊಂಡೇ ಬರ್ಲಿ ಬಿಡಿ. ಬರ್ಲಿ ಅಲ್ಲ, ಈಗ ಗೌಡ್ರಿಗೋಸ್ಕರ ಬರ್ಲಿ ಬಿಡು. ಬೇಡ ಬಿಡಿ, ಒಂದ್ ಸೈಕಲ್ ಕೊಟ್ರಾಯ್ತು. ಸಿನಿಮಾ 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 ಸಿನಿಮಾ. ಹಂಗೆ ಪ್ರಪಾತಲ್ಲಿ ಧಮಾಕ್. ಅಯ್ಯೋ ಗೌಡ್ರೆ ಗೌಡ್ರೆ, ಕಾಪಾಡ್ರಿ 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 ಅಂತ ಜನ ಬಡ್ಕೋ. ಗೌಡ್ರೆ ಪಿಕ್ಚರ್ ಫಿನಿಶು. ಪಿಕ್ಚರ್ ಫಿನಿಶ್ ಏನ್ ಕಥೆ ಹೇಳಿದ್ರಲ್ಲಿ? ನನ್ನ ಎದೆ ಗುಂಡಿಗೆನೆ ನಿಂತೋಗಿದ್ದೆ. ನೀರ್ ಕೊಡ್ರಿ, ನೀರ್ ಕೊಡ್ರಿ, ನಾಳೆಗೆ ಹೋಗೋದೆ. ಈಗಲೇ ನೀರ್ ಕುಡಿಸ್ತವ್ರೆ. ಈಗ ನೀರು, ಪಿಕ್ಚರ್ ಮುಗಿದ್ಮೇಲೆ ಫುಲ್ ಬೀರು. ಡೈರೆಕ್ಟ್ರೆ, ಕ್ಯಾಮ್ರಾಮನ್ ಯಾರು? ರೆಡಿ, ಪಾರ್ ಲೈಟ್ ಪ್ರಕಾಶ. ಹಲೋ ಹಲೋ ಸರ್. ಮುಟ್ಕೋತಾರಲ್ಲೋ. ಹಲೋ ನಮಸ್ಕಾರ ಸರ್. ನಾನೇ ಸರ್, ನಾನು ಪ್ರೊಡ್ಯೂಸರ್. ಪಾರ್ ಲೈಟ್ ಪ್ರಕಾಶ್ ಸರ್. ಲೈಟ್ ಇಲ್ದೆ ಶೂಟಿಂಗ್ ಮಾಡ್ಬಿಡ್ತೀನಿ ಸರ್. ಏನ್ ಬೇಕು ಸರ್? ಜಿಮಿಜಿಕ್ ಬೇಕಾ, ಲೈಟ್ ಬೇಕಾ, ಇದ್ ಬೇಕಾ, ಅದ್ ಬೇಕಾ, ಏನ್ ಬೇಕು ಹೇಳಿ ಸರ್. ಹಲೋ. ಥಿಂಕಿಂಗ್ ಆಗಿದೆ, ಏನು ಆಗಿಲ್ಲ. ಗೌಡ್ರೆ, ನಿಮ್ ಕತೆ ಓಕೆ ತಾನೆ? ನಿರ್ದೇಶಕ ಮುರಳಿ ಮೋಹನ್ ಅವರೇ, ನಿಮ್ಮ ಚಿತ್ರದ ಹೆಸರೇನು? ಪ್ರಪಾತದಲ್ಲಿ ಬಿದ್ದಾಗ. ಹೇಗಿದೆ? ಹೆಸರೇನೋ ಚೆನ್ನಾಗೈತೆ, ಅದ್ರೊಳಗೆ ನಮ್ ಗೌಡ್ರು. ಗೌಡ್ರೆ, ಡೈರೆಕ್ಟರ್ ಸ್ವಲ್ಪ ಅಡ್ವಾನ್ಸ್ ಅಡ್ವಾನ್ಸಾ? ಈ ಸಿನಿಮಾಗೆ ಪ್ರೊಡ್ಯೂಸರ್ ಯಾರು? ನೀವೇ? ನಾನಾ? ಅವಾಗಿಂದ ಬಾಯಿ ಮುಚ್ಕೊಂಡು ಕೂತಿದ್ಯಾ? ನಾನೇ ಅಂತ ಹೇಳ್ಬಾರ್ದು. ನೀವೆಂತ ಗೊತ್ತಿಲ್ವಾ? ಒಳಿಕೊಂದ್ ಎಲ್ಲ ಲೈಟಿಂಗ್ಸ್ ಎಲ್ಲ ತರಿಸ್ಬಿಡು. ತಗೊಳ್ಳಿ, ದುಡ್ಡು ಬತ್ತೈತೆ. ನಂಗಂಚರು ಗೌಡ್ರೆ, ಈಗ ಸ್ಕ್ರಿಪ್ಟ್ ಎಲ್ಲ ಟೋಟಲ್ ಆಗಿ ರೆಡಿ ಆಗಿದೆ. ಆರ್ಟಿಸ್ಟ್ಗಳಿಗೆ ಹೇಳ್ಬಿಟ್ಟಿದ್ದೀನಿ, ಕ್ಯಾಮ್ರಾಮನ್ ಫಿಕ್ಸ್ ಆಗೋಯ್ತು. ಈಗ ಏನಿದ್ರು ನೀವು ಟಿಂಗ್ 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 ಅಂತ ಇದೇ ರೀತಿ ಎಳಿಸ್ತಾ ಇದ್ರೆ ನಾವು ಡಂಗ್ 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 ಅಂತ ಲೈಟಿಂಗ್ ಮಾಡಿ ಶೂಟಿಂಗ್ ಶುರು ಮಾಡ್ಬಿಡ್ತೀವಿ. ಓಕೆನಾ? ವಾಪಸ್ ಟಿಂಗ್ 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 ತಗೊಳ್ಳಿ, ಶುರು ಶೂಟಿಂಗ್ ಶುರು. ಗೊತ್ತಾಯ್ತು, ಕೈ ತೆಗಿ. ಗೊತ್ತಾಗೋಯ್ತಾ?
ಏನಿವತ್ತು ಇಷ್ಟೊಂದು ಖುಷಿಯಾಗಿದ್ಯಾ? ಏನ್ ಸಮಾಚಾರ? ಹೌದು, ಇವತ್ತು ಫುಲ್ ಖುಷಿಯಾಗಿದ್ದೀನಿ. ನಿನ್ನ ಕನಸು ನನ್ನ ಆಸೆ ಎರಡೂ ಈಡೇರ್ತು. ಅದಕ್ಕೆ ಫುಲ್ ಖುಷಿಯಾಗಿದ್ದೀನಿ. ಹೌದಾ? ಇಷ್ಟು ದಿನ ಪಟ್ಟಿದ ಕಷ್ಟಕ್ಕೆ ಈಗ ಪ್ರತಿಫಲ ಸಿಕ್ತು. ತುಂಬ ಖುಷಿ ಆಗ್ತಾ ಇದೆ. ಅದಕ್ಕೆ ನನ್ನ ರಾಣಿಗೆ ಏನೋ ತಂದಿದ್ದೀನಿ. ಅದೇನು ಅಂತ ತೋರ್ಸು. ಎಲ್ಲಿ? ಕಣ್ಮುಚ್ಕೋ. ಸರಿ. ಎಲ್ಲಿ? ಕಣ್ಬಿಡು. ವಾವ್, ಕಾಲ್ಗೆಜ್ಜೆ ತುಂಬಾ ಚೆನ್ನಾಗಿದೆ. ಕಾಲ್ ಮೇಲಿಡು. ಕಾಲ್ ಇಡಮ್ಮ ಪ್ಲೀಸ್. ಅಲೆ 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 ನಿನ್ನ ಕಣ್ಣ ನೋಟ ಅಲೆ. ಲೈ, ಪ್ರಪಂಚದಲ್ಲಿ ಎಲ್ಲರಿಗಿಂತ ಚೆನ್ನಾಗಿ ಕಾಣೋದು ಅಂದ್ರೆ ನೀನೇ ಕಣೆ. ನನ್ನ ಕನ್ಸು ಈಡೇರೋದು ಖುಷಿಲಿ ನಿನಗೇನಾದ್ರೂ ಕೊಡಬೇಕು ಅನಿಸ್ತು. ಅದಕ್ಕೆ ಈ ಕಾಲ್ಗೆಜ್ಜೆ ತಗೊಬಂದಿದ್ದೀನಿ. ಅದ್ ಸರಿ, ಕಾಲ್ಗೆಜ್ಜೆನೇ ಯಾಕೆ ತಂದೆ? ಈ ಕಾಲ್ಗೆಜ್ಜೆನಲ್ಲಿ ಕಟ್ಕೊಂಡು ನೀ ನಡೆಯೋ ಪ್ರತಿ ಹೆಜ್ಜೆಯಲ್ಲೂ ಈ ಗೆಜ್ಜೆ ಶಬ್ದ ಮಾಡ್ತಿರ್ಬೇಕು. ಚಲ್ ಚಲ್ ಅನ್ನೋ ಶಬ್ದ ನನ್ನ ಎದೆಗೆ ನಾಟಿ ನಿನ್ನ ಹೆಸರು ಸದಾ ನನ್ನ ಹೃದಯದಲ್ಲಿ ಹಸರಾಗಿರ್ಬೇಕು. ನನ್ ಕಂಡ್ರೆ ನಿನ್ಗೆ ಅಷ್ಟೊಂದು ಇಷ್ಟನಾ? ಗೌಡ್ರೆ, ಅದ್ಯಾರೋ ಹೇಳ್ತಾ ಇದ್ರು ಜಡೇಗೌಡ ಏನ್ ಕಿತ್ತಾಕ್ತಾನೆ, ಸಿನಿಮಾ ಬೇರೆ ಮಾಡಾಕಿಲ್ಲ ಅಂತ ಹೇಳ್ತಾ ಇದ್ರು. ಚಿಕ್ಕ, ಸಿನಿಮಾ ತೆಗೆಯೋದು ಅಷ್ಟೊಂದು ಸುಲಭ ಅಂತ ತಿಳ್ಕೊಂಡಿದ್ಯಲ್ಲ. ಲೈ ದಡ್ ನನ್ನ ಮಗನೇ, ಆನೆ ಕಿವಿನಲ್ಲಿ ಗುಗ್ಗೆ ತೆಗಿಯಕ್ಕಾಗತ್ತೇನಲ್ಲ. ಗೌಡ್ರೆ, ಆ ಜಡೇಗೌಡ ನಿಮ್ ನೆದರ ಹಾಕೊಂಡು ಪಿಕ್ಚರ್ ತೆಗಿಯಕ್ಕಾಗದೆ ಇರೋ ಬರೋದೆಲ್ಲ ಕಳ್ಕತ್ತವನೆ. ಗೌಡ್ರೆ, ಅವ್ನ್ ಬಂದ್ಮೇಲೆ ಕೇಳ್ಬಿಡಿ, ಜಮೀನ್ ಗಿಮೀನ್ ಮಾರ್ತಾನ. ಅವ್ನ್ ಮಾರಂಗಿದ್ರೆ ನಾವೇ ನಾವು ಕಸ್ಕೊಟ್ಟು ತಗೊಂಡ್ಬಿಡೋಣ. ಏನು ಆಸ್ತಿನ ಮಾರಾಟಕ್ಕಿಟ್ಟವನ? ಹಾ, ಹಂಗಂತ ಸುದ್ದಿ ಗೌಡ್ರೆ. ಇವನ್ ಕತೆ ಮುಗೀತು. ಇವ್ರಪ್ಪ ಇವ್ರ ತಾತ ಗಾಣ ಸುತ್ತಿ ಸಂಪಾದನೆ ಮಾಡಿದ್ನೆಲ್ಲ ಇವನು ರೀಲ್ ಸುತ್ತಿ ಕಳೀತಾ ಇದ್ದಾನೆ. ಪಿಕ್ಚರ್ ತೆಗಿತಾನಂತೆ. ಪಿಕ್ಚರ್ ಅದ್ ಹೆಂಗ್ ತೆಗಿತಾನೋ ನಾನು ನೋಡ್ತೀನಿ. ಗೌಡ್ರೆ, MLA ಟಿಕೆಟ್ ಏನಾಯ್ತು? ಈ ಊರ್ನಲ್ಲಿ ನನ್ನನ್ನು ಬಿಟ್ರೆ ಯಾವ ನನ್ನ ಮಗನಿಗೆ ನಿಂತ್ಕೊಳ್ಳೋದಕ್ಕೆ ಧೈರ್ಯ ಇದೆಯೋ? ಅದು ನಿಜ ಕಣಿ ಹೇಳಿ ಮಾಡೋದೇನು ಬಂತು. MLA ನೀವೆಯ, MP ನೀವೆಯ, ನೀವು ಎಲ್ಲೋ ಹೊಂಟೋಗ್ಬಿಟ್ರಿ. ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದೀನಿ. ಫೋಕಸ್ ಮಾಡ್ತಿಲ್ಲ, ಬರೀ ಹೀರೋಯಿನ್ಗೆ ಮಾಡ್ತಾರೆ. ಗೌಡ್ರೆ, ಏನಿದು ಮದುವೆ ಗಂಟೆ ಡ್ರೆಸ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೀರಾ? ಮುಹೂರ್ತ ಅಲ್ವೇ ನಮ್ ಪಿಕ್ಚರು. ನೀವೇ ಒಳ್ಳೆ ಗೆಸ್ಟ್ ತರ ಇದ್ದೀರಾ. ನೀವೇ ಕ್ಲಾಪ್ ಹೊಡೆದು ಬಿಡಿ. ಅಯ್ಯಯ್ಯೋ, ಈ ಒಡಿಯೋ ಕೆಲಸ ಎಲ್ಲ ಹೇಳ್ಬೇಡಿ ಸ್ವಾಮಿ. ನಮ್ಗೇನಿದ್ರು ಮುಟ್ಟೋದು ಹೇಳಿ. ಓದ್ತದ್ರಲ್ಲಿ ನಮ್ ಗೌಡ್ರ ಎಕ್ಸ್ಪರ್ಟು. ಕೆಲಸ ಮಾಡಿ ಕ್ಯಾಮ್ರಾ ಸ್ವಿಚ್ ಹೊತ್ಬಿಡಿ. ಅದೇ ಒತ್ಬಿಡಿ. ಒತ್ತೋದಾದ್ರೆ ನಮಗೂ ಕೆಲಸ ಆಯ್ತು. ಈ ಆಕ್ಷನ್ ಕಟ್ಟಲ್ಲ ಯಾರು ಹೇಳೋದು? ಬಿರ್ಲಾ, ಈ ಸಿನಿಮಾ ನಾನೇ ಕಣ್ಲ ಡೈರೆಕ್ಟ್ರು. ತಾಟು ಕಟ್ಟು ಎಲ್ಲಾನು ನಾನೇ ಹೇಳೋದು. ಅರ್ಥ ಆಯ್ತಾ? ರೆಡಿ ಇದಾರೆ ಸರ್. ರೆಡಿ ಇದೇನಮ್ಮ? ನಮಸ್ಕಾರ. ಎಷ್ಟು ಕ್ಲಾಸ್ ಓದ್ತಾ ಇದ್ಯಾ? ಅಮ್ಮ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ. ಸ್ಕೂಲ್ಗೆ ಹೋಗ್ಬಿಟ್ಟು ಹಂಗೆ ಚಟಿ ಸಮೇತ ಬರ್ಬಿಟ್ಟಿದ್ರ. ನಿಮ್ ಮಗಳ? ನನ್ ಮಗಳಲ್ಲ ಇದು. ನಿಮ್ಮ ಹೆಂಡ್ರಾ? ಎಂಟ್ರಲ್ಲ ಇದು. ಅದು ನನಗೆ ಪರ್ಸನಲ್ ಆಗಿ. ಈ ಮಂಡ್ಯ ಕಡೆ ಕಬ್ಬಿನ ಗದ್ದೆಯಲ್ಲಿ ಸೆನ್ಸರ್ ಹೋಗಮ್ಮ ನೀನು. ಸಾಯಂಕಾಲ ಗೌಡ್ರೆ, ಈಗ ನಿಮ್ಗೆ ಇವ್ರಿಲ್ವಾ, ಹಂಗೆ ಆ ಹುಡುಗಿ ನನ್ಗೆ ಈ ತರನ. ಸರಿ ಗೌಡ್ರೆ, ಶಾರ್ಟ್ ರೆಡಿ ಮಾಡ್ಬಿಟ್ಟು ರಾಜೇಶ್. ನಮಸ್ತೆ ಸರ್. ನಮಸ್ತೆ. ನೀ ರೆಡಿ? ನಮ್ದು ಶಾರ್ಟ್ ಇದೆಯಾ ಸರ್? ಸೆಕೆಂಡ್ ಶಾರ್ಟ್ ಇದೆ, ಆಮೇಲೆ ಕರೀತೇನೆ. ನೀನು ಕೂತ್ಕೊಳ್ಳಪ್ಪ. ಬನ್ನಿ ರಾಜೇಶ್ ಸರ್. ನೋಡಿ, ಈಗ ಫಸ್ಟ್ ಶಾರ್ಟ್ ಏನ್ ಗೊತ್ತಾ, ನೀವು ಕ್ಯಾಮ್ರಾ ಕಡೆ ಟರ್ನ್ ಆಗ್ತೀರಾ. ಚೀಪ್ ಅಲ್ಲ, ಚಿಮ್ಮಿ ಜಿಪ್ ಅಂದ್ರು ಶೇಕ್ ಆಗಲ್ಲ. ಈ ಶೇಕ್ ಅಬ್ದುಲ್ಲಾ. ಇದು ಡೈಲಾಗ್. ಓಕೆ ಸರ್, ಓಕೆನಾ? ಬನ್ನಿ ಲೊಕೇಶನ್ಗೆ ಹೋಗೋಣ. ಮಾಮ, ಬಾರಮ್ಮ, ನೀನು ಡೈರೆಕ್ಟರ್ ಹಂಗಂತೆ ಇರ್ಬೇಕು. ಬಾ ಬಾರ. ಎಲ್ಲಿ ನೋಡಯ್ಯ, ಇಲ್ಲಿಂದ ನೀನು. ಸರ್ ಇಲ್ಲ, ಇಲ್ಲೇ ಭಯ ಆಗ್ತಿದೆ ಸರ್, ಭಯ ಆಗ್ತಿದೆ. ಯಾಕೆ? ತುಂಬಾ ಆಳ ಇದೆ ಸರ್.
ಅಲ್ಲ ಕಣಯ್ಯ, ಈ ಹೇಳಕ್ಕೆ ಭಯ ಪಟ್ಕೊಂಡ್ಬಿಟ್ಟಿದ್ಯಾ ನೀನು. ಇಲ್ಲಿ ಸಿನಿಮಾದಲ್ಲಿ ಹೀರೋ ಆಗಕ್ ಬಂದಿದ್ಯಾ. ಗಾಂಧಿನಗರ ಇದಕ್ಕಿಂತ ದೊಡ್ಡ ದೊಡ್ಡ ಹಳ್ಳಗಳೆಲ್ಲ ಇದೆ, ಅದನ್ನ ಹೆಂಗೆ ಹ್ಯಾಂಡಲ್ ಮಾಡ್ತೀಯ ನೀನು? ನಿನ್ನ ಹೀರೋ ಮಾಡೋದು. ಅಯ್ಯೋ ಸರ್, ಬದುಕಿದ್ರೆ ಎಲ್ಲಿ ಬೇಕಾದ್ರೂ ಅನ್ನ ತಿನ್ಬೋದು ಸರ್. ತಿನ್ನೋದಲ್ಲ ಕಣಯ್ಯ ಇಂಪಾರ್ಟೆಂಟು, ಚೆನ್ನಾಗಿ ಬದುಕೋದು ಇಂಪಾರ್ಟೆಂಟು. ಅಲ್ಲ ಕಣಯ್ಯ, ಹೀರೋ ಆಗಕ್ ಬಂದಿದ್ಯಾ, ಧೈರ್ಯ ತಗೋಬೇಕು. ಅರ್ಥ ಆಯ್ತಾ? ಡೈರೆಕ್ಟ್ರೆ, ಅದು ಸ್ವಾಮೀಜಿಗಳು ಕೊಟ್ಟಿರೋ ಮುಹೂರ್ತ ಮೀರೋಗ್ತಾ ಇದೆ, ಬೇಗ ಬಂದು ಮುಹೂರ್ತ ಮಾಡಿ. ಸರ್ 2 ನಿಮಿಷ ಸರ್, ಮಾನಿಟರ್ ಮಾಡ್ಬಿಟ್ಟು ಇಮ್ಮಿಡಿಯೇಟ್ ಟೇಕ್ ಮಾಡ್ಬಿಡ್ತೀನಿ ಸರ್. ಫಸ್ಟ್ ಟೇಕ್ ಮಾಡಿ ಸರ್, ಆಮೇಲೆ ಮಾಡಿಟ್ರು. ಮಾನಿಟ್ರ ಸರ್, ನೀವು ಹೋಗಿ ಸರ್, ನಾನು ಮಾಡ್ತೀನಿ. ನಾನೆಲ್ಲ ನೋಡ್ಕೊತಾ ಇರ್ತೀನಿ. ಇಲ್ಲ, ನೀವು ಹೋಗಿ ಸರ್, ನಾನು ಮಾಡ್ತೀನಿ. ಇವ್ರಿಗೆ ಸರ್ ಇವ್ರದಾ? ನೀವು ಹೋಗಿ ಸರ್. ನನ್ನ ಮುಗಿಸಿ ರೆಡಿ ಆಗ್ಬಿಟ್ಟವ್ರೆ ಅನ್ಸುತ್ತೆ. ನನ್ನ ಕರ್ಕೊಂಡ್ಬಂದು ಇಲ್ಲಿ ಬೀಳ್ಸ್ಬಿಟ್ಟು ನೀನ್ ಮಲಗಿದ್ದೇನಲ್ಲೇ ಸಿನಿಮಾ ತೆಗಿಬೇಡ ಅಂದ್ರು ನಾನು ಕೇಳಿಲ್ವೇ. ಬರೇ ನೀನು ಆತರ ಕೊಡ್ತಾವ ನನ್ನ ಪ್ರೊಡ್ಯೂಸರ್ ನೋಡು, ನಾನೇ ನಿಂಗೆಲ್ಲ ಮಾಡಿ ತೋರಿಸ್ತೀನಿ. ಅಲ್ಲಿ ಹೋಗಿ ನಿಂತ್ಕೊಂಡು ನೀನು ಹೋಗಮ್ಮ, ಕ್ಯಾಮ್ರಾ ಎಲ್ಲ ರೆಡಿ ಮಾಡ್ಸು. ಗಾಡಿ ರೆಡಿನಾ ನೋಡು. ರೆಡಿ. ಜೀಪ್ ಅಲ್ಲ, ಜಿಮ್ಮಿ ಜಿಪ್ ಅಂದ್ರು ಶೇಕ್ ಆಗಲ್ಲ. ಈ ಶೇಕ್ ಅಬ್ದುಲ್ಲ. ಲೇ ಬಿರ್ಲಾ, ನಿನ್ ಮನೆ ಹಾಳಾಗೋಗ ನನಗಿಂತ ಗಂತೆ ಮಾಡ್ಬಿಟ್ಟಲ್ಲಪ್ಪ. ಡೈರೆಕ್ಟರ್ ಇಲ್ದೆ ಹೆಂಗಪ್ಪ ಶೂಟಿಂಗ್ ಮಾಡೋದು? ಸ್ವಲ್ಪ ಇರಿ ಗೌಡ್ರೆ, ಹೊಸ ಡೈರೆಕ್ಟರ್ನ ಬರಕ್ ಹೇಳಿದ್ದೀನಿ. ಕೇಳಿದ್ಯೇನೋ ಹೊಸಬ್ರ ನನ್ಗೆ ಅಡ್ಜಸ್ಟ್ ಆಗ್ತಾರಾ? ಎಲ್ಲ ಅದಕ್ಕೂ ಅಡ್ಜಸ್ಟ್ ಆಗ್ತಾರೆ. ಏನ್ ಹೆಸರು? ಇವ್ನು ಯಾರೋ ಓಮ ಗಿಮ್ ಅನ್ಕೊಂಡು ಕುದುರೆ ಲಾಳ ಒಳಗ್ ಬಿಟ್ಟಿದ್ರ. ಡೈರೆಕ್ಟ್ರು, ಪ್ರೊಡ್ಯೂಸರ್ ತರ ಕಾಣ್ತಾನೆ ಇಲ್ಲ. ಪ್ರೊಡ್ಯೂಸರ್ ಅಂದ್ರೆ ಏನ್ ಕಂತ ನೋಡ ಕತ್ತು ನೇತಕ ಓಡಾಡ್ತಾರೆ. ಸರಿ, ಇದಕ್ಕಿಂತ ಯಾವ್ದು ಮಾಡಿದಿರಿ? ಯಾವನಿಗೆ ಗೊತ್ತು? ನೀನ್ ಪಿಕ್ಚರ್ ಮಾಡಿದ್ಯ, ನಿಂಗೆ ಗೊತ್ತಿಲ್ಲ ಯಾವ್ದು ಅಂತ. ಅದೇ ಕಣಯ್ಯ, ಯಾವನಿಗೆ ಗೊತ್ತು? ಯಾವನಿಗೆ ಗೊತ್ತು ಅಂದ್ಮೇಲೆ ನೀನ್ ಯಾಕೆ ಒಳಗ್ ಬಂದೆ? ನಿನ್ ಡೈರೆಕ್ಟರ್ ತಾನೆ, ಹೇಳ ಏನ್ ಹೆಸರು? ನಾನ್ ಡೈರೆಕ್ಷನ್ ಮಾಡಿರೋ ಪಿಕ್ಚರ್ ಹೆಸರೇ ಯಾವನಿಗೆ ಗೊತ್ತು. ಫಸ್ಟ್ ಹೇಳ್ಬೇಕು ತಾನೆ ಇದ. ಅಯ್ಯೋ, ಯಾವ್ದಾದೊಂದು ಕತೆ ಇದ್ರೆ ಹೇಳಪ್ಪ. ಯಾವ ರೀತಿ ಕತೆ ಬೇಕು ಕೇಳಿ ಹೇಳ್ತೀನಿ. ಅಲ್ಲ, ಯಾವ್ದಾರು ಒಳ್ಳೆ ಕತೆ ಇದ್ರೆ ಹೇಳಪ್ಪ, ಇವತ್ತು ಎತ್ಕೊಂಬೋಣ. ಲವ್ ಸ್ಟೋರಿ. ಸಿಕ್ಕಾಪಟ್ಟೆ ಕುಯ್ದು ಕುಯ್ದು ಊರಿನ ಹಳ್ಳ ಬಿಡ್ತಾರೆ. ಹೇಗಿದೆ ನನ್ ಕತೆ? ಸೂಪರ್ ಪಕ್ಕ ಕಿತ್ಕೊಂಡು ಹೊಂಟೋಯ್ತದೆ. ಚೆನ್ನಾಗಿದೆಯಲ್ಲ ಕತೆ, ಆದ್ರೆ ಬಡ್ಜೆಟ್ ಜಾಸ್ತಿ ಆಯ್ತಲ್ಲ. 2 ಎಕರೆ ಮಾರ್ತಾರ ಬಿಡ್ರಿ. ನೀವೇನು ಭಯ ಪಡಬೇಡಿ, 70 ಲಕ್ಷದಲ್ಲಿ ಮುಗಿಸ್ಬಿಡ್ತೀನಿ. ಅದಕ್ಕೂ 4 ಎಕರೆ ಮಾರ್ಬೇಕಲ್ಲ. ಸರಿ, ಪಿಕ್ಚರ್ ಹೆಸರು? ಕೆರೆಗೆ ಆಹಾರ. ಅದಾಗ್ಲೇ ಬಂದೋಯ್ತಲ್ರಿ. ಬ್ಯಾಡ ಬಿಡಿ, ಕೆರೆಗೆ ಆಹಾರ ಅಂತ ಇಟ್ಕೊಂಡ್ರಾಯ್ತು. ಸೂಪರ್ ಆಗಿರ್ತದೆ. ಒಳ್ಳೆ ಚೇಂಜಸ್, ಒಳ್ಳೆ ಸೂಪರ್ ಆಗಿದೆ ಕತೆ. ನಾಳೆನೇ ಶೂಟಿಂಗ್ ಇಟ್ಕೊಂಬೇಡ. ನಾಳೆಯಿಂದ ಆಗಲ್ಲ. ಯಾಕೆ? ಯಾಕಂದ್ರೆ ಡೈರೆಕ್ಟರ್ ಸತ್ತೋದ್ನೆಲ್ಲ ಅವ್ನ್ ತಿಥಿ. ಅದೆಲ್ಲ ಅವ್ರು ದುಡ್ಡು ಕೊಟ್ಟಿದೀವಿ, ಅವ್ರವ್ರ ಮನೇದು ಅವ್ರು ನೋಡ್ಕೋತಾರೆ. ನಾಳೆ ಶೂಟಿಂಗ್ ಸ್ಟಾರ್ಟ್ ಮಾಡದೆ. ನಾಳೆಯಿಂದ ಶುರು ಹಚ್ಕೊಂಬಿಡಿ ಡೈರೆಕ್ಟ್ರೆ. ಕ್ಯಾಮ್ರಾ ಆಕ್ಷನ್. ಅದು ಅಲ್ಲಿ ನೋಡಿ, ಅಲ್ಲಿ. ಡೈರೆಕ್ಟ್ರೆ, ಒತ್ತು ಮುಳುಗಕ್ ಮುಂಚೆ ನೀವು ಶೂಟಿಂಗ್ ಎತ್ಬಿಟ್ರೆ ನಾವು ಸುರಕ್ಷಿತ. ನೀವೇನು ಓರಿ ಮಾಡಬೇಡಿ. ಶಾರ್ಟ್ ಬೈ ಶಾರ್ಟ್, ಶಾರ್ಟ್ ಬೈ ಶಾರ್ಟ್, ಪಟ 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 ಅಂತ ತೆಗೆದು ಬಿಡ್ತೀನಿ. ಕಡ್ಡಿ, ಕರ್ಪೂರ, ಕುಂಬಳಕಾಯಿ ಎಲ್ಲ ರೆಡಿ ಇದೆಯೇನಪ್ಪ? ಅಯ್ಯೋ, ನಾವೇನು ಆಯ್ದ ಪೂಜೆನ ಮಾಡ್ತಾ ಇದ್ದೀವಿ. ಪಿಕ್ಚರ್ ಜಲ್ದಿ ಸ್ಟಾರ್ಟ್ ಮಾಡಿ. ಓಪನಿಂಗ್ ಶಾಟ್ ಏನು ಅಂತ ಹೇಳ್ಬಿಟ್ರೆ ನಾನು ಹೋಗಿ ಲೈಟ್ ಅಲ್ಲಿ ಹಾಕೊಂಡ್ಬಿಡ್ತೀನಿ. ಲೈಟ್ ಹಾಕ್ತೀಯಾ? ಅದೇ ರಿಫ್ಲೆಕ್ಟರ್ ಅಲ್ಲಿ ಹಾಕೊಂಡ್ಬಿಡ್ತೀನಿ ಅಂದೆ. ಸರಿ ಸರಿ, ಏನಿಲ್ಲ. ಆಕ್ಷನ್ ಅಂದೇಟ್ಗೆ ಹೀರೋಯಿನ್ ಓಡ್ ಬಂದು ನೀರೊಳಗಡೆ ಪುಸ್ತಕ್ ಅಂತ ಬಿದ್ದು ಬಿಡ್ತಾಳೆ. ಓಕೆ ಸರ್, ರೆಡಿ. ಅಷ್ಟೇ ಅಲ್ರಿ, ಹೀರೋನು ಓಡ್ ಬಂದು ನೀರೊಳಗಡೆ ಡುಬುಕ್ ಅಂತ ಬಿದ್ದು ಬಿಡ್ತಾನೆ. ಹೀರೋನುವೆ ಅಲ್ಲಿ ಮುಗಿದೋಯ್ತು. ಪಿಕ್ಚರ್ ಮುಗಿದೋಯ್ತಾ? 30 ಶಾಟ್ ಮುಗೀತು ಕಣ್ರಿ. ರೀ ಡೈರೆಕ್ಟ್ರೆ, ಇದನ್ ಬಿಟ್ಟು ಬೇರೆ ಏನು ಮಾಡಕ್ ಆಯ್ಕಿಲ್ವಾ? ರೀ ತಿರುಪ್ತಿ ಅವ್ರೆ, ಯಾವ ಶಾಟ್ ಯಾವಾಗ ತೆಗಿಬೇಕು, ಯಾವ ಶಾಟ್ ತೆಗೆದ್ರೆ ನ್ಯೂಸ್ ಆಗುತ್ತೆ ಅಂತ ನಿಮ್ಗಿಂತ ಚೆನ್ನಾಗಿ ನನಗ್ ಗೊತ್ತು. ಒಚ್ಚಿ ತೆಪ್ಪು ಕೂತ್ಕೋತೀರಾ? ಡೈರೆಕ್ಟ್ರೆ, ಏನಾರ ಮಾಡಿ, ಹುಷಾರಾಗಿ ಮಾಡಿ, ಒಳ್ಳೇದಾಗಬೇಕಷ್ಟೇ. ಡೈರೆಕ್ಟ್ರೆ, ಯಾರನ್ ಬೇಕಾದ್ರೆ ಮುಳುಗಿಸ್ಕೊಳ್ಳಿ, ನಮ್ ಗೌಡ್ರು ಮುಳುಗಿಸ್ಕಳಿಸ್ಬಿಟ್ಟಿರ. ಹೌದಣ್ಣ. ಗೌಡ್ರೆ, ನೀವೇನು ವರಿನೇ ಮಾಡ್ಕೋಬೇಡಿ, ನಿಧಾನಕ್ಕೆ ಆನಂದವಾಗಿ ನೋಡ್ತಾ ಇರಿ. ಏನ್ನ? ಶೂಟಿಂಗ್ ನ. ಹಿಂಗೆ ನೋಡ್ತಾ ಇರಿ ಅಂತ ನೋಡಿಸ್ಬಿಟ್ನಪ್ಪ ಒಬ್ಬ. ಗೌಡ್ರೆ, ನೀವು ನನ್ನ ನಂಬಿ, ನಾನು ಕ್ರಿಯೇಟಿವ್ ಡೈರೆಕ್ಟರ್. ಅದಕ್ಕೆ ಅಲ್ವಾ ನಿನ್ನ ಕರ್ಕೊಂಬಂದು ಕೆರೆ ಹತ್ರ ಬಿಟ್ಟಿರೋದು. ಇದೇನ್ ಲೊಕೇಶನ್? ಗೌಡ್ರೆ, ತಣ್ಣೀರ್ ಕೆರೆ. ಕೆರೆ ನೀರ್ ತಣ್ಣಗಿರ್ದೇನೆ ಬಿಸಿನೇ ಇರ್ತದೆ. ಲೇ, ಬಾಯಿ ಮುಚ್ಕೊಂಡ್ ಕೂತ್ಕೋತೀಯ ಸ್ವಲ್ಪ. ಏನ್ ಗೌಡ್ರೆ, ಇವನು 6 ತಿಂಗಳು ಗುಡ್ತಂತಾರ ಆಡ್ತಾನಲ್ಲ. ಲೇ, ಈ ಲೊಕೇಶನ್ ಹೆಸರು ತಣ್ಣೀರ್ ಕೆರೆ ಅಂತ. ಈ ಜನ್ಮದ ಜೋಡಿ ಎಲ್ಲ ಶೂಟಿಂಗ್ ಮಾಡ್ಲಿಲ್ವಾ? ಇಲ್ಲಿಯೇ ಮಾಡಿದ್ದು ಸರ್. ಶೂಟಿಂಗ್ ನೋಡಕ್ ಬಂದಿ ರೀ. ಆ ಪಿಕ್ಚರ್ಗೆ ಹೊಸ ಡೈರೆಕ್ಟರ್ ಕಣ್ರಿ ನಾನು. ಹೋಗ್ರಿ ಶೂಟಿಂಗ್ ಮಾಡಿ. ನೀನ್ ಶೂಟಿಂಗ್ ಮಾಡು, ನಾವೇನ್ ಮಾಡೋಣ? ಪಾರ್ಲೆಟ್ ಪ್ರಕಾಶ್ ಅವರೇ ಶೂಟಿಂಗ್ ಮಾಡೋಣ. ಹುಷಾರಾಗಿ ಎತ್ಕೊಳ್ರಪ್ಪ. ಸೀನು ಬ್ಯೂಟಿಫುಲ್.
ಅಷ್ಟೇ ತೆಗೆದ್ರೆ ಚೆನ್ನಾಗಿ ಬರ್ತದೆ ರೀ ನಾನ್ ತೆಗಿಯಕ್ಕೆ ಕಣ್ರಿ ಬಂದಿರೋದು. ಎಲ್ಲ ರೆಡಿ ಇದೆಯಾ? ರೆಡಿ ಸರ್. ಬಾಯ್ಲಿ ಅವನು ಯಾವನೇ ಮೇಕಪ್ ಮ್ಯಾನು? ಇಲ್ಲೆಲ್ಲ ಸ್ಕ್ರಾಚಸ್ ಇದೆಯಲ್ಲಮ್ಮ. ಏನ್ ಗಾಡಿ ಇದು ಕ್ರಾಚಸ್ ಆಗಕ್ಕೆ? ಮೂತಿ ನೋಡು ಕ್ರಾಚಸ್ ಸರ್ ಅದು. ಏನು ಈಗ ಡೈಲಾಗ್ ರೆಡಿನಾ? ಎಲ್ಲ ರೆಡಿ ಇದೆ. ನೋಡಮ್ಮ ಗಂಗೆ, ನೀನು ಓಡ್ ಬಂದು ಧುಮುಕ್ಬೇಕು. ನೋಡಪ್ಪ ಹೀರೋ, ನೀನು ಓಡ್ ಬಂದು ಗಂಗೆ ಗಂಗೆ ನಿನ್ನ ನೀರ್ ಪಾಲಾಗಕ್ ಬಿಡಲ್ಲ ಅಂತ ಹೇಳ್ಬೇಕು ಸರ್. ಅದೇ ಗಂಗೆ ನೀನು ಗಂಗೆ ಪಾಲಾಗಕ್ ಬಿಡಲ್ಲ ಅಂತ ಓಡ್ ಬಂದು ನೀರೊಳಗಡೆ ಧುಮುಕ್ಬೇಕು. ಏನಮ್ಮ ನಿನ್ಗೆ ಸ್ವಿಮ್ಮಿಂಗ್ ಬರುತ್ತಾ? ಸ್ವಿಮ್ಮಿಂಗ್ ಅಲ್ಲಿ ನಾನು ಗೋಲ್ಡ್ ಮೆಡಲಿಸ್ಟ್ ಸರ್. ಏನಪ್ಪ ನಿನಗೆ ಸ್ವಿಮ್ಮಿಂಗ್ ಬರುತ್ತಾ? ಅಯ್ಯೋ ನಂಗೆ ನೀರ್ ಜಲಗಂಡ ದೋಷ ಇದೆ ಸರ್ ನೀರಲ್ಲಿ. ಕೆಳಗಂಡ ದೋಷನಾ? ಜಲಗಂಡ ದೋಷ. ಹೀರೋ ಅಂದ್ಮೇಲೆ ಕೆರೆಗೂ ಆಡ್ಬೇಕು, ಕುದುರೆ ಮೇಲೂ ಕೂತ್ಕೋಬೇಕು, ಅವಕ್ಕೆಲ್ಲ ಎದುರ್ಕೋಬಾರ್ದು. ಈಗ ಪೂಜೆಗೆಲ್ಲ ರೆಡಿ ಇದೆಯಲ್ಲ? ಅಯ್ಯೋ ಈ ಪಿಕ್ಚರ್ ನ ಸ್ಟಾರ್ಟ್ ಮಾಡಿದ್ನಲ್ಲ ಡೈರೆಕ್ಟ್ರು, ಅವ್ನ್ ಗೊತ್ತಾಕನ್ಬಿಟ್ಟ. ಈಗ ಮತ್ತೆ ಶುರುವಾಗಿರೋದು ಪೂಜೆ. ಹಂಗೆ ಮೆತ್ತಿಗೆ ಸುಳಚ್ಕೊಂಡ್ಬಿಡಿ. ಹಂಗಂತೀಯ? ಓಕೆ ಓಕೆ ಓಕೆ. ಏನಪ್ಪ ಹೀರೋ, ನೀರೊಳಗಡೆ ಬೀಳಕ್ಕೆ ರೆಡಿನಾ? ಸಾರ್ ನೀರ್ ನೋಡ್ತಿದ್ದಂಗೆ ನನ್ ಬಾಯಿ ಎಲ್ಲ ಒಣಗೋಗ್ಬಿಟ್ಟು ಎರಡನೇ ಹೆಂಡತಿಗೆ ನಾಪ ಬಂತ. ಎರಡನೇ ಹೆಂಡ್ತಿನ? ಹಂಗಾರ ಮೊದಲನೇ ಹೆಂಡ್ತಿ ನೀಲಿ ಬಾನು ಖಾಲಿ ಜೇಬು ಶೂಟಿಂಗ್ ಕರ್ಕೊಂಡ್ ಬಂದಿದ್ದೆ ಸರ್. ಪ್ಯಾಕಪ್ ಆದ್ಮೇಲೆ ವಿಲನ್ ಜೊತೆ ಲೇ ಡಬ್ಬ, ನೀನ್ ಜೀವನದಲ್ಲಿ ಆಲ್ರೆಡಿ ಅಳ್ಳಕ್ ಬಿದ್ದಿದ್ಯಾ, ಇನ್ನ ಬೀಳಕ್ಕೆ ಯಾಕೋ ಭಯ? ನೀವ್ ಯಾವ ಸೀಮೆ ಹೀರೋಗಳು? ನೋಡೋ ನಾನು ಹೆಂಗ್ ಬೀಳೋದು ಅಂತ ತೋರಿಸ್ತೀನಿ, ನೀನ್ ನೋಡ್ಕೋ ಸರಿಯಾಗಿ. ಸರ್ ಬೇಡ ಸರ್, ಬಿಡೋಣ ಸರ್. ಫೈಟರ್ಸ್ ನ ಕರ್ಸ್ಬಿಡೋಣ ಸರ್. ರೀ ನಾನು ಕ್ರಿಯೇಟರ್ ರೀ. ಹೀರೋ ಏನ್ ಮಾಡಕ್ ಆಗಲ್ವೋ ಅದನ್ನ ನಾನ್ ಮಾಡಿ ತೋರಿಸ್ತೀನಿ. ಅದೇ ನನ್ ಬಾರಮ್ಮ, ನಾನು ಹೆಂಗ್ ಬೀಳೋದು ಅಂತ ತೋರಿಸ್ತೀನಿ. ಎಂತ ಕ್ರಿಯೇಟಿವ್ ಡೈರೆಕ್ಟರ್. ನಾವು ಕೆರೆ ನೀರೇನಾರ ಹಾಕಿ? ಇಲ್ಲ ಸರ್, ಬಿಸ್ಲರಿ ಹಾಕಿದ್ದೀನಿ. ಹುಷಾರಪ್ಪ. ಅವಯ್ಯನ್ ನೋಡ್ತಾ ಇದ್ರೆ ಯಾಕೋ ಕೆಲಸ ಕೆಡ್ತದೆ ಅನ್ಸ್ತದೆ. ಹೋಗಿ ತಡೀರಿ ಒಂಚೂರು. ಲೇ ಇರ್ಲ ಬಾಯ, ಕ್ರಿಯೇಟಿವ್ ಡೈರೆಕ್ಟರ್ ಕಲ ನೋಡ್ಲಾ ಹೆಂಗ್ ಕೆಲಸ ಮಾಡ್ತಾವನೆ ನೋಡ್ಲಾ. ನೋಡು ನಾನು ಯಾವ ಪೋರ್ಷನ್ ಅಲ್ಲಿ ಬೀಳ್ತೀನೋ ಆ ಪೋರ್ಷನ್ ಅಲ್ಲಿ ಕರೆಕ್ಟ್ ಆಗಿ ಬೀಳಕ್ಕೆ ಆ ಹೀರೋಗೆ ಹೇಳು. ಓಕೆ ಸರ್. ಏನಯ್ಯ ಈ ಚಿಕ್ಕ ಚಿಕ್ಕ ಶಾಟ್ಗಳೆಲ್ಲ ಮಾಡಕ್ಕೆ ಹೀರೋಗಳೆಲ್ಲ ಎದುರ್ಕೋತವೆ. ನಾನು ಯಾವ ಪೋರ್ಷನ್ ಅಲ್ಲಿ ಬೀಳ್ತೀನಿ ಅದೇ ಪೋರ್ಷನ್ ಅಲ್ಲಿ ಕರೆಕ್ಟ್ ಆಗಿ ಬೀಳಕ್ಕೆ ಅವ್ನಿಗೆ ಹೇಳ್ಬೇಕು. ಓಕೆ ಸರ್. ಆಕ್ಷನ್. ಅಯ್ಯೋ ನಮ್ ಡೈರೆಕ್ಟ್ರು ಎಲ್ಲ ಬಿದ್ದವನ್ ಬರಲೇ ಇಲ್ಲ. ಕೆರೆ ಒಳಗೇನಾದ್ರೂ ಕ್ರಿಯೇಟಿವ್ ಸರ್, ನಮ್ ಡೈರೆಕ್ಟರ್ ಬಿದ್ದವ್ರ ಮೇಲ್ ಬರ್ಲೇ ಇಲ್ಲ. ನೋಡ್ದ ಪ್ರೊಡ್ಯೂಸರ್ ಕರೀರಿ. ಬರ್ಲಾ ಬರ್ಲಾ ಬರ್ಲಾ. ಏನು ಹೆಚ್ಚು ಕಡಿಮೆ ಮಾಡ್ಕೊಂಡಿರ್ತಾರ. ಡೈರೆಕ್ಟರ್ ನೀರು ಬಿದ್ದವನ್ ಮೇಲ್ ಬರ್ಲೇ ಇಲ್ಲ. ಬಿದ್ರಲ್ಲ ಒಳಗೆ ನಳ್ಳಿ ಗಿಳ್ಳಿ ಸಿಕ್ಕಿರ್ಬೇಕು, ಹಿಡಿತಾ ಇರ್ಬೋದು. ಕರ್ಕೊಂಬರ. ಅಯ್ಯೋ ಬಿದ್ದೋನ್ ಬರ್ಲೇ ಇಲ್ವಾ? ಇಲ್ಲ ಸರ್. ಅವ್ನ್ ಬರಕ್ಕೆ ಅಯ್ಯೋ ಅವ್ನ್ ಯಾರೋ ಡೈರೆಕ್ಟ್ರು ನಾನು ಪಿಕ್ಚರ್ ತೆಗಿತೀನಿ ಅಂತ ಪರಪಾದೆ ಸತ್ತೋದ. ಕ್ರಿಯೇಟ್ ಮಾಡ್ತೀನಿ ಅಂತ ಕೆರೆಗೆ ಬಿದ್ದು ಸತ್ತೋಗಿ ನಾನು ಮುಳುಗಿಸ್ಬಿಟ್ರಲ್ಲೋ. ಅಯ್ಯಯ್ಯೋ ನಾನು ಯಾವಾಗಲೂ MLA ಸೀಟಿಗೆ ನಿಂತ್ಕೊಳ್ಳೋದು, ಯಾವಾಗಲೂ MLA ಆಗೋದು. ಲೋ ಡೈರೆಕ್ಟ್ರು ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ವೇ? ಎಲ್ಲಿ ಸಿಗ್ತಿರೋದು ಒಂದು ಗೊತ್ತಾಗ್ತಿಲ್ವೇ? ಅಯ್ಯೋ ಇವ್ರ ಮನೆಯೊಳಗ ಕಟ್ಟಿ ದುಡ್ಡು ಗಟ್ಟ ಅಂದ್ರಲ್ಲಪ್ಪ. ಅಯ್ಯೋ ಮೂಟೆ ಕೋಟ ಎಲ್ಲ ಓದ್ಕೊಂಡೋದ್ರ ಇವ್ರ ಎದೆ ಮೇಲೆ ಗುಂಡೆ. ಮಗಳ ಮದ್ವೆಗೆ ಅಂತ ಇಟ್ಟಿ ದುಡ್ನೆಲ್ಲ ತಂದ್ ಕಟ್ಟದ್ನಲ್ಲಪ್ಪ. ಏನಾಯ್ತು? ಏನ ಕಟ್ಟಿ ದುಡ್ಡೆಲ್ಲ ಓದ್ಕೊಂಡೋದ್ರು ಕಣಪ್ಪ. ಹೌದಾ? ಅಯ್ಯೋ ಈಗ ಏನಪ್ಪ ಮಾಡೋದು? ನೋಡ್ರಲ್ಲ ಈ ಕಂಪ್ನಿಗೆ ದುಡ್ಡು ಕಟ್ಸಿದ್ದು ಶಂಕರ. ಅವ್ರ ಮನೆ ತಕ್ಕೆ ಹೋಗಿ ಯಾರನ್ ಕೇಳ್ಕಟ್ಟಿದ್ರ ಕಾಸನ್ನ? ನನ್ನ ಕೇಳ್ಕಟ್ಟಿದ್ರಿ? ಅವನು ನನ್ನ ತಮ್ಮನೇ ಇರ್ಬೋದು. ಅವನ್ ಮಾಡಿದ ತಪ್ಪಿಗೆ ನಾನ್ ಹೆಂಗಿರ್ಲ ಅವನ ರಾಜಣ್ಣ ನೀವ್ ಹಿಂಗಂದ್ರೆ ಹೆಂಗೆ? ಮತ್ತಿನ್ ಹೆಂಗನ್ಲಿ? ನನ್ಗಿರೋ ಹೊಲ ನಿಮ್ ದುಡ್ಡು ಕೊಡೋದಕ್ಕೆ ನನಗೆ ನುಚ್ಚಿಡ್ದಿಲ್ಲ ನೋಡಿ. ನನ್ ತಮ್ಮ ಮೋಸಗಾರ ಅಲ್ಲ, ಅವನು ನಿಮ್ಮಂಗೆ ಮೋಸ ಹೋಗವನೆ. ಕಂಡವ್ರು ದುಡ್ಡು ತಿನ್ನೋ ಗತಿ ನಮ್ಗಿನ್ನೂ ಬಂದಿಲ್ಲ. ಶಂಕರ ಯಾರು ಗೊತ್ತು? ಒತ್ತಾರೆಯಿಂದ ನಾನು ಕಂಡಿಲ್ಲ. ಕಂಪ್ನಿ ಖಾಲಿ ಮಾಡ್ಬಿಟ್ನಾ?
ನೋಡ್ರ ಜನ ನನ್ನ ಕೈ ಮಾಡ್ತೀನಿ. ಒಂದು ನನ್ ದುಡ್ಡು ತಂದು ಕೊಡ್ಬೇಕು, ಇಲ್ಲ ಸಾಯ ಗಂಟ ನಾ ಕಂಡು ಬಿದ್ದಿರ್ಬೇಕು. ಕೈ ಸಿಕ್ಲಿ ಕತ್ತರಿಸಾಕ್ಬಿಡ್ತೀನಿ. ಏಯ್ ನಮ್ ಕೈ ಸಿಕ್ತೆ ಎಲ್ಲ ಹೋಯ್ತಾನೆ ಬಂದ್ರಲ್ಲ ತೋರ್ಸ್ಬಿಟ್ಟು ಆಳ್ಬಾವಿ ಬೀಳ್ಸವ್ನೆ. ದುಡ್ಡೇನಿಲ್ಲಿ ಎರ್ಚಾಡ್ತದ ನೋಡ್ಕೊಳ್ಳದ. ಬಂದ್ರಲ್ಲ ಬನ್ನಿ ಬನ್ನಿ. ಏನ್ಲ ಇದು? ಬನ್ನಿ ಬನ್ನಿ. ಗೌಡ್ರೆ ಎದೆ ಬಗ್ಸಿ ಧ್ಯಾನದಲ್ಲಿದ್ದಾರೆ ಸ್ವಾಮಿ. ಇವನ್ ಯಾರೋ ಎಬ್ಬ ಬಿಡಿಯಂಗವನೆ. ನಮಸ್ಕಾರ. ನಮಸ್ಕಾರ ಸ್ವಾಮಿಗಳಿಗೆ. ನಮಸ್ಕಾರ. ಪುಳುಕು ಪುಳುಕು ಪಾತಾಳ ಬೇರಿಬಿ ಕುಣಿಯುತ್ತ ಬಾರೆ ಕುಂಬಿತ ಬೇರೆ ರೂಪಾಯಿ ನೋಟು ಕಂಡರೆ ಬಿಡುವನು ಅಲ್ಲ ಕಂಡರೆ ಮುಟ್ಟುವನಲ್ಲ. ಪುಳುಕು ಪುಳುಕು ಪಾತಾಳ ಬೇರಿಬಿ ಕುಣಿಯುತ್ತ ಬಾರೆ ಕುಂಬಿತ ಬೇರೆ. ಅಮ್ಮ ನೀವು ಬಂದ ವಿಷಯ ಎಲ್ಲ ಅರ್ಥ ಆಯ್ತು. ಅಂದಾಗೆ ಏನ್ ವಿಷಯ ಹೇಳಿ? ಏನು ಅಂತ ಹೇಳಿ ಸ್ವಾಮಿ, ನಮ್ಮ ಬಾಳು ಹೊಣಗಿದ ನಾಯಿದಂಗಾಗ್ಬಿಟ್ಟೈತಿ. ಎಲ್ಲಾ ವಿಷಯ ನನ್ಗೆ ಅರ್ಥ ಆಯ್ತು. ಕಷ್ಟ ಅನ್ನೋದು ಮನುಷ್ಯ ಮರಕು ಬರುತ್ತೆ. ಅಂತ ಕಷ್ಟಗಳನ್ನ ಪರಿಹಾರ ಮಾಡೋದಿಕ್ಕೆ ನಾನಿರೋ. ನೀವೇನು ಯೋಚನೆ ಮಾಡಬೇಡಿ, ಎಲ್ಲ ವಿಷಯ ನಂಗೆ ಗೊತ್ತು. ಬಂದ ವಿಷಯ ಏನು? ಸ್ವಾಮಿ ನಮ್ ಪಿಕ್ಚರು ನನ್ಗೆ ಗೊತ್ತಿದೆ. ನನಗೆ ವಿಷಯ ಗೊತ್ತಿದೆ ಹೇಳಿ. ಈ ಪ್ರಪಂಚನೇ ನಾಟಕ ರಂಗ, ನಾವೆಲ್ಲ ಅದರಲ್ಲಿ ಪಾತ್ರಧಾರಿಗಳು. ಹಾಕ್ದಂಗೆ ನಾವೆಲ್ಲ ಸ್ಟೆಪ್ ಹಾಕ್ಬೇಕು ಅಷ್ಟೇ, ಇನ್ನೇನು ಮಾಡಕ್. ಡೈಲಾಗು ನೀವು ಬಂದ್ ವಿಷಯ ಹೇಳಿ. ನನ್ನಿಂದೇನ? ಅಯ್ಯೋ ಸ್ವಾಮಿಗಳೇ, ನಿಮ್ ಯೋಗ್ಯತೆಗಷ್ಟು ಅದೇ ಅಲ್ವಾ ನಾವ್ ಹೇಳಿದ್ದು. ನನಗ್ ಗೊತ್ತು ಅಂತೀರಿ, ನೀವ್ ಹೇಳಲ್ರು, ನಾವ್ ಹೇಳಕ್ ಬಿಡಲ್ರು. ಅಯ್ಯೋ ಅದ್ ನನಗ್ ಗೊತ್ತು, ನಿಮ್ ಮೈಗೂ ಹುಷಾರಿಲ್ಲ ಅಲ್ವೇ? ಸ್ವಾಮಿಗಳೇ, ನಾವು ಪಿಕ್ಚರ್ ಮಾಡ್ತಾ ಇದೀವಿ. ಮೊದಲನೇ ಡೈರೆಕ್ಟ್ರು ಪರಪಾತಕ್ಕೆ ಬಿಚ್ಚೋದ, ಎರಡನೇ ಡೈರೆಕ್ಟ್ರು ಕೆರೆಗೆ ಬಿಚ್ಚೋದ. ಅಯ್ಯೋ ಅದ್ ನನಗ್ ಗೊತ್ತು. ನೀವು ದುಡ್ಡು ಕಳ್ಕೊಂಡಿರೋದು ಗೊತ್ತು. ಆ ಪ್ರಾಜೆಕ್ಟ್ ಬಗ್ಗೆ ತಲೆ ಕೆಡಿಸ್ಕೊಂಡು ರಾತ್ರಿ ಎಲ್ಲ ನಿದ್ರೆ ಇಲ್ದೆ ಒದ್ದಾಡ್ತಾ ಇದ್ದೀರಾ. ಅದಕ್ಕೆ ಹೇಳಿದ್ದು ನಿಮ್ಮೈಗೆ ಹುಷಾರಿಲ್ಲ ಅಂತ. ಆಹಾ, ಸ್ವಾಮಿಗಳು ಮಹಾಜ್ಞಾನಿಗಳು, ಇದ್ದದ್ನ ಇದ್ದಂಗೆ ಹೇಳ್ತಾವ್ರ. ಅದಕ್ಕೆ ಅಲ್ವೇ ನಾನು ಇಲ್ಲಿ ಕರ್ಕೊಂಡ್ ಬಂದಿದ್ದು. ಇದಕ್ಕೆ ನೀವೇ ಏನಾದ್ರೂ ಒಂದು ಪರಿಹಾರ ಹೇಳ್ಬಿಡಿ ಸಮಯ. ಆಹಾ ಆಹಾ ಆಹಾ, ಅದ್ಭುತ ಅದ್ಭುತ. ಮಹಾಕಾಯ ತಾಯಿ ಗಂಗಮ್ಮ, ಮಾರ್ಕೆಟ್ ಮುನಿಯಮ್ಮ, ಗೌರಿಪಾಳ್ಯದ ಗಂಗಮ್ಮ, ಆಹಾ ರಂಗಾಯಣ, ಸಾಧು, ನೋಡಿ ನೋಡಿ ಜ್ಯೋತಿ ಎಲ್ಲಿ ಬಂದವಳೆ? ದೀಪ ನೋಡಿ. ಅವಳು ಬಂದವಳ? ಕ್ಯಾಂಡಲ್ ನೋಡ್ರಿ. ಈಗ ಊದ್ರಿ. ಅಯ್ಯೋ ಅಯ್ಯೋ, ಏನಾಯ್ತು? ಆರೋಯ್ತು. ಏನ್ ಹೋಯ್ತಾ ಇದೆ? ಹೊಗೆ ಹೋಯ್ತಾ ಇದೆ. ಅಂದ್ರೆ ಇನ್ನೂ ಒಬ್ರು ಹೊಗೆ ಆಡಿಸ್ಕೊಳ್ಳೋದ್ ಗ್ಯಾರಂಟಿ. ಮೂರನೇ ಡೈರೆಕ್ಟರ್ ಸತ್ತೋಗ್ತಾನ. ಅಯ್ಯೋ ಚಿಂತೆ ಮಾಡಬೇಡಿ. ನಿಮ್ ಪಿಕ್ಚರ್ ಮೊದಲನೇ ಡೈರೆಕ್ಟರ್ ಸತ್ತಾಗ ನಿಮಗ್ ರಾಜಯೋಗ ಪ್ರಾರಂಭ ಆಗಿದೆ. ಎರಡನೇ ಡೈರೆಕ್ಟರ್ ಸತ್ತಾಗ 50% ರಾಜಯೋಗ ಬಂದಿದೆ. ಇನ್ನೊಂದ್ ಡೈರೆಕ್ಟರ್ ಸತ್ರೆ 100% ರಾಜಯೋಗ ಬರುತ್ರಿ. ಹಂಗಂತೀರಾ? ನೋಡಿ ಗೌಡ್ರೆ, ನಮ್ಮ ಜನಸಂಖ್ಯೆ ಬೇಕಾದ್ರೆ ಕಮ್ಮಿ ಆಗ್ಬೋದು, ಪೆಟ್ರೋಲ್ ರೇಟ್ ಬೇಕಾದ್ರೆ ಕಮ್ಮಿ ಆಗ್ಬೋದು. ಈ ವರ್ಷ ರಿಲೀಸ್ ಆಗೋ ಎಲ್ಲಾ ಪಿಕ್ಚರು ಬೇಕಾದ್ರೆ 100 ಡೇಸ್ ಓಡ್ಬೋದು. ಆದ್ರೆ ನಾನಿಟ್ರೋ ಮಾತ್ ಮಾತ್ರ ಯಾವತ್ತೂ ತಪ್ಪಾಗೋದೇ ಇಲ್ಲ. ನಾನು ಗುನ್ನ ಇಟ್ರೆ ಗುನ್ನ ಗ್ಯಾರಂಟಿ. ಸ್ವಾಮಿಗಳೇ, ನೀವು ಗುಣ್ಣ ಪಣ್ಣ ನಮ್ಗೆ ಏನು ಇಡ್ಬೇಡಿ. ಮುಂದಕ್ಕೆ ನಾವ್ ಏನ್ ಮಾಡ್ಬೇಕು ಅದನ್ನ ಹೇಳಿ. ಮುಂದೇನ್ ಮಾಡ್ಬೇಕು ಅಂತ ನಾನ್ ಹೇಳ್ತೀನಿ. ಮುಂದಿನ ಅಮಾವಾಸ್ಯೆ ಒಳಗಡೆ ಒಂದು ಡೈರೆಕ್ಟರ್ನ ಹುಡುಕಿ ಶೂಟಿಂಗ್ ಶುರು ಮಾಡಿ. ಶೂಟಿಂಗ್ ಶುರುನಲ್ಲೇ ಡೈರೆಕ್ಟರ್ ಸತ್ತೋಯ್ತಾನೆ. ನಿಮ್ ಪಿಕ್ಚರು 100 ಡೇಸು 25 ವಾರ ಓಡಿದ್ರು ಹೋಗ್ಬೋದು. ಪೂರ್ಣ ಸಾಧ್ಯತೆಗಳಿದೆ. ಸ್ವಾಮಿಗಳೇ, ಡೈರೆಕ್ಟರ್ ಸತ್ಮೇಲೆ ಪಿಕ್ಚರ್ ಕಂಪ್ಲೀಟ್ ಆಗದೆ ಡೌಟ್. ಇನ್ 100 ಡೇಸ್ ಎಲ್ಲಿಂದ ಓಡುತ್ತೋ? ಆ ರೀತಿ ಎಲ್ಲ ಪ್ರಶ್ನೆ ಮಾಡಬಾರ್ದು. ಇದೆಲ್ಲ ದೇವರ ಆಟ. ನೋಡ್ದಲ್ಲ ಕ್ಯಾಂಡ್ಲು ಆಫ್ ಆಗಿದ್ದು, ಹೊಗೆ ಬಂದಿದ್ ನೋಡ್ದಲ್ಲ. ಹುಷಾರು.
ಇದನ್ನ ತಗೊಳ್ಳಿ ಭಕ್ತಿಯಿಂದ 2 ಕೈಲೋ ನುಗ್ಗೆಕಾಯಿ ಸಾರ್ಗೆ ಏ ಹಾಗಲ್ಲ ಇದನ್ನ ದಿಂಬು ಕೆಳಗಡೆ ಇಟ್ಕೊಂಡ್ ಮಲಿಕೊಳ್ಳಿ. ಇದನ್ನ ನಿಂಬೆ ಕೆಳಗೆ ಅಲ್ಲ ಸ್ವಾಮಿ, ಎಲ್ರು ನಿಂಬೆಹಣ್ಣು ಕೊಡ್ತಾರೆ, ನೀವೇನ್ ನುಗ್ಗೆಕಾಯಿ ಕೊಟ್ಟಿದ್ದೀರಾ? ಅಯ್ಯೋ ದಡ್ಡ, ಅದು ಹಳೇದು ನಿಂಬೆಹಣ್ಣು ಚುಚ್ಚುತ್ತೆ, ಇದು ಚುಚ್ಚಲ್ಲ, ಆರಾಮಾಗಿರುತ್ತೆ. ಆಮೇಲೆ ನಿಂಬೆಹಣ್ಣಿಗಿಂತ ಈ ನುಗ್ಗೆಕಾಯಿ ಬಹಳ ಪವರ್ಫುಲ್ಲು, ಇದು ಲೇಟೆಸ್ಟ್. ಗೌಡ್ರೆ ತಗೊಳ್ಳಿ ಸ್ವಾಮಿ. ನುಗ್ಗೆಕಾಯಿ ಎಲ್ಲ ದುಡ್ಡು ಅರ್ಪಿಸ್ಕೋಬೇಕು ಬೇಡ ಅಂತ ಅಲ್ಲಿಟ್ಬಿಡಿ ಇದೆಲ್ಲ ಯಾಕೆ ಬೇಕಿತ್ತು? ಅದೇ ನನ್ಗೆ ನೀವಿನ್ ಹೋಗ್ ಬನ್ನಿ, ಎಲ್ಲ ಒಳ್ಳೇದಾಗತ್ತೆ. ಬರ್ತೀವಿ ಸ್ವಾಮಿ. ನಾವು ಬರ್ತೀವಿ. ನಮಸ್ಕಾರ. ನಮಸ್ಕಾರ. ನನ್ನ ಜೀವನನೇ ಹಾಳು ಮಾಡ್ಬಿಟ್ಟು ಸರ್ ಇದು 420 ಆಫೀಸ್ ಅಲ್ವಾ? ತಾವ್ಯಾರೋ? ಸರ್ ನನ್ನ ಹೆಸರು ಶಂಕರ ಅಂತ, ಹಳ್ಳಿಂದ ಬಂದಿದ್ದೀನಿ. ಹಳ್ಳಿಯಿಂದ ಬಂದಿದ್ಯಾ? ಲೇ ಅವ್ನ ಯಾವನ ಡೈರೆಕ್ಟರ್ ಮುರಳಿ ಮೋಹನ್ ದುಡ್ಡು ಕೇಳಕ್ ಬಂದಿದ್ನಲ್ಲ, ಆತರ ಅನ್ಕೊಂಡಲ್ಲೋ. ಏನಾಗ್ಬೇಕಿತ್ತು ಸಂಕ್ರಾಂತ್ ಅವ್ರಿಗೆ? ಸರ್ ಈ ಕಂಪ್ನಿಗೆ ಮೇನ್ ಯಾರು? ಇವ್ರೇ ಜಡೇಗೌಡ್ರು. ಯಾಕೆ ನನ್ ಪ್ರೊಡ್ಯೂಸರ್ ತರ ಕಾಣ್ತಾ ಇಲ್ವಾ? ಸರ್ ಏನ್ ಸರ್ ನೀವು 3 ಜನ ಎಲ್ಲ ಕಷ್ಟಪಟ್ಟು ಕೂಡಿಡ್ ದುಡ್ಡನ್ನೆಲ್ಲ ನಿಮ್ ಕಂಪ್ನಿನಾಗ ಹಾಕಿದೀವಿ. ಅದು ಅಲ್ದೆ ನನ್ ಮಾತ್ ಮೇಲೆ ನಂಬಿಕೆ ಇಟ್ಟು ಲಕ್ಷ ದುಡ್ಡು ಕಟ್ಟವ್ರೆ. ನೀವು ನೋಡಿದ್ರೆ ರಾತ್ರಿ ಕಂಪ್ನಿ ಮುಚ್ಚಿಬಿಟ್ಟು ಇಲ್ಲಿ ಆರಾಮಾಗಿ ಕುಂತಿದ್ದೀರಲ್ಲ. ಕೆಟ್ಟೋಗಿದ್ದ ನಿನ್ಗೆ? ಯಾವ ಕಂಪ್ನಿ? ಹೋಗು, ನಾವ್ ಕಂಪ್ನಿ ಅವರೆಲ್ಲ ಪಿಕ್ಚರ್ ಮಾಡಕ್ ಬಂದಿರೋದು, ಜಡೇಗೌಡ್ರು ಅಂತ. ಅಯ್ಯೋ ನಿನ್ ಮಕ್ಕೆ. ಅಯ್ಯೋ ಹೌದಾ? ಹಂಗಾರೆ ಇದು ಮನಿ ಸಿಂಗ್ ಕಂಪ್ನಿ 420 ರೂಮ್ ನಂಬರ್ ಅಲ್ವಾ? ಅಪ್ಪ ಇದು ರೂಮ್ ನಂಬರ್ 420, ಕಂಪನಿ ಅಲ್ಲ. ಅಯ್ಯೋ ಹಂಗಂದ್ರೆ ಹೆಂಗೆ ಸರ್? ಮತ್ತೆ ಈ ಮುಖ ಹಿಡ್ಕೊಂಡು ಹೆಂಗ್ ಸರ್ ಊರಿಗೆ ಹೋಗ್ಲಿ? ಊರಿಗೇನು ಹೋಗ್ಬೇಡ, ಇಲ್ಲೇ ಯಾವ್ದಾರು ಕೆರೆ ಬಾವಿ ಇದ್ರೆ ಬಿದ್ದು ಸತ್ತೋಗ್ಬಿಡು. ಶಂಕರಪ್ಪ, ಏನಯ್ಯ ನೀನು ಗೊತ್ತು ಗುರಿ ಇಲ್ದೇ ಇರೋನ್ಗೆ ದುಡ್ಡು ಹೆಂಗ ಯಾಕೊಟ್ಟೆ? ಅಲ್ಲ ನೀನ್ ಯಾಕೆ ಕಂಪ್ನಿಗೆ ದುಡ್ಡು ಕಟ್ಟಕ್ ಹೋಗಿದ್ದೆ ಅಂತ? ದುಡ್ಡು ಕಟ್ಟಿದ್ರೆ 1 to ಡಬಲ್ ಕೊಡ್ತೀನಿ ಅಂದ್ರು. ಯಾರ ಸರ್ಯಾಗಿ ಟೋಪಿ ಹಾಕೋರು? ಅಲ್ಲ ಕಂಪನಿಗೆ ನೀನ್ ಏನಾಗಿದ್ದೆ? ಎಷ್ಟ್ ಕಟ್ಟಿದೆ ದುಡ್ಡು? ಸರ್ ಲಕ್ಷ ಕಟ್ಸಿವ್ನಿ. ಆ ಏರಿಯಾಗೆ ನಾನೇ ಡೈರೆಕ್ಟ್ರು. ಡೈರೆಕ್ಟ್ರಾ? ಸಿಕ್ಕಾಕೊಂಡ್ಬಿಟ್ಟ. ಈಗೇನ್ ಮಾಡೋದು? ಬರಿಕೇಲಿ ಊರಿಗೆ ಹೋದ್ರೆ ಸಾಯಿಸ್ಬಿಡ್ತಾರೆ. ಅದ್ರ ಬದಲು ನಾನೇ ಸಾಯೋದ್ ವಾಸಿ ಅನ್ಸುತ್ತೆ. ಗೌಡ್ರೆ ಡೈರೆಕ್ಟರ್ ಸಿಕ್ತಾ? ಎಲ್ಲಿ? ಇವನೇ. ಇವನ ಎದಗ್ ಮೇಕೆ? ಈಗ ನಿಮ್ ಕಂಪ್ನಿಯಲ್ಲಿ ಕೆಲಸ ಮಾಡಕ್ಕೆ ಯಾವ ಡೈರೆಕ್ಟರ್ ಬರ್ತಾ ಇಲ್ಲ. ಯಾಕನ್ನಿ ಅವ್ರ ಮುಂದೆ ಕೆಲಸ ಮಾಡಿದ್ರೆ ಸತ್ತೋಗ್ಬಿಡ್ತಾರಂತ ಊರ್ ಜನ ಎಲ್ಲ ಹಬ್ಬಸ್ಬಿಟ್ಟವ್ರೆ. ಇವನ್ನೇ ಇಟ್ಕೊಂಡು ಕೆಲಸ ಮಾಡ್ಕೊಂಬಿಡೋಣ. ಜೊತೆಲಿ ನಾನಿದ್ದೀನಲ್ಲ, ಸತ್ರೆ ಸಾಯ್ಲಿ ಬಿಡಿ. ಹೆಂಗೋ ಜ್ಯೋತಿಷ್ ಅವನು ಹೇಳಿದಾನಲ್ಲ, ಇನ್ನೊಬ್ಬ ಸತ್ರ ನಿಮ್ಗೆ ರಾಜಯೋಗ ಅಂತ. ಅದು ಶಂಕರ ಕೂತ್ಕೊಳ್ತೀನಿ. ಬೇಡ ಗೌಡ್ರೆ, ನಾನು ಹೋಗ್ತೀನಿ. ಕೂತ್ಕೊಳ್ತೀನಿ ತನಗೆ 1 ನಿಮಿಷ. ಕೂತ್ಕೋ ಮೇಕೆ. ಕೂತ್ಕೋ ಬಾ, ಕೂತ್ಕೊಂಡ್ರೆ ಸ್ವಲ್ಪ ಸಮಾಧಾನ ಮಾಡ್ಕೊ. ನೋಡು, ನಿನ್ನ ಕಥೆಯ ಕೇಳಿ ಜೀವನ ಚೈತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರು ಅಳ್ತಾರಲ್ಲ, ಆ ರೇಂಜಿಗೆ ನನಗೆ ದುಃಖ ಆಗೈತೆ. ನೀನ್ ಸಮಾಧಾನ ಮಾಡ್ಕೊಣ. ನೋಡು, ಗೌಡ್ರು ಮಾಡ್ತಾ ಇರೋ ಪಿಕ್ಚರ್ಗೆ ನೀನೇ ಡೈರೆಕ್ಟ್ರು. ಅಯ್ಯೋ ನಂಗೆ ಅದೆಲ್ಲ ಬರಕಿಲ್ಲ ಸರ್. ಏನೋ ನಮ್ಮ ಹಳ್ಳಿ ನಂಗೆ ಮೇಟ್ ಹೇಳ್ಕೊಟ್ಟಂಗೆ 4 ಪದ ಹೇಳ್ಕೊಂಡು ಡ್ರಾಮಾದಲ್ಲಿ ಪಾಠ ಮಾಡ್ತಿದ್ದೆ ಅಷ್ಟೇ. ಅದನ್ನೆಲ್ಲ ಬಿಟ್ಟು ಈ ಡೈರೆಕ್ಷನ್ ಮಾಡೋದ್ ಬರಕಿಲ್ಲ ನಂಗೆ. ಸುಮ್ನೆ ಒಪ್ಕೋ, ಜೊತೆ ನಾವೆಲ್ಲ ಇದ್ದೀವಲ್ಲ. ಸುಮ್ನೆ ಹೂ ಅನ್ನಪ್ಪ, ಮಿಕ್ಕಿದ್ದೆಲ್ಲ ನಾವು ನೋಡ್ಕೋತೀವಿ. ಎಲ್ಲಿ ಹೆಂಗಿಡ್ಬೇಕು ಅಂತ ನಮಗ್ ಚೆನ್ನಾಗ್ ಗೊತ್ತು. ಪಾರ್ ಲೈಟ್ ಪ್ರಕಾಶ, ಲೈಟ್ ಇಲ್ದೆ ಶೂಟಿಂಗ್ ಮಾಡ್ತೀನಿ. ಯಾಕೋ ಸರಿ ಬರ್ತಿಲ್ಲ ಗೌಡ್ರೆ. ಯಾಕೆ ಸರಿ ಬರಕಿಲ್ಲ? ಲೇ ಬೀಸೋ ತೊಂಡಕ್ ತಪ್ಸ್ಕೊಂಡ್ರೆ 100 ವರ್ಷ ಆಯ್ತು ಅಂತಾರೆ. ನೋಡು, ಇಲ್ಲೇ ಇದ್ಕೊಂಡು ಡೈರೆಕ್ಷನ್ ಕಲ್ತ್ಕೊಂಡು 4 ಕಾಸು ದುಡ್ಡು ಮಾಡ್ಕೊಂಡು ನಿನ್ಗೂ ಒಳ್ಳೇದಲ್ಲ. ಅಯ್ಯೋ ಸುಮ್ನೆ ಒಪ್ಕೋ ಶಂಕರಣ್ಣ, ಮಿಕ್ಕಿದೆಲ್ಲ ಅವ್ರು ನೋಡ್ಕತ್ತಾರೆ. ಹೇಳಪ್ಪ. ಇಲ್ವಾ? ಒಪ್ಕೋ.
ಸರಿ ಗೌಡ್ರೆ ನೀವ್ ಹೇಳ್ದಂಗೆ ಆಗ್ಲಿ. ಇದಪ್ಪ ಮಾತಂದ್ರೆ ನಮಗೆ ರಾಜಯೋಗ ಬಂದಂಗ ಆಯ್ತು. ನಾಳೆಯಿಂದ ಶೂಟಿಂಗ್ ಸ್ಟಾರ್ಟ್. ಈ ಸರಿ ಯಾವ್ದು ಶೂಟಿಂಗ್ ಎಲ್ಲ ಚೆನ್ನಾಗಾಗಿ ಬೇಗ ಪಿಕ್ಚರ್ ಮುಗಿಯೋ ತರ ಮಾಡು ತಂದೆ. ಮೋಸ್ಟ್ಲಿ ಈ ಸಲ ಕಂಪ್ಲೀಟ್ ಆದ್ರೂ ಆಗ್ಬೋದು. ಅಪ್ಸಕ್ನೆ ಮುಂಡೆದೆ ಏನೋ ಮೋಸ್ಟ್ಲಿ ಪಿಕ್ಚರ್ ಮುಗಿದ್ರೆ ತಾನೆ ಮೀಟ್ರು. ಈ ಸಲ ಕಂಪ್ಲೀಟ್ ಹಾಗೆ ಆಗುತ್ತೆ. ಬನ್ನಿ ಹೊರಡೋಣ. ನನ್ನ ಮಗ ನೀನು ಹೋಗು. ಬರೀ ಈ ತರ ಕೆಲಸಗಳೇ ಮಾಡ್ತಾ ಇರೋ. ಪ್ರೊಡ್ಯೂಸರ್ ಉದ್ದಾರ ಆಗತ್ತಾರ ಯಾವ ಕೆಲಸನೂ ಮಾಡಬೇಡಿ ನೀವು. ಬಾಪ್ಪ ನಾನು ಕಂಡಿದ್ದೀನಿ ಕಡ್ದು ಗುಡಿ ಹಾಕಿರೋದ್ನ. ಇದು ಏನೋ ಸಪ್ಪ ಕೂತ್ಬಿಟ್ಟು ನೋಡಿ. ಯಾಕಳ ಶಂಕರ ಸಪ್ಪು ಕುತ್ಕೊಂಡ್ಬಿಟ್ಟಿದ್ಯಾ? ಫಸ್ಟ್ ಟೈಮ್ ಅಲ್ವಾ, ಅದಕ್ಕೆ ಸ್ವಲ್ಪ ಹೆದರಿಕೆ ಆಗ್ತಾ ಇದೆ. ಚಿಕ್ಕ ಹುಡುಗ ಫಸ್ಟ್ ಟೈಮ್ ಮಾಡಿದಾಗ ಎಲ್ಲ ಹಿಂಗೆಯ ಮಾಡ್ತಾ 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 ಎಲ್ಲ ಸರಿ ಹೋಗ್ಬಿಡ್ತೆ. ಹೆಗಲ ಮೇಲೆ ಟವಲ್ ಹಾಕೋ, ಕ್ಯಾಪ್ ಹಾಕೋ, ಆಕ್ಷನ್ ಕಟ್ ಅಂತೇಳು. ಮಿಕ್ಕಿದೆಲ್ಲ ನಾವು ನೋಡ್ಕೋತೀವಿ. ಏನೋ ನಿಮ್ಮನ್ನ ನಂಬ್ಕೊಂಡಿದೀನಿ. ಶಂಕರ ನೀನೇನು ಎದುರ್ಕೋಬೇಡ. ನೀ ಸುಮ್ನೆ ನಾವ್ ಹೇಳ್ದಂಗೆ ಕೇಳ್ಕೊಂಡಿರು. ನಿನ್ನ ಎಲ್ಲೋ ಕರ್ಕೊಂಡು ಹೋಗ್ಬಿಡ್ತೀವಿ. ಅರ್ಥ ಆಯ್ತು. ನೀನ್ ಹೋಗ್ಬಿಟ್ಟು ಫಸ್ಟ್ ಆ ಸ್ಕ್ರಿಪ್ಟ್ ಅದೇನೋ ಪೇಪರ್ ಹೇಳ್ತೀಯಲ್ಲ ಅದೆಲ್ಲ ರೆಡಿ ಮಾಡ್ಕೋ. ಆ ತಿಕ್ಕಳ ಗೌಡ ಬರೋ ಟೈಮ್ ಆಯ್ತು, ಹೋಗು. ಏನೋ ಡೈರೆಕ್ಷನ್ ಮಾಡ್ತಾರೋ ಹಳ್ಳಕ್ಕೆ ಹಾಕ್ತಾರೋ ಗೊತ್ತಿಲ್ಲ. ಎಲ್ಲಿ ಕರ್ಕೊಂಡು ಹೋಗ್ತೀಯಪ್ಪ ನೀನು? ಎಲ್ಲಿಗಿಲ್ಲ, ಸುಮ್ನೆ ಫ್ಲೋಲ್ ಹೇಳ್ಬಿಟ್ಟೆ. ಇದೇ ಕೆಲಸ ಮಾಡ್ರು, ಉದ್ಧಾರ ಆಗಲ್ಲ ನೀವು. ಜೂಮ್ ಹಾಕೊಂಡು ಯಾರು ನೋಡಕ್ ಹೋಗಿದ್ಯೋ? ಕೆಲಸ ನೋಡು, ಕ್ಯಾಮ್ರಾ ತಗೊಂಡ್ಬರ್ರೋ. ಕೆಲಸ ನೋಡ್ರ ಫಸ್ಟ್. ಓವರ್ ಆಕ್ಟಿಂಗ್ ಮಾಡಕ್ ಹೋಗ್ಬಾರ್ದು. ಕಲಾವಿದ್ರವ್ರೆ ಅವ್ರು ಮಾಡ್ಕೋತಾರೆ. ಏನೋ ನಾನು ಬಂದ ತಕ್ಷಣ ಶೂಟಿಂಗ್ ಸ್ಟಾರ್ಟ್, ಕ್ಯಾಮ್ರಾ ಇಲ್ಲ, ಅದೇ ಕಿತ್ತಾಯ್ತು. ನನ್ನ ಮಕ್ಳ ಒಂದಿನ ನೀವು ಶೂಟಿಂಗ್ ಮಾಡಿರೋದು ನಾನು ನೋಡಿಲ್ಲ. ಶೂಟಿಂಗೇ ಮಾಡ್ತಿರೋ ಇಲ್ಲ ನನ್ನನ್ನ ಮುಳುಗ್ಸಕ್ಕೆ ಪ್ಲಾನ್ ಮಾಡಿದ್ರೋ ಗೊತ್ತಿಲ್ಲ. ಯಾಕ್ರೋ ಇನ್ನು ಶೂಟಿಂಗ್ ಸ್ಟಾರ್ಟ್ ಆಗಿಲ್ಲ? ಹೀರೋ ಬಂದಿಲ್ಲ ಗೌಡ್ರೆ. ಹೀರೋ ಇನ್ನೂ ಬಂದಿಲ್ವಾ? ಅಯ್ಯೋ ನಿಮ್ ಯೋಗಿತಂಗೆ ಹೀರೋ ಏನಾದ್ರು ಬಂದವಳ ಇಲ್ವಾ? ನಾನು ಯಾವ ಕಾಸ್ಟ್ಯೂಮ್ ಹಾಕೊಳ್ಳಿ? ಅಮ್ಮ ಇವತ್ತು ಭಾನುವಾರ ಯಾವ ಬಟ್ಟೆನ ಹಾಕೊಳ್ದೆ ಆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾವ ಸಿನಿಮಾ ಪ್ರೊಡ್ಯೂಸರ್ ಚೆನ್ನಾಗಿ ಅವಳಲ್ಲ ಯಾರು? ಈ ಪಿಕ್ಚರ್ ಹೀರೋಯಿನ್ ಗೌಡ್ರೆ. ಹೀರೋಯಿನ್ ಹೀರೋಯಿನ್ ಅದು ಗೊತ್ತಿಲ್ಲ ನನಗೆ. ಲೇ ಹಚ್ಚೋ ಫೋನ್ ಹಚ್ಚ ಹೀರೋಗೆ ಕರೀಲೇ ಬೇಗ. ಎಲ್ಲದಕ್ಕೂ ಕಾರಣ ನೀನೆ ಡಬ್ಬ. ನನ್ ಹೀರೋ ಇನ್ನ ಗೊತ್ತಾಗ್ಲಿಲ್ಲ ನನಗೆ ಶೂಟಿಂಗ್ ಬರಕ್ಕೆ. ಸರ್ ನಾನು ಶೂಟಿಂಗ್ ಬರಲ್ಲ, ಬಿಟ್ಬಿಡಿ ಸರ್ ನನ್ನ. ಏನ್ ಹೇಳ್ತಾವ? ಯಾಕೆ ಆಲ್ರೆಡಿ ಇಬ್ರು ಡೈರೆಕ್ಟರ್ ನಿಮ್ ಸಿನಿಮಾ ಮಾಡಿ ಹೋಗೇ ಹಾಕ್ಸ್ಕೊಂಡು. ಗೊತ್ತಿಲ್ಲ ಸರ್, ಮಾತಾಡ್ತಾರಿರಿ. ಹಿಂಗಂದ್ರೆ ಹೆಂಗಯ್ಯ ನಮ್ ಪಿಕ್ಚರ್ ಕಥೆ? ಅಯ್ಯೋ ನಿಮ್ ಪಿಕ್ಚರ್ ಕಥೆ ಏನಾದ್ರೆ ನನ್ಗೆ ನಾನ್ ಬದುಕಿರ್ಬೇಕಷ್ಟೇ. ಗುಡ್ ಬೈ. ಏನಂತ ಅವ್ನ ಕಥೆ? ಹೀರೋ ಬರಲ್ಲ ಅಂತ ಗೌಡ್ರೆ. ನಮ್ ಪಿಕ್ಚರ್ ಬೇಡವಂತೆ ಅವ್ನಿಗೆ. ಯಾಕೆ ಬೇಡವಂತೆ? ನಾವೇನಿಲ್ಲ ತಮಾಷೆ ಮಾಡಕ್ ಬಂದಿದೀವ? ಅಲೇ ಸಿನಿಮಾ ತೆಗಿಯಕ್ ಬಂದಿದೀವೋ? ನಾನ್ ನಿಮ್ ಕತೆ ಕೇಳಕ್ ನಾ ರೆಡಿ ಇಲ್ಲ ಕಣೋ. ಇಮಿಡಿಯೇಟ್ ಆಗಿ ಶೂಟಿಂಗ್ ಸ್ಟಾರ್ಟ್ ಆಗಿ ನನ್ನ ಸಿನಿಮಾ ಥಿಯೇಟರ್ ರಿಲೀಸ್ ಆಗ್ಬಿಡ್ಬೇಕಷ್ಟೇ. ನನ್ ಮಕ್ಕಳ ಆ ಕಡೆ MLA ಸೀಟು ಇಲ್ಲ, ಈ ಕಡೆ ಗದ್ದೆನೂ ಇಲ್ಲ. ನನ್ನ ಜೀವನ ಹಾಳು ಮಾಡ್ಬಿಟ್ರಲ್ರಲ್ಲೇ. ಲೋ ಪ್ರಕಾಶ, ಯಾರಾದ್ರೂ ಒಬ್ರು ಹೀರೋನ ತಗೊಂಬಾರೋ. ಅದೇನ್ ಕೊತ್ಮರಿ ಸೊಪ್ಪು ಕಂತನ ಮಾರ್ಕೆಟ್ ಒಳಗಿಂದ ಹೋಗಿ ತಗೊಂಬಂದ್ಬಿಡಕ್ಕೆ. ಸರಿ ಕರ್ಕೊಂಬರಲ್ಲ. ಹಂಗೆಲ್ಲ ಸಡನ್ ಆಗಿ ಹೇಳಿದ್ರೆ ಆಗಲ್ಲ ಕಣ್ರಿ. ಸುಮ್ನೆ ಹೋಗಿ ಕರ್ಕೊಂಬಂದ್ಬಿಡಕ್ಕೆ. ಲವ್ ನಿಮ್ಮ ಹತ್ರ ಎಷ್ಟು ಜನ ಹುಡುಗರು ಚಾನ್ಸ್ ಕಳ್ಕೊಂಡ್ ಬಂದಿರಲ್ಲ. ಹೌದು. ಅದ್ರಲ್ಲಿ ಎಷ್ಟು ಜನಕ್ಕೆ ಮುಂಡಾಯಿಸಿಲ್ಲ. ಅದ್ರಲ್ಲಿ ಯಾರಿಗಾದ್ರೂ ಕರ್ಕೊಂಬರಲ್ಲ. ಹಂಗೆಲ್ಲ ಸಡನ್ ಆಗಿ ಹೇಳಿದ್ರೆ ಕರ್ಕೊಂಬರಕ್ ಆಗಲ್ಲ ರೀ. ಹಂಗನ್ಬೇಡ, ಪಿಕ್ಚರ್ ನಿಂತೋಗ್ಬಿಡುತ್ತೆ. ಪಿಕ್ಚರ್ ನಿಂತೋಗ್ಬಿಟ್ರೆ ಮೀಟ್ರು ಮ್ಯಾಟ್ರು ಎಲ್ಲ ಹೋಗ್ಬಿಡ್ತೆ ಕಣಲೇ. ಮೀಟ್ರು ಮ್ಯಾಟ್ರು ಏನ್ರಿ? ಸುಮ್ನೆ ಎಲ್ಲ ಸೇರ್ ನಮ್ನ ಎದುರಿಸ್ತಾರೆ. ಬೇರೆ ಪಿಕ್ಚರ್ ಅವ್ರು ಮಾಡ್ತಿದ್ದೋ ನಾವು. ಸುಮ್ನಂಗೆಲ್ಲ ಹೇಳಿದ್ರೆ ಕರ್ಕೊಂಬರಕ್ ಆಗಲ್ಲ ಕಣ್ರಿ. ಇರ್ಲ ಅವ್ರೆ, ನಮ್ಗೆ ಹೀರೋ ಸಿಕ್ಕುದು. ಅವರೇ ನಮ್ ಹೀರೋ. ಅವನ್ ತಾನೇ ಈ ಪಿಕ್ಚರ್ ಡೈರೆಕ್ಟರ್ ಕಮ್ ಹೀರೋ. ಅಂದ್ರೆ ಎಷ್ಟ್ ಜನ ಹೀರೋಗಳು ಡೈರೆಕ್ಟರ್ ಆಗಿಲ್ಲ, ಡೈರೆಕ್ಟರ್ ಹೀರೋ ಆಗಿಲ್ಲ, ಇನ್ನು ಮುಂದಕ್ಕೆ ಆಗ್ತಾ ಇಲ್ಲ. ಗುಲ್ಜಾರ್ ಖಾನ್ ತರ. ಗುಲ್ಜಾರ್ ಖಾನ್ ಅಂದ್ರೆ ಇವನು 2 in 1. ಬಾ ಬಿಡ್ಸಾಕೊಂಬಳ. ಏನ್ರಿ ಬಿರ್ಲಾ ಅವರೇ, ಏನ್ ಅದೃಷ್ಟ ಬಂದಿದೆ ಅಲ್ಲ? ಇಂಥ ಅದೃಷ್ಟ ಯಾರಿಗೂ ನೋಡೇ ಇರ್ಲಿಲ್ಲ ನನ್ನ ಲೈಫ್. ಅದು ನಮ್ ಗೌಡ್ರ ಪಿಕ್ಚರ್ ನೋಡ್ರಿ. ಗೌಡ್ರಿಗೆ ಹೇಳಿ ಯಾವ ಹೀರೋನು ಸೂಟ್ ಆಗಲ್ಲ, ಇವನೇ ಹೀರೋ ಆಗ್ಬೇಕು ಅಂತ ಹೇಳಿ ನಾನು ಸ್ವಂತ ಮಾಡಿಸಿದ್ದೀನಿ. ಏನೋ ನೀವ್ ಇದೀರ ಅಂದ್ಬಿಟ್ಟು ಹೆಗ್ಲ ಮೇಲೆ ಒಂದು ಟವಲ್ ತಲೆಗೆ ಒಂದು ಕ್ಯಾಪ್ ಹಾಕೊಂಡ್ರೆ ಡೈರೆಕ್ಟರ್ ಅಂತಾರ ಅನ್ಕೊಂಡೆ. ಈಗ ನೋಡಿದ್ರೆ ನೀನೇ ಹೀರೋ ಆಗು ಅಂದ್ರೆ ಹಾಕಿಲ್ಲ ಸರ್.
ನಾವೇನ್ ಪಾಯ್ಸನ್ ಕುಡಿಯಕ್ಕೆ ಹೇಳಿದ್ವಾ ಪಿಕ್ಚರ್ ಅಲ್ಲಿ ಹೀರೋ ಆಗಯ್ಯ. ಈ ಫೀಲ್ಡ್ ಅಲ್ಲಿ ಯಾರು ಏನ್ ಆಗ್ತಾರೆ ಅಂತ ಹೇಳಕ್ಕಾಗಲ್ಲ. ಅದೃಷ್ಟ ನಿನ್ ಗುಡ್ಕೊಂಡ್ ಬಂದಿದೆ ನೋಡಯ್ಯ. ಎಷ್ಟೋ ಜನ ರಾತ್ರಿ ಹೀರೋ ಆಗ್ತಾರ, ನೀನ್ ಆಗ್ಲಾಗ್ಲೇ ಹೀರೋ ಆಗ್ತಿದ್ಯಾ. ಊರ್ಗ್ ಹೋಗ್ಬಿಟ್ಟು ಏನಯ್ಯ ಮಾಡ್ತೀಯ? ಹಳ್ಳ ತೋಡ್ಬಿಟ್ಟು ನಾಟಿ ಆಗ್ತೀಯ ಅಷ್ಟೇ. ಇಲ್ಲಿ ಆಗ್ಲಾಗ್ಲೇ ಹೀರೋ ಆಗೋ ಅದೃಷ್ಟ ಬಂದಿದೆ. ಎಲ್ಲೋದ್ರು ಸಲಾ ಮುಡಿತಾರೆ, ದೊಡ್ಡ ಹೀರೋ ಆಗೋಗ್ತೀಯ ನೀನು. ಸುಮ್ನೆ ಒಪ್ಕೋ, ನಾವು ನೋಡ್ಕೋತೀವಿ. ನಾವಿರ್ಬೇಕಾರೆ ಯಾಕೆ ಎದ್ರಕೋತೀಯ? ನಾವು ನೋಡ್ಕೋತೀವಿ ಅಂತ ಹೇಳ್ತಾ ಇಲ್ವಾ? ಸರಿ ಸರ್, ಏನೋ ನೀವಿದ್ದೀರ ಅಂತ ಒಪ್ಕೊಂತೀನಿ. ಈಗ ಆ ಸೀನ್ ಮಾಡ್ಕೊಂಬಿಡದ? ಸೀನ್ ಮಾಡಕ್ ಇನ್ನು ಕ್ಯಾಮ್ರಾ ಬಂದಿಲ್ಲ, ಅವ್ರಿಗೆ ಹೇಳಕ್ಕಾಗಲ್ಲ. ಶಿಫ್ಟ್ ಅಂತ ಹೇಳ್ಬಿಡಿ, ಅಲ್ಲಿ ಚೇಸಿಂಗ್ ಮಾಡ್ಕೊಬಿಡವ. ಚೇಸಿಂಗ ಆ ಕೆರೆ ಚೇಸಿಂಗ್ ಮಾಡ್ತಾರೆ, ರೋಡಲ್ಲಿ ಮಾಡಬೇಕನ್ರಿ. ಆ ಶಿಫ್ಟಿಂಗು ಬರೋ. ಯಾರೋ ನೀವೆಲ್ಲ? ಯಾರೋ ನೀವೆಲ್ಲ? ಬಿಡ ಬಿಡ್ರಲೇ. ಸರ್, ಸಿನಿಮಾದಲ್ಲಿ ಕಾಮಿಡಿ ಇರೋ ಆದರೂ ರಿಯಲ್ ಲೈಫಲ್ಲಿ ಒಳ್ಳೆ ಮಾಸ್ ಇರೋ ಥರ ಬಂದು ನಮ್ಮನ್ನು ಕಾಪಾಡಿದ್ದೀರಾ. ತುಂಬ ಥ್ಯಾಂಕ್ಸ್ ಸರ್. ನಮ್ಮ ಹೆಸರು ಶಂಕರ ಅಂತ ಸರ್. ನೋಡಿ ಶಂಕರ, ಹೀರೋ ಗೀರೋ ಅವೆಲ್ಲ ಏನು ಇಲ್ಲಮ್ಮ. ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದು ಮನುಷ್ಯನ ಧರ್ಮ. ನಾನು ಆಂಧ್ರ ಶೂಟಿಂಗ್ ಅಂತ ಹೋಗ್ತಾ ಇದ್ದೆ, ಯಾರೋ ನೀನು ಹೊಡಿತಿರೋದು ನೋಡಿದೆ, ಅದಕ್ಕೆ ಇಲ್ಲಿಗೆ ಬಂದೆ. ಹೌದು, ಅವರೆಲ್ಲ ಯಾಕೆ ನೀನು ಹೊಡಿತಾ ಇದ್ರು? ಯಾರು ನೀನು? ಸರ್, ಇಷ್ಟೇ ಸರ್ ನನ್ನ ಕತೆ. ಈ ವಿಲನ್ಗಳು ಯಾರು, ಇವ್ರ್ಯಾಕೆ ನನ್ನ ಕೊಲ್ಲಕ್ಕೆ ಬಂದರೂ ಒಂದೂ ಗೊತ್ತಾಗ್ತಾ ಇಲ್ಲ ಸರ್. ಶಂಕರ್, ಓಕೆ, ಡೋಂಟ್ ವರಿ ಶಂಕರ. ಕೆಲವು ಸರಿ ನಮಗೆ ಗೊತ್ತಿಲ್ಲದಾಗೆ ನಮ್ಮ ಸುತ್ತಮುತ್ತ ಈ ಥರ ಏನೇನೋ ನಡೀತಿರುತ್ತೆ. ಈ ಥರ ಸಾಧನೆ ಮಾಡ್ತಿರ್ಬೇಕಾದ್ರೆ ಈ ಥರ ಅಡ್ಡಿ ಆತಂಕಗಳು ಎಲ್ಲವೂ ಸಹಜ. ಇದೆಲ್ಲನೂ ಹೆದರ್ಸಿ ಮುಂದೆ ಬರಬೇಕು. ನಾವೆಲ್ಲ ಹೊಸಿ ಅನುಭವಿಸಿದೀವ. ಅಯ್ಯೋ. ಓಕೆ ಶಂಕರ, ನೀನು ಸಿನಿಮಾನೇ ಮುಂದುವರ್ಸು, ನಾನಿದ್ದೀನಿ, ಯೋಚನೆ ಮಾಡ. ಈಗ ನನ್ನ ಜೊತೆ ಬನ್ನಿ. ಅಣ್ಣ, ನಿನ್ನ ನಂಬ್ಕೊಂಡು ಈ ಸಿನಿಮಾ ರಂಗಕ್ಕೆ ಬಂದು ಈ ಪಿಕ್ಚರ್ನ ತೆಗಿತಾ ಇವನೇ. ಎಲ್ಲದಕ್ಕೂ ನೀನ್ ಆಶೀರ್ವಾದ ಬೇಕು. ನಮ್ಮ ಸಿನಿಮಾ 100 ದಿನ ಓಡ್ಲಿ, 200 ದಿನ ಮಾಡ್ಲಿ, ಎಲ್ಲ ನೀನ್ ಆಶೀರ್ವಾದನೇ. ಅಂಬರೀಷ್ ಅಣ್ಣನ್ಗೆ, ಮಂಡ್ಯದ ಗಂಡು ಅಂಬರೀಷ್ ಅಣ್ಣನ್ಗೆ. ಕೊಡ್ರಲ್ಲ. ಶಕೀಲಾ ಪಿಕ್ಚರ್ ತರ ಬರ್ದಿಟ್ಟಿದ್ಯಾ? ಹಾ, ಈ ಸೀನ್ನ ಮಾಡೋದು ಬೇಡಮ್ಮ. ಇಡೀ ಸೀನ್ನ ನೀನ್ ಬರ್ದಿಟ್ಟಿರೋ. ನಾನು ಹೋಗಿ ಅವ್ರಿಗೆಲ್ಲ ಹೇಳ್ಬಿಟ್ಟು ಬರ್ತೀನಿ. ಸರಿ ಸರ್, ಕಾಪಿ ಮಾಡ್ಬಿಡ್ತೀನಿ. ಪ್ರಿಯಾ,
ಅವನು ಹೇಳಿದ ಮಾತೆಲ್ಲ ನಂಬಕ್ ಹೋಗ್ಬೇಡ. ಅವನೇ ಇನ್ನು ಏನಾಗ್ಬೇಕು ಅಂತ ಇನ್ನು ಅವನಿಗೆ ಕನ್ಫರ್ಮೇಶನ್ ಇಲ್ಲ. ಅಸಿಸ್ಟೆಂಟ್ ಡೈರೆಕ್ಟರ್ಗಳಿದ್ದಾರೆ, ಕ್ಯಾಮ್ರಾ ವುಮನ್ ಇಲ್ಲ. ನಿನ್ನ ದೊಡ್ಡ ಕ್ಯಾಮ್ರಾ ವುಮನ್ ಮಾಡ್ಬಿಡ್ತೀನಿ. ನೀನ್ ಲೈಫ್ ಲಾಂಗ್ ನನ್ ಜೊತೆ ಇರ್ಬೇಕು. ಆಮೇಲೆ ಈ ರೋಬೋ ಗೊತ್ತಲ್ಲ, ರೋಬೋ, ಅದನ್ನ ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ. ಅದಕ್ಕೆ ನೀನೇ ಕ್ಯಾಮ್ರಾ ವುಮನ್. ಐಶ್ವರ್ಯ ರಾಯ್ನು ಕರೆಸ್ತಾ ಇದ್ದೀನಿ. ಹೌದಾ? ಗೊತ್ತಾ? ಹಂಗೆ ಪಕ್ಕದಲ್ಲಿ ರೂಮ್ ಮಾಡ್ಕೊಡ್ತೀನಿ, ಸಂಸಾರ ಮಾಡ್ಕೊಂಬಿಡಿ. ರೂಮ್ ಮಾಡ್ಕೊಡ್ತಾರೆ. ಏನಮ್ಮ ಕನ್ನಡದಲ್ಲಿ ರೋಬ ಮಾಡ್ತೀನಿ ಅಂತ ಹೇಳದ್ನ? ಹೌದು ಸರ್. ಐಶ್ವರ್ಯ ರಾಯ್ನ ಕರೆಸ್ತೀನಿ ಅಂದ. ನೀನೇ ಕ್ಯಾಮರಾಮನ್ ಅಂತ ಹೇಳದ್ನ? ವುಮನ್ ವುಮನ್ ಸರ್. ಹೋಗ್ಬಿಟ್ಟು 24 ಲೆನ್ಸ್ ರೆಡಿ ಮಾಡ. ಏನಕ್ಕೆ ಸರ್? ತಲೆ ಮೇಲೆ ಹಾಕೊಳ್ಳಕ್ಕೆ ಕ್ಯಾಮರಾಗೆ ಹುಡುಕ್ತೀನಿ ಸರ್. ಅಮ್ಮ ಪಿಂಪಲ್ ಮಾಡೋ ಕೆಲಸ ಬಿಟ್ಟು ಎಲ್ಲ ಮಾಡ್ತಾರ ನೀನು. ಸಾರಿ ಸರ್. ಉದ್ಧಾರ ಅಂತ ಆಗ್ಬೇಡ ನೀನು. ರೀ, ಶಂಕರ ಎಲ್ಲವನೇ ಅನ್ನೋದೇನಾದ್ರೂ ಗೊತ್ತಾಯ್ತಾ? ಅವನ ಜೊತೆಲಿದ್ದವ್ರಿಗೆ ಯಾರಿಗಾದ್ರೂ ಕೇಳಿದ್ರೆ ಚೆನ್ನಾಗಿತ್ತು. ಕೇಳ್ದೆ ಕಣೆ, ಆದ್ರೆ ಅವನೆಲ್ಲವನೇ ಅಂತ ಅವ್ರಿಗೂ ಗೊತ್ತಿಲ್ವಂತೆ. ಎಲ್ಲೋನೋ ಏನೋ, ಊಟ ಮಾಡಿದ್ನೋ ಇಲ್ವೋ ಒಂದು ಗೊತ್ತಿಲ್ಲ. ಅಲ್ಲ, ಯಾರಾದ್ರೂ ಮಾಟ ಗೀಟ ಮಾಡಿಸ್ಬಿಟ್ಟವ್ರ? ಮಾಟ ಮಾಡ್ಸೋರಂತೆ ಮಾಟವ. ಸ್ವಲ್ಪ ಸುಮ್ಕಿರ್ತೀಯ? ಮಾಡಿದ್ದು ನಾ ಮಾರಾಯ ಅಂದಂಗೆ ಅದೇನೋ ಕಿತ್ತಾಕ್ತೀನಿ ದಬ್ಬಾಕ್ತೀನಿ ಅಂತ ಊರ್ ಜನರ ಹತ್ರ ಎಲ್ಲ ಆ ಆಳದ ಕಂಪ್ನಿಗೆ ದುಡ್ಡು ಕಟ್ಸಿ ನಮ್ಮನೆ ಮರ್ಯಾದೆ ಹಾಳು ಮಾಡ್ಬಿಟ್ಟ. ನಾನು ಎಷ್ಟು ಬಡ್ಕೊಂಡ್ರು ನನ್ನ ಮಾತೆ ಕೇಳಲಿಲ್ಲ. ಅವನು ನನ್ನ ಮಾತು ಕೇಳದೆ ಇರೋದಕ್ಕೆ ನೀನೇ ಕಾರಣ. ಈಗ ಹತ್ರ ಏನ್ ಸುಖ? ಓದೋನು ತಿರುಗಿ ಬಂದಾನ. ಶಂಕರ ಎಲ್ಲವನೇ ಹುಡುಕೊಡಿ ಅಂತ ಪೊಲೀಸ್ ಅವ್ರಿಗೆ ತಿಳಿಸಿದ್ರೆ ಆ ಕೆಲ್ಸನ ಈಗಾಗ್ಲೇ ಊರ್ ಜನ ಮಾಡೋರೆ. ಆ ಕಂಪ್ನಿ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟವ್ರಂತೆ. ಶಂಕರಂದೇ ತಪ್ಪು ಅಂತಾನು ಹೇಳೋರಂತೆ. ಪೊಲೀಸ್ ಅವ್ರು ಹುಡುಕ್ತಾವ್ರೆ, ಆದ್ರೆ ಇನ್ನೂ ಯಾರು ಸಿಕ್ಕಿಲ್ಲ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಈಗ ಭಯ ಪಟ್ಕೊಂಡ್ರೆ ಏನೇ ಪ್ರಯೋಜನ? ಮಾತ್ಗೂ ಅವನು ಸಪೋರ್ಟ್ ಮಾಡ್ತಿದ್ಯಲ್ಲ, ಆಗಿರ್ಬೇಕಿತ್ತು ನಿನಗ್ ಬುದ್ಧಿ. ಹೆಂಗೋ ಅವನೆಲ್ಲೋ ಚೆನ್ನಾಗಿದ್ರೆ ಅಷ್ಟೇ ಸಾಕು. ಆ ಮಂಜುನಾಥ ಸ್ವಾಮಿಗೆ 100 ತೆಂಗಿನಕಾಯಿ ಹೊಡಿತೀನಿ ಅಂತ ಅರ್ಕೆ ಕಟ್ಕೋತೀನಿ. ನಾನೇನ್ ನೆಮ್ಮದಿಯಾಗಿದ್ದೀನಿ ಅಂತ ತಿಳ್ಕೊಂಡಿದೀಯಾ? ನನಗೂ ಅವಂದೇ ಯೋಚನೆ ಆಗ್ಬಿಟ್ಟೈತೆ. ಒಟ್ನಲ್ಲಿ ಅವನಿಗೇನೂ ತೊಂದರೆ ಆಗದೆ ಅವನು ಕ್ಷೇಮವಾಗಿ ಮನೆ ಬಂದ್ಬಿಟ್ರೆ ಅಷ್ಟೇ ಸಾಕು. ಗೊತ್ತಾಯ್ತು ಮಲ್ಕು. ಯಾರಪ್ಪ ಇಷ್ಟೊತ್ತಲ್ಲಿ ತರ್ಲೆಗಳು? ನಾನು ಸ್ವಾಮಿಗಳೇ ಹೆಂಗಿದ್ದೀರಾ? ಯಾರು? ನಾನು ಸ್ವಾಮಿಗಳೇ ಗೌಡ. ನಮಸ್ಕಾರ ನಮಸ್ಕಾರ ಗೌಡ್ರೆ, ಹೇಗಿದ್ದೀರಿ? ನಾನ್ ಚೆನ್ನಾಗಿದ್ದೀನಿ ಸ್ವಾಮಿಗಳೇ. ನಮ್ಮ ಡೈರೆಕ್ಟರ್ ಯಾಕೋ ಸಾಯ್ಲೇ ಇಲ್ವೇ? ಅಯ್ಯೋ, ಆ ವಿಷಯ ನಮಗ್ ಬಿಡಿ ಸ್ವಾಮಿ. ಅವನು ಸಾಯೋದು ಗ್ಯಾರಂಟಿ. ನಾನು ಬದುಕಿದ್ರೆ ಅವನ್ ಸತ್ತೇ ಸಾಯ್ತಾನೆ. ಏರ್ಪಾಟ್ ನಾನ್ ಮಾಡ್ತೀನಿ, ನನಗ್ ಗೊತ್ತು. ಯಾಕೆ ತಲೆ ಕೆಡಿಸ್ಕೋತೀರಾ? ಸ್ವಲ್ಪ ದಮ್ ತಡ್ಕೊಳ್ಳಿ. ಸ್ವಾಮಿಗಳೇ, ದಮ್ ಹಿಡ್ಕೊಂಡ್ರೆ ನಾನ್ ಸಾತೋಗ್ತೀನಿ. ಹೆಂಗೋ ನಿಮ್ ದಯಿಂದ ಬದುಕಿವ್ನಿ. ಹೆಂಗಾರ ಮಾಡಿ ಆ ಡೈರೆಕ್ಟರ್ನ ಸಾಯಿಸ್ಬಿಟ್ರೆ ನನಗೆ ರಾಜ ಯೋಗ ಬಂದ್ಬಿಡುತ್ತೆ ಸ್ವಾಮಿಗಳೇ. ಆದ್ರ ಯೋಚನೆ ಬಿಡಿ ಗೌಡ್ರೆ, ನಾಳೆ ನೋಡ್ತಾ ಇರಿ ಅವನ್ ಹೆಂಗ್ ಸಾಯ್ತಾನೆ ಅಂತ. ಅದೇ 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 ಅಷ್ಟು ಮಾಡಿ ಸ್ವಾಮಿಗಳೇ. ಅದು ಆಮೇಲೆ ಒಳ್ಳೇದಾಗ್ಲಿ. ನಮಸ್ಕಾರ. ಹಲೋ ಹಲೋ. ಫೋನ್ ಕಟ್ ಮಾಡ್ಬಿಟ್ಟ. ಅಲ್ಲ, ಮನೆಗೆ ಸ್ವಲ್ಪ ದಿನಸಿ ಸಾಮಾನು ತರಕಾರಿ ಎಲ್ಲ ಹೇಳೋಣ ಅಂತಿದೆ, ಅಷ್ಟ್ರಲ್ಲಿ ಫೋನ್ ಕಟ್ ಮಾಡ್ಬಿಟ್ಟ. ಏಯ್, ಛತ್ರಿ ಸರಿಯಾಗಿದೆಯೋ? ನಮಸ್ಕಾರ ನಮಸ್ಕಾರ ನಮಸ್ಕಾರ. ಹಲೋ ಕಾಸ್ಟಮರ್ ಓಕೆ ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಈಗ ಕತೆ ಏನಪ್ಪ ಕೂತ್ಕೊಂಡು ಹೇಳಿ ಸರ್. ಸಾರಿ ಸರ್. ಏ 7 ಸ್ಟಾರ್ ಕರ್ಗಡೆ ಸರ್, ಚೇರ್ ಕೊಡ. ಯಾವನೇ ಅವನು? ಬೆಳಗ್ಗೆ ಏನಯ್ಯ ನಿಂದು? ಸಾರಿ ಸರ್. ಸಾರಿ ಹೇಳದ್ನಲ್ಲ, ಇನ್ನೇನ್ ನೋಡ್ತೀರಾ? ಈಗ ಕತೆ ಏನಪ್ಪ ಅಂದ್ರೆ ನಾನು ಗೊತ್ತಿಲ್ಲ ಸರ್. ನೀವು ಇಡೀ ಕತೆ ಹೇಳ್ಕೊಂಡು ಕೂತ್ಕೋಬೇಡಿ, ಸೀನ್ ಹೇಳಿ ಇವತ್ತಂದು.
ಸೀನು ಈಗ ಸೀನ್ ಏನಪ್ಪಾ ಅಂದ್ರೆ ನೀನ್ ಆ ಹುಡುಗಿನ ಮನೆಯಿಂದ ಕರ್ಕೊಂಡು ಕಾಲೇಜ್ಗೆ ಹೋಗೋ ಸೀನ್. ಈ ರೋಡ್ ಮಧ್ಯೆ ನಡೆಯೋ ರೊಮ್ಯಾಂಟಿಕ್ ಫೀಲು ಅದು ಇದು ಗಲೀಜುಗಳನ್ನ ಈ ಕ್ಯಾಮ್ರಾಮನ್ ಸೆರೆ ಹಿಡಿತಾರೆ. ಈಗ ನೀನ್ ಏನ್ ಮಾಡ್ತೀಯ ಅಂದ್ರೆ ಒಂದು 120 ಸ್ಪೀಡ್ ಅಲ್ಲಿ ಈ ಅಮ್ಮನ್ನ ಕರ್ಕೊಂಡು ಸ್ಕೂಟರ್ ಅಲ್ಲಿ ಕೊಸಕ್ಕಂತ ಹೋಗ್ಬಿಡ್ಲಿ, ನಾನು ಹೋಯ್ತೀನಿ ಕ್ಯಾಮ್ರಾ ಹಿಡ್ಕೊಂಡು ಕೊಸಕ್ಕಂತ. ಹೆಂಗ್ ಹೋಗಕ್ಕಾಯ್ತದ? ನಿಧಾನಕ್ಕೆ ಹೋಗಕ್ಕೆ ಹೇಳಿ. ಇಲ್ಲ ಅಂದ್ರೆ ಗಾಡಿನ ತೊಳ್ಕೊಂಡು ಯಾರು ಹೋಯ್ತಾರ? 120 ಏನೋ ಹೋಗಕ್ಕೆ ಹೇಳ್ರಿ ಸಾಕು. 20 ಹೆಂಗೆ ತೆಗಿತೀಯಾ? ನಾವು ತೆಗಿತೀವಿ, ನಮ್ಗೆ ಗೊತ್ತು. ಸರಿ, ಒಂದು 40. ನಿಮ್ಮಿಷ್ಟ, ಹೇಳಿ ಎತ್ಲಾಗ. ಒಂದು 40 ಸ್ಪೀಡ್ ಅಲ್ಲಿ ಅದೇ ತರ ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ರೆ ನೀವಿಬ್ಬರು ಒಂದು ಸ್ಪಂದನ, ಆ ಫೀಲಿಂಗು ಅದನ್ನೆಲ್ಲ ಶೂಟ್ ಮಾಡ್ತೀವಿ. ಅದನ್ನ ಮಾಡ್ತಾರೆ ಬಿಡಿ ಸರ್, ಅವ್ರು ಮಾಡ್ತಾರೆ. ನಾನೆಲ್ಲ ಹೋಗಿ ರೋಡಲ್ಲಿ ರೆಡಿ ಮಾಡ್ಕೊತಾ ಇರ್ತೀನಿ, ನೀನೆಲ್ಲ ತಗೊಂಡ್ ಚೇರು ಟೇಬಲ್ ಎಲ್ಲ ಎತ್ಕೊಂಡ್ಬಂದ್ಬಿಡ್ತೀನಿ. ಚೇರು ಟೇಬಲ್ ಎಲ್ಲ ತಗೊಂಬಂದು ಏನೇ ಮಾಡ್ತೀಯ ಅಲ್ಲಿ? ಕ್ಯಾಮೆರಾ ತಗೊಂಬರ. ಮತ್ತೆ ನನಗೆ ಗೊತ್ತಿಲ್ವೇನ್ರಿ? ಸೆವೆನ್ ಸ್ಟಾರ್ ಕರಿ ಗಣೇಶ ಎಲ್ಲ ಎತ್ಕೊಂಬರ. ಇವ್ರು ಯಾವಾಗ್ಲೂ ಹೀಗೆನಾ? ಏ ರಾಧಾ, ಏನಾಯ್ತು? ಗಾಳಿ ಹೊಂಟೋಯ್ತು. ಆಹಾ, ನಾನ್ ನೋಡ್ ತಕ್ಷಣ ಗಾಳಿ ಹೊಂಟೋಯ್ತಾ? ನೀನ್ ನೋಡ್ ತಕ್ಷಣ ಗಾಳಿ ಹೊಂಟೋಗಿಲ್ಲ, ಪಂಚರ್ ಆಗಿದೆ ಅಷ್ಟೇ. ಹೌದಾ? ಲೋ ಶಂಕರ, ನನ್ನೂ ನಿನ್ ಬೈಕಲ್ಲಿ ಕಾಲೇಜಿಗೆ ಕರ್ಕೊಂಡು ಹೋಗೋ. ನಾನು ನಿನ್ನ ಬೈಕಲ್ಲಿ? ಲೋ, ಹುಡುಗಿಯಾಗಿ ನಾನೇ ಬರ್ತೀನಿ ಅನ್ಬೇಕಾದ್ರೆ ನಿನ್ ಕರ್ಕೊಂಡು ಹೋಗಕ್ಕೇನ್ ಭಯ? ನನಗೇನ್ ಭಯ? ನನ್ ಗಾಡಿಲಿ ಯಾವ ಹುಡುಗಿನೂ ಕರ್ಕೊಂಡು ಹೋಗಿಲ್ಲ, ನೀನೇ ಫಸ್ಟ್. ಗೊತ್ತಾಗ್ತಿದೆ. ಹೆಂಗೆ? ನಿನ್ ಗಾಡಿ ನಿಧಾನ ಓಡಿಸುವಾಗ್ಲೇ ಅನ್ಕೊಂಡೆ ಇದೇ ಫಸ್ಟ್ ಟೈಮು ಅಂತ. ನನ್ಗೂ ಗೊತ್ತಾಗ್ತದೆ ನೀನು ಬೈಕಲ್ಲಿ ಫಸ್ಟ್ ಟೈಮ್ ಹೋಗ್ತಾ ಇರೋದು ಅಂತ. ಅದೆಂಗೋ? ನೀನ್ ಬೈಕಲ್ಲಿ ಕುತ್ಕೊಂಡಿಯಲ್ಲ, ಆಗ್ಲೇ ಗೊತ್ತಾಯ್ತು. ನಮ್ಮಿಬ್ರು ಮಧ್ಯ ಒಂದ್ ಮಗನ್ ಕೂರ್ಸೋ ಜಾಗ ಬಿಟ್ಟಿಯಲ್ಲ, ಅರ್ಥ ಆಯ್ತು. ಹಲೋ ಹಲೋ ಹಲೋ, ಏನು ಆಗ್ಲೇ ಇಮ್ಯಾಜಿನೇಷನಾ? ಏನು ಇಲ್ಲ, ಈ ಸೀನ್ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಸೀನ್ ಇನ್ನೂ ಆಗಿಲ್ಲ, ಇವಾಗ ಮಾಡ್ಬೇಕು. ಬನ್ನಿ, ರೆಡಿ ಆಗೋಣ. ಹಾಳು ಮಾಡ್ಬಿಟ್ರು ನನ್ನ ಮಕ್ಕಳು. ಹೆಂಗೋ ಹಳ್ಳಿಯಲ್ಲಿ ಬದನೆಕಾಯಿ ಬೆಳೆಸ್ಕೊಂಡು ಹೆಂಗೋ ಜೀವನ ನಮಸ್ಕಾರ ಗೌಡ್ರೆ. ಆಯ್ತು, ನಿನ್ ನಮಸ್ಕಾರಕ್ಕೆ ಬೆಂಕಿ ಹಾಕ. ಇದ್ಯಾಕೆ ಗೌಡ್ರೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ಫಿಲಮ್ ಅಂದ್ಮೇಲೆ ಇದೆಲ್ಲ ಮಾಮೂಲಿ, ಟೆನ್ಷನ್ ಇದ್ದಿದ್ದೆ. ನೋಡೋ, ನಾನು ಸರಿ ಇರಕ್ಕಿಲ್ಲ. ಅದೇನೋ ಹುಲ್ ತೋರಿಸಿ ಹಾಲು ಕರ್ಕೊಂಡ್ರೆ ಅಂದಂಗೆ ಆಯ್ತು ನನ್ನ ಜೀವನ. ಆ ಕಾಲೇಜ್ ಬಾಬಾ ಹೇಳಿದ್ನಲ್ಲೋ, ಆ ನಿರ್ದೇಶಕ ಸತ್ತೋಗ್ತಾನೆ, ನಿನಗೆ ರಾಜಯೋಗ ಬರುತ್ತೆ ಅಂತ. ಅವ್ನು ಸಾಯ್ನಿಲ್ಲ, ನಂಗೆ ರಾಜಯೋಗ ಬರಲಿಲ್ಲ. ಕಾಲೇಜ್ ಬಾಬಾ ದುಡ್ಡು ಕಿತ್ಕೊಳ್ಳೋದು ನಿಲ್ಲಿಲ್ಲ. ಗೌಡ್ರೆ, ಅವ್ನು ಸತ್ಬಿಟ್ರೆ ರಾಜಯೋಗ ಬರಲ್ಲ ಬಿಡಿ. ಯಾಕಲ್ಲ ರಾಜಯೋಗ ಬರಲ್ಲ, ದರಿದ್ರ ರೋಗ ಬರುತ್ತೆ. ಯಾಕೋ? ಈಗಾಗಲೇ ನಿಮ್ಮ ಸಿನಿಮಾ ಮುಕ್ಕಾಲು ಭಾಗ ಮುಗಿತಾ ಬಂತು. ಇವಾಗ ಏನಾದ್ರೂ ಅವ್ನು ಸತ್ರೆ ನಿನ್ನ ಸಿನಿಮಾ ಅಷ್ಟೇಯ. ಹೌದು ಗೌಡ್ರೆ, ಶಂಕರ ಏನಾರು ಸತ್ತೋಗ್ಬಿಟ್ರೆ ನೀವು ಇಷ್ಟು ದಿನ ಮಾಡಿದ್ದೀರಲ್ಲ, ಅದೆಲ್ಲ ಒಣೆಲ್ ಹುಣ್ಸೆಹಣ್ಣು ತೊಯ್ದಂಗೆ ಆಗ್ಬಿಡ್ತದೆ. ಫಸ್ಟು ಪಿಕ್ಚರ್ ಮುಗ್ಸೋದು ನೋಡೋಣ, ಆಮೇಲೆ ಮಿಕ್ಕಿದ್ದೆಲ್ಲ ನೋಡ್ಕೊಂಡ್ರೆ ಆಯ್ತು. ಶಂಕರ ಬಂದಿದ್ದ ದಿವಸದಿಂದ ಶೂಟಿಂಗ್ ಚೆನ್ನಾಗಿ ನಡೀತಾ ಇದೆ. ಇವಾಗ ಯಾಕೆ ಅವ್ನು ಸಾಯೋ ವಿಷಯ? ಅದೇಪ್ಪ. ಹೌದೇನ್ರು? ಹಂಗಾರೆ ಬನ್ರ, ಆ ಕಾಲೇಜ್ ಬಾಬನ ಹತ್ರ ಹೋಗಿ ನಮ್ಮ ಶಂಕರನಿಗೆ ಏನು ಆಗ್ಬಾರ್ದು ಅಂತ ಕೇಳ್ಕೊಂಬಂದ್ಬಿಡೋಣ. ಬರ್ರಿ ಬರ್ರಿ ಬರ್ರಿ. ನಮಸ್ಕಾರ. ಗೌಡ್ರು, ಏನ್ ಫೋನ್ ಮಾಡದೆ ಬಂದ್ಬಿಟ್ಟಿದ್ರಿ? ಫೋನ್ ಮಾಡಿದ್ದು ಒಳ ಬರುವ ಕರೆಗಳು ನಿಷೇಧಿಸಲಾಗಿದೆ ಅಂತ ಬಂದಿತ್ತು, ಅದಕ್ಕೆ ನಾವೇ ಡೈರೆಕ್ಟ್ ಆಗಿ ಬಂದ್ಬಿಟ್ಟು. ನಮ್ ಗೌಡ್ರು ನೀವೇ ಕಾಪಾಡ್ಬೇಕು ಸ್ವಾಮಿ. ನನ್ಗೆಲ್ಲ ವಿಷಯ ಗೊತ್ತು, ನೀವೇನು ಯೋಚನೆ ಮಾಡಬೇಡಿ. ಮೊನ್ನೆ ಪಾಕಿಸ್ತಾನ ಯುದ್ಧ ಆಯ್ತಲ್ಲ, ಅದೇ ಕತೆ ಆಯ್ತು. ಅದೇ ಕ್ರಿಕೆಟ್ ಆಯ್ತಲ್ಲ, ಕ್ರಿಕೆಟ್ ಇಂಡಿಯಾ ಪಾಕಿಸ್ತಾನ ಗೆಲ್ಲೋದಕ್ಕೆ ನಾನೇ ಕಾರಣ. ಅದಂಗೆ ಈ ಬೌಲಿಂಗ್ ಮಾಡ್ತಾರಲ್ಲ, ಆ ಬಾಲ್ ಎಲ್ಲ ಬೌಂಡ್ರಿ ಆಚೆ ಹೋಗೋಂಗೆ ಬಂಧನ ಮಾಡ್ಬಿಟ್ಟಿದೆ. ಅಯ್ಯೋ, ಯಾವ್ದು ಹೆಂಗ ನಾಳೆ ಹೋಗ್ಲಿ ಸ್ವಾಮಿ. ನಮ್ ಸಿನಿಮಾ ಚೆನ್ನಾಗಿ ನಡೀತಾ ಇದೆ, ನಮ್ಮ ಡೈರೆಕ್ಟರ್ ಸಿನಿಮಾ ಚೆನ್ನಾಗಿ ಮಾಡ್ತಾವ್ರೆ. ನಮ್ಮ ರಾಜವರ್ಧನ ಸಾಯ್ಬಾರ್ದು ಸ್ವಾಮಿ, ಬದುಕಿರ್ಬೇಕು. ನನಗೆಲ್ಲ ಅರ್ಥ ಆಯ್ತು ಬಿಡಿ. ರಾಜವರ್ಧನ ಬದುಕ್ಬೇಕು ತಾನೆ, ಬದುಕ್ತಾನ್ ಬಿಡಿ, ನನಗ್ ಗೊತ್ತು. ಹೌದು ಸ್ವಾಮಿಗಳೇ, ಹೇಗಾದ್ರೂ ಬದುಕಿಸ್ಕೊಡಿ ಸ್ವಾಮಿಗಳೇ. ಅವನು ಬದುಕ್ಬೇಕು, ಶೂಟಿಂಗ್ ಎಲ್ಲ ಮುಗಿದು ಪಿಕ್ಚರ್ ಸೂಪರ್ ಆಗಿ ಓಡ್ಬೇಕು. ಹಂಗಾದ್ರೆ ಒಂದ್ ಸ್ಪೆಷಲ್ ಪೂಜೆ ಮಾಡಿಸ್ಬೇಕು. ಸಾಮಾನ್ ಲಿಸ್ಟ್ ಹೇಳ್ತೀನಿ, ಹೇಳಿ. ಕಾಜು ಬರ್ಫಿ 5 kg, ಸ್ಪೆಷಲ್ ಮೈಸೂರ್ ಪಾಕು ಅದು 5 kg, ಆಮೇಲೆ ತುಪ್ಪದ ಲಾಡು ಅದೊಂದು 5 kg. ಇದೇನ್ ಬರೀ ಮಿಠಾಯಿಗಳು ಕೇಳ್ತಾ ನಮ್ಮೂರ್ಲೆ ಸಿಗ್ತಾವಪ್ಪ. ಸೊ ಬರೀ ಸ್ವೀಟ್ ಕೇಳ್ತಾ ಇದ್ರಲ್ಲ, ದೇವ್ರಿಗೆ ಶುಗರ್ ಬರಲ್ವೇ? ಹಂಗೆಲ್ಲ ಮಾತಾಡಬಾರ್ದು. ನಮ್ ದೇವಿಗೆ
ಖಾರ ಅಂದ್ರೆ ಆಗದೇ ಇಲ್ಲ. ಅದಕ್ಕೇನೆ ನೋಡಿ ಹೀಗೆಲ್ಲ ಮಾತಾಡ್ಬೇಡಿ, ಹೋಗಿ ಸಾಮಾನ್ ತಗೊಂಬನ್ನಿ, ನಾನ್ ಪೂಜೆಗೆ ರೆಡಿ ಮಾಡ್ಕೋಬೇಕು. ಆಯ್ತು ಸ್ವಾಮಿ, ಎಲ್ಲಾನು ತಂದ್ಕೊಡ್ತೀವಿ, ನಾವಿನ್ ಬರ್ತೀವಿ. ಹೇಗಾದ್ರೂ ಮಾಡಿ ನಮ್ಮ ರಾಜವರ್ಧನ ಬದುಕಿಸ್ಕೊಡಿ ಸ್ವಾಮಿ. ನನ್ಗೆಲ್ಲ ಗೊತ್ತಿದೆ, ನೀವೇನು ಯೋಚನೆ ಮಾಡ್ಬೇಡಿ, ನಿಶ್ಚಿಂತೆಯಾಗಿ ಹೋಗ್ ಬನ್ನಿ. ಆಯ್ತು, ಹೋಗ್ ಬನ್ನಿ. ನಮಸ್ಕಾರ. ಆಯ್ತು ಆಯ್ತು. ಸರ್ವಮಂಗಲ ಮಾಂಗಲ್ಯ ಶಿವೆ ಶರ್ಮಾರ್ಥ ಸಾಧಿಕೆ ಶರಣ್. ಇವಳೆ ಇವತ್ತು ಪಾರ್ಟಿಗೆ ಗೆಸ್ಟ್ ಸ್ವಲ್ಪ ಜಾಸ್ತಿನೇ ಕರಿ, ಸ್ವೀಟು ಸ್ವಲ್ಪ ಜಾಸ್ತಿನೇ ಬರುತ್ತೆ. ಆ ಗಣ್ಣವ್ರು ಬಂದ್ರು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ರೀ ಇಳಿರಿ. ನಮಸ್ತೆ ಅಮ್ಮ. ನಮಸ್ತೆ. ನಮಸ್ಕಾರ. ಬನ್ನಿ ಒಳಗಡೆ ಬನ್ನಿ. ಪ್ರಯಾಣ ಎಲ್ಲ ಆರಾಮಾಗಿತ್ತಾ? ಎಲ್ಲ ಆರಾಮಾಗಿತ್ತು. ಮಳೆ ಬೆಳೆ ಎಲ್ಲ ಚೆನ್ನಾಗಿದ್ಯಾ? ಪರವಾಗಿಲ್ಲ. ಮನೇಲಿ ಎಲ್ರು ಕ್ಷೇಮನಾ? ಎಲ್ಲ ಚೆನ್ನಾಗಿದ್ದಾರೆ. ಲೇ ಗೌರಿ, ರಾಧನ್ ಕರ್ಕೊಂಬಾ. ಅಳ್ಬೇಡ ರಾಧಾ, ಸಮಾಧಾನ ಮಾಡ್ಕೊಳ್ಳೆ. ಹೆಂಗೆ ಸಮಾಧಾನ ಮಾಡ್ಕೊಳ್ಳಿ? ರಾಧಾ, ನೀನ್ ಇನ್ನೂ ರೆಡಿ ಆಗಿಲ್ವಾ? ಗಂಡೋರ್ ಬಂದ್ ಎಷ್ಟೊತ್ತಾಯ್ತು, ಬಾಮ್ಮ ಬೇಗ. ಅಮ್ಮ, ನೀನಾದ್ರೂ ಅಪ್ಪಂಗೆ ಹೇಳಮ್ಮ, ನನ್ಗೆ ಮದ್ವೆ ಇಷ್ಟ ಇಲ್ಲ ಅಂತ. ಅಲ್ವೇ, ಹತ್ತಾರು ಸಂಬಂಧ ಹುಡುಕಿ ಒಳ್ಳೆ ಸಂಬಂಧ ಮನೆಗೆ ಹುಡ್ಕೊಂಡ್ ಬಂದಿದೀವಿ. ನೀನ್ ಇನ್ನೂ ಹಾಳ ಶಂಕರ ನೆನ್ಪಲ್ ಹೀಗ ಅಳ್ತಾ ಇದ್ರೆ ಹೇಗಮ್ಮ? ಬಾಮ್ಮ ಹೋಗೋಣ. ಮನ್ಸೊಬ್ಬನು ಕೊಟ್ಟು ಮದುವೆ ಬೇರೆ ಜೊತೆ ಮಾಡ್ಕೊಳ್ಳ. ಅದೆಲ್ಲ ನನ್ಗೇನು ಹೇಳ್ಬೇಡ. ನಮ್ಮನೆ ಮಾನ ಮರ್ಯಾದಿ ನಿನ್ ಕೈಯಲ್ಲಿದೆ. ನೀನೇನಾದ್ರೂ ಈ ಮದ್ವೆಗೆ ಒಪ್ಲಿಲ್ಲ ಅಂದ್ರೆ ನಾನು ನಿಮ್ಮಪ್ಪ ಹೊತ್ತುಟಕ್ ಮುಂಚೆ ಈ ಮನೆ ತೊಲೆಗ್ ನೇತಾಕೊಂಡ್ಬಿಡ್ತೀವಿ. ಅದನ್ನ ನೋಡಿ ನೀನು ಖುಷಿ ಪಡು. ಏ ಗೌರಿ, ಏನ್ ಮಾಡ್ತಿದ್ದೀರಿಬ್ರು? ಬೇಗ ರಾಧನ್ ಕರ್ಕೊಂಬಾ. ಬಾಮ್ಮ, ಹೇಳಿದ್ ಮಾತ್ ಕೇಳು. ಬಾ ಎದ್ದು ಬಾ, ಕಾಯ್ತಾ ಇದಾರೆ. ಬಾ. ಎಷ್ಟೇ ಆಗ್ಲಿ ಹೆಣ್ಣು ಮಕ್ಳಲ್ವೇ, ರೆಡಿ ಆಗೋದು ತಡವಾಯ್ತದೆ, ನಿಧಾನಕ್ ಬರ್ಲಿ ಬಿಡಿ. ನಮ್ಮ ಹುಡುಗನಿಗೆ ನಮ್ಗೆ ಒಪ್ಪಿಗೆ ಆಗೈತೆ. ಮುಂದಿನ ಮಾತುಕತೆ ಮಾಡಿ ಮುಗಿಸ್ಬಿಟ್ರೆ ಅಷ್ಟೇ ಸಾಕು. ನರಸಪ್ಪನವ್ರೆ, ಬಹಳ ಸಂತೋಷ. ಮುಂದಿನ ಅಮಾವಾಸ್ಯೆ ಕಳೆದ್ಮೇಲೆ ಒಂದು ಒಳ್ಳೆ ದಿನ ನೋಡಿ ಲಗ್ನ ಇಟ್ಕೊಂಡ್ಬಿಡೋಣ. ಆಗ್ಬೋದಾ? ಸಂತೋಷ, ನಾವಿನ್ ಬರ್ತೀವಿ. ಆಗ್ಲಿ. ಆಯ್ತು, ಬರ್ತೀವಿ ಅಮ್ಮ, ಬರ್ತೀವಿ. ನಮಸ್ಕಾರ. ಬನ್ನಿ. ಏನೋ ಮಾತಾಡ್ಬೇಕು ಅಂತ ಹೇಳಿದ್ಯಲ್ಲ, ಏನ್ ವಿಷಯ ಹೇಳು? ತುಂಬಾ ಹೊತ್ತಾಯ್ತಾ ಬಂದು? ನೋಡು, ನನಗೆ ನಿನ್ ಜೊತೆ ಹರಟೆ ಹೊಡ್ಕೊಂಡು ಕುತ್ಕೊಂಡು ಮಾತಾಡೋಕೆ ಟೈಮ್ ಇಲ್ಲ. ಏನ್ ವಿಷಯ ಹೇಳು? ಕೋಪ ಎಲ್ಲಿರುತ್ತೋ ಪ್ರೀತಿ ಅಲ್ಲಿದ್ದೇ ಇರುತ್ತಲ್ವಾ? ಹಾಗಂತ ನೀನ್ ಅನ್ಕೊಂಡ್ರೆ ಅದ್ ನಿನ್ ತಪ್ಪು. ಹಾಗಾದ್ರೆ ನಿನ್ನ ಪ್ರೀತಿಸ್ತಾ ಇಲ್ವಾ? ಪ್ರೀತಿನ ಹಿಂದೇನು ಪ್ರೀತಿಸಿಲ್ಲ, ಮುಂದೇನು ಪ್ರೀತಿಸಲ್ಲ. ನನಗ್ ಸಿಗದೆ ಇರೋ ಪ್ರೀತಿ ಇಡೀ ಪ್ರಪಂಚದಲ್ಲಿ ಯಾರಿಗೂ ಸಿಗಬಾರ್ದು. ಸೂಪರ್ ಆಗಿ ಬಂತಲ್ವಾ? ನನಗೆ ನಂಗೆ ಅನ್ಸ್ಲಿಲ್ಲ. ಒಳ್ಳೇದೆ. ಹೇಳ್ಸ್ರಿಕ್ರೇನು? ಎಷ್ಟು ಚೆನ್ನಾಗಿ ಮಾಡ್ಬೇಕಲ್ವ? ಥ್ಯಾಂಕ್ ಯು. ಎಲ್ಲೂ ಹೋಗಿದ್ದಮ್ಮ ಅಷ್ಟು ದಿನ. ನಿನ್ನಂತ ಹೀರೋಯಿನ್ ಬೇಕಾಗಿತ್ತು ನಮ್ಮ ಫೀಲ್ಡ್ಗೆ. ಸೂಪರ್ ಸೂಪರ್. ಅಲ್ಲಿ ಚೆನ್ನಾಗಿಲ್ಲ ಅಂದೆ? ದೂರದಿಂದ ಹಂಗ್ ಕಾಣಿಸ್ತು, ಹತ್ರ ಬಂದ್ಮೇಲೆ ಚೆನ್ನಾಗಿ ಕಾಣಿಸ್ತು. ಎಮೋಷನ್ ಹೋಗ್ಬಿಟ್ಟೆ. ಫಿಟ್ಟಿಂಗ್ ತಗೊಂಬಂದಿಡ್ರು. ನಮ್ಮ ಪ್ರೊಡ್ಯೂಸರ್ಗೂ ತಂದಿಟ್ಬಿಡೆ. ಸಾರಿ ಸರ್. ನೀನ್ ಯಾಕೆ ಬರಕ್ ಹೋದೆ? ಅಲ್ಲ ಸರ್, ಅದ್ ಬಂದು ಸರ್ ನೆಕ್ಸ್ಟ್ ಅಡ್ಗೆ ಕ್ಯಾಮ್ರಾ ತಗೊಂಬಂದಂತ ತಲೆ ಮೇಲಿಡು. ರಾಧಾ, ರಾಧಾ, ಪಕ್ತೂರ್ನಾಗ ಸಂಕ್ರ ಕಣ್ಣಂತೆ ದೇವ್ರ ಕಟ್ಟೆ ಹತ್ರ ಮಾತಾಡ್ತಾ ಇದ್ರು, ಕೇಳಿದ ತಕ್ಷಣ ಓಡ್ ಬಂದೆ. ಹೌದಾ? ಯಾವಾಗ? ಈಗ ತಾನೇ ಮಾತಾಡ್ತಾ ಇದ್ರೆ, ಕೇಳಿದ ತಕ್ಷಣ ಓಡ್ ಬಂದೆ. ನಿಜವಾಗ್ಲೂ? ನಾನು ಹೇಳಿಲ್ವಾ ಸಂಕ್ರ ನಿನಗೆ ಸಿಕ್ಕೇ ಸಿಗ್ತಾನೆ ಅಂತ? ಹ್ಞೂ ಚೋಟು, ಚೋಟು, ನಾನು ಅಲ್ಲಿ ಹೋಗ್ಬೇಕು, ಕರ್ಕೊಂಡು ಹೋಗ್ತೀನಿ. ಬಾ. ಆದ್ರೆ ಹುಷಾರು, ನಾವ್ ಅಲ್ಲಿ ಹೋಗೋದು ಯಾರಿಗೂ ಗೊತ್ತಾಗ್ಬಾರ್ದು. ಆಯ್ತು, ನಾ ಮುಂದೆ ಹೋಗ್ತೀನಿ, ನೀ ಹಿಂದೆ ಬಾ. ಬರ್ಲಾ ಏನೋ
ಬಿರ್ಲಾ ಅಲ್ಲ ಬಿರ್ಲಾ ಕ್ಯಾಮ್ರಾಮನ್, ಬೇಗ ಶೂಟಿಂಗ್ ತೆಗೆದು ಮುಗಿಸಿರ್ಲಾ, ಟೆನ್ಷನ್ ಮಾಡ್ಬಿಡ್ರಲ್ಲ ನಾನು ಹೇಳಿದೀನಿ. ಗೌಡ್ರೆ ಹೆಂಗಿದ್ರು ಕ್ಲೈಮ್ಯಾಕ್ಸ್ ಬಂದಿವಿ, ಮದ್ವೆ ಸೀನ್ ಅಲ್ವಾ, ಸೆಟಪ್ ಮಾಡೋದೆಲ್ಲ ಲೇಟು. ಅದಕ್ಕೆ ಅಲ್ವೇನ್ಲಾ 2 ವಿಕೆಟ್ ಉದ್ರೋದ್ರು ಲಕ್ಷ ಲಕ್ಷ ಖರ್ಚು ಮಾಡಿ ಈ ಮದ್ವೆ ಸೀನ ತೆಗಿತಾ ಇರೋದು. ನನ್ನ MLA ಹಾಕಲ್ವೇನ್ಲಾ? ಲೈ ಬೇಗ ಹತ್ರ ಡೈಲಾಗ್ ಮುಗಿಲ್ಲ ಇರ್ರಿ, ಫಸ್ಟೇ ಕಟ್ ಹೇಳ್ತೀರಲ್ರಿ. ಡೈಲಾಗ್ ಮುಗ್ದೋಯ್ತಲ್ಲೋ, ಇನ್ನೇನ್ ಮಾಡಕ್ ಹೇಳ್ತೀಯ? ಜೋರಾಗಿ ಕಿರ್ಚ್ಬೇಡಿ, ನನ್ ಕೈ ಕಾಲೆಲ್ಲ ನಡುಕ್ತವೆ. ಅರ್ಧ ಮಂಡ್ಯ ನಂದೇ ಇತ್ತು, ಈ ಸಿನಿಮಾ ತೆಗಿಯಕ್ ಹೋಗಿ ಅರ್ಧ ಎಕರೆನೂ ಇಲ್ದಂಗಾಯ್ತು. ಇನ್ನರ್ಧ ಮಂಡ್ಯ ತಗೊಳ್ಬಿಡಿ, ಪಿಕ್ಚರ್ ರಿಲೀಸ್ ಆದ್ಮೇಲೆ. ತಗೊಳ್ಳೇಬೇಕಲ್ಲ, ಈ ಸಿನಿಮಾ ರಿಲೀಸ್ ಆದ್ಮೇಲೆ ನಾನೇ ಕಲ MLA, ಹಂಗೆ ದುಡ್ಡ ಬಾಚ್ಕೋತಾ ಇರ್ತೀನಿ ಲೇ. ನೋಡ್ತಾ ಇರೋ ಗೌಡ್ರು ಇಲ್ಲೇ ಅವ್ರೆ ಕೊಟ್ಟೆ. ಯಾರ್ಲಾ? ಪಾರ್ಟಿ. ಪಾರ್ಟಿನಾ? ಆ ಪಾರ್ಟಿ ಅಲ್ಲ, ಎಲೆಕ್ಷನ್ ಪಾರ್ಟಿ ಅವರು. ಎಲೆಕ್ಷನ್ ಪಾರ್ಟಿ? ಇವ್ರು ಯಾಕೆ ಫೋನ್ ಮಾಡಿದ್ರು? ಸಿನಿಮಾ ತೆಗೆದ್ಮೇಲೆ ಅಲ್ವೇನ್ಲ ಪಾರ್ಟಿ ನಿಂತ್ಕೊಂತೀನಿ ಅಂದೆ. ಪ್ರಚಾರ. ಹಲೋ ಯಾರೋ? ಅಂಬರೀಷ್ ಅಣ್ಣ ಬಂದಣ 2 ಲಕ್ಷ ತಗೊಂಡು ಸಂದೇಶ್ ಹೋಟ್ಲಿಗೆ. ನಾನು ಮಾತಾಡ್ತೀನಿ. ಪೂಜಾರ್ರೆ, ಮಂತ್ರಾಳಿ ಅನ್ಬಿಟ್ಟು ನಾವು ಆಕ್ಷನ್ ಹೇಳಿದ ತಕ್ಷಣ ತಾಳಿ ಕಟ್ಸ್ಬಿಡಿ. ಓಕೆ, ಫಸ್ಟ್ ಆಕ್ಷನ್ ಹೇಳ್ರಿ. ನಾನು ಹೇಳಿದ್ರೆ ನೀನ್ ಸ್ಟಾರ್ಟ್ ಮಾಡ್ಬೇಕಷ್ಟೇ, ನಿನ್ ಗೊತ್ತಿಲ್ವಾ? ನಿಲ್ಸಿ. ಯಾರು ಅದು ಎಕ್ಸ್ಟ್ರಾ ಆರ್ಟಿಸ್ಟ್ ಎಲ್ಲ ಕರ್ಕೊಂಡು ಹೇಳಿದಿದ್ರೆ ಲೈಟಿಂಗ್ ಮಾಡ್ಕೋತಿರ್ಲಿಲ್ವೇನ್ರಿ ಫಸ್ಟ್? ನನ್ಗೇನು ಗೊತ್ತು, ಇದು ಆ ಶಂಕರ್ ಲವರೇ ಇರ್ಬೇಕು. ಕ್ಯಾಮ್ರಾ ಆಫ್ ಮಾಡ್ಬೇಡ, ಹಂಗೆ ರೆಕಾರ್ಡ್ ಮಾಡು. ನಿಜವಾದ ಪಿಕ್ಚರ್ ಅಲ್ಲಿ ನಿಜವಾಗಿ ಮದುವೆಯಾದ ಹೀರೋ ಅಂತ ಪಬ್ಲಿಸಿಟಿ ತಗೊಂಡ್ಬಿಡೋಣ. ಸರಿ. ನೀನ್ ನನ್ನ ಪ್ರೀತಿಸಿ ಈಗ ಇನ್ನೊಂದ್ ಹುಡುಗಿನ ಮದ್ವೆ ಆಗ್ತಿದ್ಯಾ? ಮಾತಾಡ್ಬೇಡ ನೀನು. ನೀನ್ ಊರಿಂದ ಬಂದ್ಮೇಲೆ ಒಂದಲ್ಲ ಒಂದಿನ ವಾಪಸ್ ಬರ್ತೀಯ ಅಂತ ನಿನ್ ಬಗ್ಗೆ ಹಗಲು ರಾತ್ರಿ ಕನ್ಸ್ ಕಟ್ಕೊಂಡ್ ಕಾಯ್ತಾ ಇದ್ದೆ. ಛೀ, ಆದ್ರೆ ನೀನು ರಾಧಾ ಪ್ಲೀಸ್. ನೋಡಿ, ಶಂಕರ ನಿಮ್ಮನ್ ಪ್ರೀತಿಸಿದ್ದು ನಿಜ, ಪ್ರೀತಿಸ್ತಾ ಇರೋದು ನಿಜ. ನೀವ್ ಅನ್ಕೊಂಡಿರೋ ತರ ಇದ್ ನಿಜವಾದ ಮದ್ವೆ ಅಲ್ಲ, ಇಲ್ಲಿ ನಡೀತಿರೋ ಶೂಟಿಂಗ್ ಮದ್ವೆ. ಅರ್ಥ ಮಾಡ್ಕೊಳ್ಳಿ. ರಾಧಾ, ನಾನು ಊರು ಬಿಟ್ಟು ಬಂದ್ಮೇಲೆ ಸಿನಿಮಾಗೆ ಸೇರ್ಕೊಂಡೆ. ನಾನೇನೇ ಆದ್ರೂ ನೀನ್ ನಾಳೆ ಶಂಕರನೇ. ಪ್ಲೀಸ್ ನಾನು ನಂಬು. ನಿನ್ ಪ್ರೀತಿ ಸಿಗದೆ ನಾನು ಎಷ್ಟು ಕೊರಗ್ತಾ ಇದ್ದೀನಿ. ಏನ್ ಸರ್ ಹಿಂಗ್ ಟ್ವಿಸ್ಟ್ ಕೊಟ್ಬಿಟ್ರಿ? ಸೂಪರ್ ಕ್ಲೈಮ್ಯಾಕ್ಸ್, ರಿಯಲ್ ಕ್ಲೈಮ್ಯಾಕ್ಸ್. ನಮ್ ಪಿಕ್ಚರ್ ಇಟ್ಟಾಗೋ ಲಕ್ಷಣಗಳಿದು. ಅದಕ್ಕೆ ನಾನೇನಾದ್ರೂ ಸಾಧನೆ ಮಾಡಿ ನಿಮ್ ಮುಂದೆ ಬರ್ಬೇಕು ಅನ್ಕೊಂಡೆ. ಅದಕ್ಕೆ ನಾನು ಊರಿಗೆ ಬರ್ಲಿಲ್ಲ. ಶಂಕರು, ನೀನ್ ಬೇರೆ ಹುಡುಗಿ ಜೊತೆ ಮದ್ವೆ ಆಗೋದು ನನ್ ಕೈಯಲ್ಲಿ ನೋಡಕ್ಕಾಗ್ಲಿಲ್ಲ, ಅದಕ್ಕೆ ತಪ್ಪಾಗಿ ಮಾತಾಡ್ಬಿಟ್ಟೆ. ನಿನ್ನ ಶಂಕರ ಮದ್ವೆ ಇದೇ ಮುಹೂರ್ತದಲ್ಲಿ ಆಗೋಗ್ಲಿ. ಅಯ್ಯಯ್ಯೋ ನಿಲ್ಸ್ರಪ್ಪ, ನಮ್ ಗೌಡ್ರನ್ನ ಯಾರೋ ಎಳ್ಕೊಂಡು ಹೋಗ್ಬಿಟ್ರು. ಯಾರೋ ಕಾರ್ ತಕೊಂಬ ನಮ್ ಗೌಡ್ರು ವಾಡ್ದು ಎಳ್ಕೊಂಡು ಹೋಗ್ಬಿಟ್ರು. ಅಯ್ಯೋ ಏನಾಯ್ತು? ಅಯ್ಯೋ ಯಾರೋ 4 ಜನ ಬಂದು ನಮ್ ಗೌಡ್ರು ಹೊಡೆದು ಎತ್ಕೊಂಡು ಹೋಗ್ಬಿಟ್ರು. ಯಾರಂತ ಗೊತ್ತಾಯ್ತಾ? ಗೊತ್ತಿಲ್ಲ. ಸರಿ ನಡೀರಿ, ಅವ್ರು ಯಾರೇ ಆಗಿರ್ಲಿ, ನನ್ ಜೀವಕ್ ಜೀವ ಕೊಟ್ಟ ಆ ಗೌಡ್ರನ್ ಕಾಪಾಡಿನೇ ಮದ್ವೆ ಆಗೋದು. ಸಬಾಸ್ ಶಂಕರ, ನೀನ್ ಬರೀ ಪರದೆ ಮೇಲೆ ಹೀರೋ ಆಗಿದ್ದೆ, ಇವಾಗ ನಿಜವಾದ ಹೀರೋ ಆಗೋ ಸಮಯ ಬಂದಿದೆ. ಏನೋ ನಡಿ ಶಂಕರ, ಫಸ್ಟ್ ಪ್ರೊಡ್ಯೂಸರ್ ಕಾಪಾಡೋಣ, ಶೂಟಿಂಗ್ ಮಾಡಿದ್ರೆ ಆಯ್ತು. ಯಾರು ಅಂತ ಗೊತ್ತಿಲ್ಲ ನಿಮ್ಗೆ? ಗೋರೇಗೌಡ ನೀನಾ? ನಾನೇ ಜಡೇಗೌಡ, ನಿನ್ನ ಸರ್ವನಾಶಕ್ಕೋಸ್ಕರ ಕಾಯ್ತಾ ಇರೋ ಪರಮಾತ್ಮ, ಶನಿ ಪರಮಾತ್ಮ. ನಾನು ಏನ್ಲ ನಿನ್ಗೆ ಅನ್ಯಾಯ ಮಾಡಿದ್ದೆ? ಇಡೀ ಊರ್ನಾಗೆ ನನ್ನ ಮುಂದೆ ಎಲ್ರೂ ನಿಂತ್ಕೊಳ್ಳೋದಿಕ್ಕೆ ಗಡ್ಡ 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 ಅಂತ ನಡುಕ್ತಾ ಇದ್ದೆ. ಆದ್ರೂ ನೀನ್ ನಿಂತ್ಕೊಂಡೆ. ಏನಾಯ್ತು? ಗೆದ್ದಿದ್ದು ನಾನೇ. ಪಿಕ್ಚರ್ ತೆಗಿತೀನಂತ ಪ್ರಚಾರ ಗಿಟ್ಟಿಸ್ಕೊಂಡು MLA ಸೀಟ್ ತಗೊಂಡ್ರೆ ನನಗೆ ಮೆಣಸಿನ್ಕಾಯಿ ಇಟ್ಟಂಗ ಆಗಲ್ವಾ? ಲೈ, ಈ ರೀತಿ ದ್ವೇಷ ಅಸೂಹೆ ನಿನ್ನೆ ನಾಶ ಮಾಡುತ್ತೆ ಕಣೋ. ಈ ಸಿನಿಮಾ ತೆಗಿಯಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ನಿನ್ಗೆ? ಗೊತ್ತು ಕಣೋ, ಈ ತರ ಕಷ್ಟಗಳು ಕೊಟ್ಟವನು ನಾನೇ. ಶತಾಯ ಗತಾಯ ನಿನ್ ಸಿನಿಮಾನ ನಿಲ್ಲಿಸ್ಲೇಬೇಕು ಅಂತ GP ಕಟ್ಟಿರೋ ಹಗ್ಗನ ಬಿಚ್ಚಿ
ಡೈರೆಕ್ಟರ್ ಸಮೇತ ಪ್ರಪಾತಕ್ಕೆ ತಳ್ಳಿ ಬಿಸಾಕ್ತೆ. ನನ್ನ ಮಗ ಗಟ್ಟಿ ಪಿಂಡ ಯಾವ್ದೋ ಕೊಂಬೆ ಸಿಗಾಕೊಂಡು ಬಚಾವಾಗ್ಬಿಟ್ಟ. ನಾನು ಬಿಡ್ತೀನಾ? ಎತ್ತಾಕೊಂಬಂದೆ. ನಿನ್ನ 2ನೇ ಡೈರೆಕ್ಟರ್ನ ನೀರಲ್ಲಿ ಮುಳುಗಿಸಿ ಸಾಯಿಸ್ದೆ. ಆದ್ರೂ ನನ್ನ ಮಗ ನೀನು ಶೂಟಿಂಗ್ ನ ಕಂಟಿನ್ಯೂ ಮಾಡಿದೆ. ನಿನ್ನ ಹೀರೋನ ಎದುರಿಸಿ ಶೂಟಿಂಗ್ ಬರ್ದಂಗ್ ಮಾಡಿದೆ. ಆದ್ರೂ ಬಡ್ಡಿ ಮಗ ನೀನು ಜಗ್ದಂಗೆ ಶೂಟಿಂಗ್ ನ ಕಂಟಿನ್ಯೂ ಮಾಡೇ ಬಿಟ್ಟೆ. ಆದ್ರೆ ನಾನೇನ್ ಮಾಡಿದೆ ಗೊತ್ತಾ? ಫೈಟಿಂಗ್ ನಲ್ಲಿ ರಿಯಲ್ ಗೂಂಡಾಗಳನ್ನ ಬಿಟ್ಟು ಅವನ್ನ ಮುಗಿಸ್ಬೇಕು ಅಂತ ಪ್ರಯತ್ನ ಪಟ್ಟೆ. ಅಷ್ಟರಲ್ಲಿ ರಿಯಲ್ ಹೀರೋ ಬಂದು ಅವ್ರನ್ನ ಬಚಾವ್ ಮಾಡೇ ಬಿಟ್ಟ. ಅದಕ್ಕೆ ನಿನ್ನ ಮುಗಿಸ್ಬೇಕು ಅಂತ ಇಲ್ಲಿಗೆ ಎತ್ತಾಕೊಂಡ್ ಬಂದಿರೋದು. ಏಯ್, ಮುಖ ಏನ್ ನೋಡ್ತೀರಾ? ಹೊಡೆದು ಬಿಸಾಕ್ರೋ. ನಾನು ಮಂಡ್ಯದವನೇ ಕಲ್ಲಲೇ. ವಾಗ 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 ಫೋನ್ ಬರ್ತೀರಪ್ಪ. ಅಮೃತಸರ ಅಮೃತಸರ ಹೇಳಣ್ಣ, ಅಣ್ಣ ಹೇಳಣ್ಣ. ಅಯ್ಯೋ ಅಣ್ಣ ಥ್ಯಾಂಕ್ಸ್ ಅಣ್ಣ, ಅಯ್ಯೋ ಒಡ್ರಿ ಒಡ್ರಿ ಅಣ್ಣ ಅಣ್ಣ. ಗೌಡ್ರೆ ಓವರ್ ಆಕ್ಟಿಂಗ್ ಮಾಡ್ತಾ ಇದ್ದೀರಾ? ಬಂದ್ಬಿಡ್ತೀನಣ್ಣ ಅಣ್ಣ, ಬಂದ್ಬಿಡ್ತೀನಣ್ಣ. ಓಕೆ, ಯಾಕ್ರಿ ಓವರ್ ಆಕ್ಟಿಂಗ್ ಮಾಡ್ತಾ ಇದ್ದೀರಾ? ಲೇ, ಶಿವಪುರದಲ್ಲಿ MLA ಸೀಟ್ ಸಿಗಬೇಕಲ್ಲ. ನಮ್ ಪಿಕ್ಚರ್ ಕ್ಲೈಮ್ಯಾಕ್ಸ್ ಮುಗಿಸೋದತ್ರಲ್ಲೇ ನೀವ್ ಎಷ್ಟು ಫೇಮಸ್ ಆಗ್ಬಿಟ್ರಿ ಅಂತ. ಇದೇ ಪಿಕ್ಚರ್ ಮಹಿಮೆ ಅನ್ನೋದು. ಇದೇ ಖುಷಿಲಿ ನಮ್ ಶಂಕರಂಗೋಳ್ಗೂ ಮದುವೆ ಮಾಡ್ಬಿಡೋಣ. ಹುಡುಗಿ ರೆಡಿಯಾಗಿ ನಿಂತವಲ್ಲಕಲ್ಲ. ಯಾರಲ್ಲ ಹುಡುಗಿ? ಓ, ಇವ್ರ ಹುಡುಗಿ. ತಾಳಿ ಅಲ್ಲಲ್ಲ. ಎಲ್ಲಿದೆ ತಾಳೆ? ಮದುವೆ ಮನೆಯಿಂದ ಎತ್ತಾಕೊಂಡ್ ಬಂದ್ಬಿಟ್ಟೆ. ತಾಳಿ ರೆಡಿ, ಹುಡುಗಿ ರೆಡಿ, ಹುಡುಗ ರೆಡಿ. ಲೇ ಕಟ್ಲಾ ತಾಳಿಯ. ಎಲ್ಲರೂ ಪೋಸ್ ಕೊಡಿ, ಅಭಿಮಾನಿಗಳಿಂದ ಪೋಸ್ ಕೊಡಿ. ನಮಸ್ಕಾರ. ಸಿನಿಮಾ